ಹೊಗೆ ಹಾಕ್ಸ್ಕೋತಿಯಾ? ಅರ್ಧ ಎಕರೆ ರಿಜಿಸ್ಟ್ರೇಷನ್ ಇತ್ತು. ಏನಂದೆ? ಅರ್ಧ ಎಕರೆ ರಿಜಿಸ್ಟ್ರೇಷನ್ ಪೂರ್ತಿ 1 ಎಕರೆಗೆ ಮಾಡ್ಬಿಡ್ತೀನಿ ಬಿಡು. ಅಯ್ಯೋ ನನ್ನ ಮಾತು ಕೇಳಿ ಸರ್. 50 ಎಕರೆ ಕಮ್ಮಿ ನಾನು ಮುಟ್ಟೋದೇ ಇಲ್ಲ. ಓಲಿಕೋ ಸರ್ ಸ್ವಲ್ಪ ಕೇಳಿ. 15 ಲಕ್ಷ ಡೀಲ್ ಮಾಡ್ತೀನ. ಅದಕ್ಕೇನ ಗೊತ್ತಿರೋದಿಲ್ಲ ನಾನು. ಏನಣ್ಣ ಹಂಗ್ ಮಾತಾಡ್ತಾ ಇದ್ದಾನ ಅವನು? ನನಗನ್ಸುತ್ತೆ ಅವ್ನಿಗೆ ನಿಮ್ ರೇಂಜ್ ಗೊತ್ತಿಲ್ಲ ಅಂತ. ನನ್ನ ಬಗ್ಗೆ ಅವನು ಗೊತ್ತಿಲ್ಲ ಅನ್ಸುತ್ತೆ. ಗೀತಾ ಮಾಧುರಿ, ನಾನು ಕ್ಲೈಂಟ್ ಜೊತೆ ಮಾತಾಡ್ತಿದ್ದೀನಿ ತಾನೆ. ಆರ್ತಿ ತಗೊಳ್ಳೋದಕ್ಕೆ ಬೇಡ ಅನ್ಬಾರ್ದು. ಸೀರಿಯಸ್ಲಿ ಮರ್ತೋಗ್ಬಿಟ್ಟಿದೆ. ಆರ್ತಿ ತಗೊಂಡ್ಬಿಡ್ತೀನಿ ಬಿಡು. ಅಣ್ಣ ಹಿಂದೂ ಮುಸ್ಲಿಂ ಕಲ್ಚರ್ನ ಒಂದೇ ಜಾಗದಲ್ಲಿ ನೋಡ್ದಂಗಾಯ್ತು. ಡ್ಯಾಡಿ, ಏನ್ ಮಗಳೇ? ನಂಗ್ ಸ್ವಲ್ಪ ದುಡ್ಡು ಬೇಕು. ಪಾರ್ಲರ್ಗೆ ಹೋಗ್ಬೇಕು. ನೆನ್ನೆ ತಾನೇ ಹೋಗಿದ್ದಲ್ಲಮ್ಮ. ಆದ್ರೇನಂತೆ ಇವತ್ತು ಹೋಗ್ಬೇಕು. ವೆರಿ ಗುಡ್. ಒಂದ್ ಕೆಲ್ಸ ಮಾಡಮ್ಮ, ನೀನ್ ಅಲ್ಲೇ ಇದ್ಬಿಡು. ಮನೆಗೆ ಆಗಾಗ ಬರ್ತಾ ಇರು, ಆಯ್ತಾ? ಕೇಳೆ, ಸ್ವೀಟಿಗೆ ದುಡ್ಡು ಬೇಕಂತ ಕೊಟ್ಬಿಡು. Thank you, Daddy. ನೀನ್ ಹೋಗಮ್ಮ. ಹಾ ಅಪ್ಪ, ನಿಂದೇನಪ್ಪ? ಪಾರ್ಟಿಗೆ ಹೋಗ್ಬೇಕು. ಲ್ಯಾಂಡ್ ಕ್ರೂಸರ್ ತಗೊಂಡೋಗ್ಲಾ? ಸರಿ, ಯಾಕೆ? ಕೋಡಾ, ಸ್ವಿಫ್ಟ್, ಜಫಾ, ಡಿಫ್ಟಿ ಎಲ್ಲಾನು ತಗೊಂಡೋಗ್. ಥ್ಯಾಂಕ್ ಯು ಡ್ಯಾಡಿ. ಹೌದು. ನಮಸ್ತೆ ಸರ್. ನೀನ್ ಯಾರಪ್ಪ? ನಾನು ದತ್ತಾತ್ರೇಯ. ಏನಯ್ಯ? ಕಾರ್ ಸರ್ವಿಸ್ದು ಬಿಲ್ಲು ಸರ್. ಎಷ್ಟಾಗಿದೆ? 8,000 ಸರ್. ನೀವು 7,000 ಕೊಟ್ಟರು ಪರವಾಗಿಲ್ಲ. ಏನು ತೊಂದರೆ ಇಲ್ಲ. 10,000ನೇ ತಗೊಂಡೋಗು. ಹೋಗು. ನೀವು ತುಂಬಾ ಗ್ರೇಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಏನಾಯ್ತಪ್ಪ? ಏನ್ ಸರ್, ನಿಮ್ದೇನ್ ಕೈಯಾ ಇಲ್ಲ ಕಬ್ಬಣನ? ನೀವ್ ಈಗ್ಲೂ ಎಕ್ಸರ್ಸೈಸ್ ಮಾಡ್ತೀರಾ? ತಗೋ, ಇದನ್ನು ತಗೊಂಡೋಗು. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಡಗೈ? ಬೇಡ ಸರ್, ಈಗ್ಲೇ ಕೈ ನೋಯ್ತಿದೆ ನಂಗೆ. ಓಕೆ. ಓಹೋ, ಕೂತ್ಕೊಂಡಿದಾರಾ? ಮತ್ತೆ ನಿಂತ್ಕೊಂಡಿದಾರಾ? ಹಾಗಾದ್ರೆ 20,000 ಅವ್ರು ಕೊಟ್ಬಿಡು. ಅನಾಥಾಶ್ರಮನ ನಾವು ನೋಡ್ಕೊಳ್ದೆ ಇನ್ಯಾರು ನೋಡ್ಕೋತಾರೆ? ರಿಯಲಿ? ಡ್ಯಾಡಿ, ಏನಮ್ಮ? ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕೆ ದುಡ್ಡು ಬೇಕು. ನಿನಗ್ ಪಾರ್ಲರ್ ಹೋಗೋದು ಬೇಡ ಅಂತ ಹೇಳಿದ್ನಲ್ಲಮ್ಮ. ಈ ಸಲ ಕೂಡ ಅರ್ಶನ ಹಾಕೊಂಡೆ ಫೇಸ್ ವಾಶ್ ಮಾಡ್ಕೊ. ಹೋಗು. ಬ್ಯೂಟಿ ಪಾರ್ಲರ್ ಯಾರಪ್ಪ ಕಂಡಿಡಿದಿದ್ದು? ಡ್ಯಾಡಿ, ಏನಾಯ್ತು? ದತ್ತಾತ್ರೇಯ ಸ್ಟೇರಿಂಗ್ ತಗೊಂಡಿದ್ದಾನೆ. ದತ್ತಾತ್ರೇಯ ಅವರು. ದತ್ತಾತ್ರೇಯ ಅಣ್ಣ, ನಿಮ್ಗೆ ಎಷ್ಟು ಕೊಡ್ಬೇಕಿತ್ತು? 1,650. ಓಹೋ, ಒಂದು ಕೆಲಸ ಮಾಡಿ, 1,650ರಲ್ಲಿ 1,500 ಇಸ್ಕೊಳ್ಳಿ. ನನಗೋಸ್ಕರ ಡಿಸ್ಕೌಂಟು. ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದೀನಿ. 1,650 ಪ್ಲಸ್ 350, 2,000. 1,650ಕ್ಕೆ 350, ಒಟ್ಟು 2,000 ಲೆಕ್ಕ ಪಕ್ಕ ಇದೆ. ಒಂದ್ ಕೆಲಸ ಮಾಡ್ತೀರಾ? ಹೇಳಿ. ಇದನ್ನ ನಿಮ್ ಮನೇಲಿ ಇಟ್ಕೋಬೋದಾ? ನಾನ್ ಕ್ಯಾಶ್ ಕೊಟ್ಟು ಅದನ್ನ ಬಿಡಿಸ್ಕೋಬೋದಾ? ಓಕೆ ಬ್ರೋ. ಕೈ ಬೇರೆ ಕೊಡ್ತಾವನೆ. ಅಣ್ಣ ಇಲ್ಲಿ ತೊಗೊಳ್ಳಿ ನಿಮ್ ಗುಟ್ಕಾ. ಹಾ, ನಿಮ್ದು ಕಿಂಗ್ ಸೈಜ್ ಸಿಗರೇಟ್ ಪ್ಯಾಕೆಟ್. ಅಣ್ಣ ಏನ್ ಬೇಕು? ಫೈನಲ್ ನೋಟಿಸ್. ನನ್ನ ಹತ್ರ ಫೈನಲ್ ನೋಟಿಸ್ ಸಿಗಲ್ಲ. ನನ್ನ ಹತ್ರ ಇದೆಯಲ್ಲಣ್ಣ. ಈಗಾಗಲೇ ನಿನಗೆ 2 ಸಲ ನೋಟಿಸ್ ಕೊಟ್ಟಾಗಿದೆ. ಆದರೆ ನೀನು ಯಾವುದೇ ರಿಪ್ಲೈ ಮಾಡಿಲ್ಲ. 2 ದಿನದಲ್ಲಿ ರೋಡ್ ಕಟ್ಟಿಂಗಲ್ಲಿ ನಿನ್ನ ಅಂಗಡಿ ಹೋಗುತ್ತೆ. ಸಾಯಿರಾಮ್. ನಾನು ನೋಡ್ಕೋತೀನಣ್ಣ. ಈ ಅಬ್ಬಾಸ್ನ ನಂಬಿ ನೀವು. ಅವನಿನ್ನೂ ಚಿಕ್ಕ ಹುಡುಗ. ನಾನು ನೋಡ್ಕೋತೀನಿ ಅವನ್ನ. ಅಣ್ಣ ಅಣ್ಣ, ಏನಾಯ್ತು? ಥಿಯೇಟರ್ ಕ್ಲೋಸ್ ಮಾಡಿ ಶಾಪಿಂಗ್ ಮಾಲ್ ಮಾಡ್ತಾರಂತೆ. ಅವಾಗ ಕ್ರಿಕೆಟ್ ಬೆಟ್ಟಿಂಗ್ ಕ್ಲೋಸ್ ಮಾಡಿದ್ರು. ಈಗ ಬ್ಲ್ಯಾಕ್ ಟಿಕೆಟ್ ಕೂಡ. ಬ್ಲ್ಯಾಕ್ ಟಿಕೆಟ್ ಮಾರ್ದೆ ನಾವೇನ್ ಮಾಡೋದು? ನಾನು ನೋಡ್ಕೋತೀನಿ, ನೀವು ಹೋಗಿ. ನನಗೆ ನಿನ್ನ ಐಡಿಯಾ ಬೇಕಾಗಿಲ್ಲ. ಬಿಸ್ನೆಸ್ ಹೇಗ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಏನ್ ಗೊತ್ತಿದೆ ನಿಮ್ಗೆ? ನಮ್ ಡ್ಯಾಡಿ ಕೊಟ್ಟಿರೋ ದುಡ್ಡಿಂದ ತಾನೇ ಬಿಸ್ನೆಸ್ ಮಾಡ್ತಿರೋದು. ಅಂತದೇನ್ ಕೊಟ್ಟಿದ್ದಾರೆ ನನಗೆ? ಪ್ರತಿ ಸಲ ಅದೇ ಹೇಳ್ತಾ ಇರಬೇಡ. ಮತ್ತೆ ನೀನೇನ್ ಕೇಳಿಸ್ಕೊತಾ ಇದ್ಯಾ? ಸ್ಲೋ ಯಾಕೆ ಹೋಗ್ತಾ ಇದ್ಯಾ? ಫಾಸ್ಟ್ ಆಗಿ ಹೋಗು. ಕಾರು ಸ್ಲೋ ಆಗೇ ಹೋಗುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವು ಕೆಳಗಡೆ ಇಳಿಬಹುದು. ಕಾರ್ ಸ್ಪೀಡು ಜಾಸ್ತಿ ಆಗುತ್ತೆ. ಇಡಿಯಟ್. ಸ್ಟೂಪಿಡ್. ಸ್ಲೋ ಆಗಿ ಓಡಿಸು. ನೀನ್ ಫಾಸ್ಟ್ ಆಗಿ ಓಡಿಸು. ಫೂಲ್. ಸ್ಲೋ ಆಗಿ ಓಡಿಸು. ರೆಡಿ ಫೂಲ್. ಜೋರಾಗಿ ಓಡಿಸು. ನೀನ್ ಬಾಯಿ ಮುಚ್ಕೊಂಡಿರು. ನೀನ್ ಸ್ಲೋ ಆಗಿ ಓಡಿಸು. ನೀನ್ ಹುಚ್ಚಿ ತರ ಆಡ್ಬೇಡ, ಸುಮ್ಮನೆ ಇರು. ನೀನ್ ಜೋರಾಗಿ ಓಡಿಸು. ನೀನ್ ಹುಚ್ಚ. ನಿನಗೆ ಹುಚ್ಚು, ಜೋರಾಗಿ ಓಡಿಸು. ನಿನ್ ಮನೆಯವರೆಲ್ಲ ಹುಚ್ಚರು. ಸ್ಲೋ ಆಗಿ ಓಡಿಸು. ನಿನಗೂ ಹುಚ್ಚು, ನಿಮ್ಮ ಅಪ್ಪನಿಗೂ ಹುಚ್ಚು. ಗಾಡಿ ಸ್ಪೀಡಾಗಿ ಹೋಗೋದು. ನೀನ್ ಹುಚ್ಚ, ನಿನ್ ಮನೆಯವರೆಲ್ಲ ಹುಚ್ಚರು. ಗಾಡಿ ಫಾಸ್ಟ್ ಆಗಿ ಸ್ಲೋ ಆಗಿ ಓಡುತ್ತೆ. ಗಾಡಿ ಜೋರಾಗಿ ಹೋಗೋದು. ಜೋರಾಗಿ ಹೋಗೋದು ಅಂತ ಹೇಳಿದೆ. ಮಕ್ಳು ಮಾಡ್ಬೇಕಾದ್ರೆ ಹೀಗೆ ಮಾಡ್ಕೋತಿದ್ರ? ಹಾಳಾಗೋಗ ನಿಮ್ಮ ಮಗಗಿಟ ಅಂದ್ರೆ ನೋಡು, ತಲೆ ಕೆಡಿಸ್ತೀರ. ಒದ್ದು ಬಿಡ್ತೀನಿ. ಈ ಕೀ ಇದೆಯಲ್ಲ, ಇದನ್ನ ಏನ್ ಮಾಡ್ತೀನಿ ಗೊತ್ತಾ? ನೋಡಿ. ಅಯ್ಯೋ, ಅಯ್ಯೋ, ಕೀ ಎತ್ಬಿಡ. ಅಯ್ಯೋ, ಕಾರ್ ಕೀ. ಸಾಯಿರಾಮ್. ಸರ್, ಟೀ ಸರ್. ನಾನು ಟೀ ಕುಡಿಯೋದಿಲ್ಲ ಮಗ. ಸಾಯಿರಾಮ್. ಏನಾಯ್ತು ಕಾಕ? ಮಹಾನಗರ ಪಾಲಿಕೆಯಿಂದ ನೋಟಿಸ್ ಬಂದಿದೆ. 2 ದಿನದಲ್ಲಿ ಅಂಗಡಿನ ಹೊಡೆದಾಕ್ತೀವಿ ಅಂತ. ನಿಂದು ಬಿಸ್ನೆಸ್ ಲಾಸ್ ಆಯಿತು, ನಂದು ಟೀ ಅಂಗಡಿ ಬಂದಾಗಿದೆ. ಮಕ್ಕಳು ಮಾಡ್ಕೋಬೇಕಾದ್ರೆ ತುಂಬಾನೇ ಬೇಜಾರಾಗಿದೆ. ಸರಿ, ಟೀ ಕೊಡೋಣ. ಡ್ಯೂಟಿ ಮುಗೀತಾ? ಫ್ಲೈಓವರಲ್ಲೇ ಬಿಟ್ಟು ಬಂದೆ.
ಫ್ಲೈಓವರ್ ಹತ್ರ ಡ್ಯೂಟಿ ಇತ್ತ. ಇಲ್ಲ, ಅವ್ನು ಅಲ್ಲೇ ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ. ನಮ್ಮೆಲ್ಲರೂ ಹಣೆ ಬರಹ ನಮ್ಮನ್ನ ಫಕೀರ್ನನ್ನಾಗಿ ಮಾಡಿ ಇಲ್ಲಿ ತಂದು ನಿಲ್ಸಿದೆ. ನಮ್ಮೆಲ್ಲರ ಪ್ರಾಬ್ಲಮ್ಮು ಸಾಲ್ವ್ ಆಗೋದಕ್ಕೆ ಒಂದು ಐಡಿಯಾ ಇದೆ ನನ್ನ ಹತ್ರ. ಏನದು? ಕಿಡ್ನಾಪ? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಮಾತು ಕೇಳು. ರೋಡ್ ವೈಂಡಿಂಗಲ್ಲಿ ನೀನು ಪಾನ್ ಅಂಗಡಿನ ಹೊರಟೋಯ್ತು. ಈಗ ಮತ್ತೆ ಆ ಪಾನ್ ಅಂಗಡಿ ಆಗಲಿ ಅಥವಾ ಕಿರಾಣಿ ಅಂಗಡಿ ಆಗಲಿ ಹಾಕುವಂಥ ತಾಕತ್ತಿದೆಯಾ ನಿನ್ನಲ್ಲಿ? ಇಲ್ಲ ತಾನೇ? ಜೀವನದಲ್ಲಿ ನೀನು ರಾಜ ಆಗಬೇಕು ಅಂತಿದ್ಯಾ ತಾನೇ? ಯಾವತ್ತಾದರೂ ಹಂಗೆ ಯೋಚನೆ ಮಾಡಿದ್ಯಾ? ಇಲ್ಲ ತಾನೇ? ಹಾಗಾದರೆ ಸುಮ್ಮನೆ ನನ್ನ ಮಾತು ಕೇಳಿ. ಈ ಕಿಡ್ನ್ಯಾಪಿಂದ ಏನಾದರೂ ಸಿಕ್ಕಿದ್ರೆ ಅದು ಒಳ್ಳೇದೇ. ಒಂದು ವೇಳೆ ಸಿಗಲಿಲ್ಲ ಅಂದರೆ ಅಬ್ಬಾಸ್ ಹೇಳ್ತಿರೋ ತಪ್ಪಾಗಿರ್ಬೋದಾದ್ರೆ ಸರಿಯಾಗಿದೆ. ನಮ್ಮ ಲೈಫಲ್ಲಿ ನಾವು ದುಡ್ಡು ಮಾಡಬೇಕು ಅಂದರೆ, ಹಾಗೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂದರೆ ಕಿಡ್ನಾಪಿಂಗ್ ಐಡಿಯಾ ಸರಿಯಾಗಿದೆ. ನೀವುಗಳು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನೆಗೆಟಿವ್ ಯಾಕೆ? ಪಾಸಿಟಿವ್ ಆಗಿ ಯೋಚನೆ ಮಾಡೋದೇನೋ ಸರಿನೇ, ಹಾಗೇನೆ ನೆಗೆಟಿವ್ನು ಯೋಚನೆ ಮಾಡಬೇಕು. ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮೋಟರ್ ಸೈಕಲ್ ರೆಡಿ ಮಾಡಿದ್ರು, ಅದೇ ಗಾಡಿಯಿಂದ ಬಿದ್ದರೆ ಏಟಾಗುತ್ತೆ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡಿ ಹೆಲ್ಮೆಟು ಮಾಡಿದ್ರು. ಸೊ ಒಂದೊಂದ್ಸಲ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಪಾಸಿಟಿವ್ ಆಗಿರುತ್ತೆ. ಯಾರನ್ನ ಮಾಡಬೇಕು? ఉన్నప్పటికీ హెవీ వెయిట్ స్టాక్స్ అమ్మకాల ఒత్తిడికి లోనవడంతో ప్రస్తుతం మన స్టాక్ మార్కెట్లు నష్టాల్లో ట్రేడ్ అవుతున్నాయి. ಅಯ್ಯೋ ಸುಮ್ಮನೆ ಇರೋ, ನ್ಯೂಸ್ ಅಲ್ಲಿ ಸ್ಕೋರ್ ತೋರಿಸ್ತಾರೆ. ಟೆಕ್ನಾಲಜಿ, ಬ್ಯಾಂಕಿಂಗ್ ಕೌಂಟರ್లు ಕರೆಕ್ಷನ್ కు లోనవుతున్నాయి. ಡ್ಯಾಡಿ ಸ್ವಲ್ಪ ಫ್ಯಾಷನ್ ಚಾನೆಲ್ ಹಾಕಿ. ಏನಂದೆ? ಫ್ಯಾಷನ್ ಚಾನೆಲ್ ಹಾಕ್ಬೇಕಾ ನಿಂಗೆ? ಓದೋದ್ಗಿರೋದು ಏನೂ ಇಲ್ವಾ? ಬೆಳಿಗ್ಗೆ ಕಾಲೇಜ್ ಹೋಗ್ಬೇಕು ತಾನೆ? ಹೋಗಿ ಮಲ್ಕೋ ಹೋಗೋ. ಹೋಗೋ, ನೀನು ಹೋಗಿ ಮಲ್ಕೋ. 5ನೇ ಕ್ಲಾಸ್ ಓದಿರೋನ್ಗೆ ಇಷ್ಟೊಂದು ದುರಹಂಕಾರ. ನನ್ ಮಗಳು MSc ಡಿಗ್ರಿ ಮಾಡಿದಾಳೆ. ಅವನು MSc ಓದಿದ್ದೀನಿ ಅಂತ ಸುಳ್ಳು ಹೇಳಿ ನನ್ ಮಗಳನ್ನ ಮದ್ವೆ ಮಾಡ್ಕೊಂಡ. ಪ್ಲೀಸ್ ಮಾ, ಹಳೆದೆಲ್ಲ ಯಾಕೀಗ? ಬಿಟ್ಬಿಡಿ ಅದನ್ನ. ಚಂಪಾ, ಯಾರು ಬಂದ್ರು ನೋಡೋಗೋ. ಅವಳು ಕೆಲಸ ಮಾಡ್ತಿದ್ದಾಳೆ, ನೀನೇ ಎದ್ದೋಗು. ನೋಡಿ, ನನ್ನ ರಿಯಲ್ ಎಸ್ಟೇಟ್ ಕೆಲಸ ಡೌನ್ ಆಗಿರ್ಬೋದು, ನಾನು ಡೌನ್ ಆಗಿದ್ದೀನಿ ಅಂತ ಹಿಂಗೆಲ್ಲ ಮಾತಾಡಬೇಡಿ. ನಿಮ್ಮ ಮಳಿಯ ನಾನು ಮರ್ಯಾದೆ ಕೊಟ್ಟು ಮಾತಾಡಿ. ಇಲ್ಲಿ ನೋಡಿ, ನಿಮ್ ಫ್ರೆಂಡು ಮೋಹನ್ ದಾಸ್ ಬಂದಿರಬಹುದು. ನಾನ್ ಹೋದ್ರೆ ಚೆನ್ನಾಗಿರಲ್ಲ. ಪ್ಲೀಸ್ ನೀವೇ ಹೋಗಿ. ಚಾನೆಲ್ ಇದೇ ಇರಲಿ. ಈ ರಿಯಲ್ ಎಸ್ಟೇಟ್ ಅವ್ನು ಇವಾಗ ಯಾಕಪ್ಪ ಬಂದ? ಮೋಹನ್ ಗಾಂಧಿ ಫೋನ್ ಮಾಡ್ಬೋದಿತ್ತಲ್ಲ. ಸೀದಾ ಮನೆಗೆ ಬಂದ್ಬಿಟ್ಟವನೆ. ಓ, ಯಾವುದೋ ಒಳ್ಳೆ ಡೀಲೇ ಇರಬೇಕು. ಮೋಹನ್ ಗಾಂಧಿ ಒಬ್ಬನೇ ಇರ್ಬೇಕಾಗಿತ್ತಲ್ಲ, ಇಬ್ರಂಗೆ ಮೋಹನ್ ಗಾಂಧಿ. ಯಾರ್ ನೀವು? ಯಾರ್ ನೀವೆಲ್ಲ? ಬಿಟ್ಬಿಡಿ ಅವ್ರನ್ನ. ಕೆಳಗಡೆ ಕರ್ಕೊಂಬಾರ ಅವಳನ್ನ, ಬೇಗ ಬೇಗ. ಏನು ಮಾಡ್ಬೇಡಿ. ಏಯ್, ಇಲ್ಲಿಂದ ಯಾರಾದ್ರೂ ಅಳ್ಳಾಡಿದ್ರೆ ಗುಂಡ್ ಹಾರಿಸಿ ಸಾಯಿಸಾಕ್ಬಿಡ್ತೀನಿ. ಅರ್ಥ ಆಗ್ತಿದ್ಯಾ? ಇಲ್ಲ ಇಲ್ಲ, ಶೂಟ್ ಮಾಡಬೇಡಿ, ನಮ್ಮನ್ನು ಶೂಟ್ ಮಾಡಬೇಡಿ ಪ್ಲೀಸ್. ನಾವ್ ಹಗ್ಗ ತಂದಿಲ್ಲ, ಮನೇಲಿ ಹಗ್ಗ ಇದ್ಯಾ? ಸರ್, ನಮ್ಮ ಹತ್ರ ಈ ಮನೆ ಬಿಟ್ಟು ಬೇರೆ ಏನೂ ಇಲ್ಲ. ಪ್ಲೀಸ್ ಸರ್, ಬಿಟ್ಬಿಡಿ. ಬಾಯ್ ಮುಚ್ಚು, ಕೂಗ್ಬೇಡ. ಏನಾಯ್ತು? ಓಕೆ, ನಿನ್ ಬಾಯಿ ಕಟ್ಟಿರೋದನ್ನ ಬಿಚ್ತಾ ಇದ್ದೀನಿ. ನೀನ್ ಕಿರ್ಚ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಡ. ನನ್ಗನ್ಸುತ್ತೆ ಅವ್ರ ಗ್ಯಾಂಗಲ್ಲಿ ಹುಡುಗಿ ಇರ್ಬೋದು, ಅದಕ್ಕೆ ಅವ್ರಿಗೋಸ್ಕರ ಜಗಳ ಮಾಡ್ತಿದ್ದಾರೆ. ಅವಳ ಹತ್ರ ಮಿಸ್ಬಿಹೇವ್ ಮಾಡ್ತಿರ್ಬೇಕು, ಗೊತ್ತು ನನಗೆ. ಬಾಯ್ ಮುಚ್ಚೆ, ಗುಂಡಾರಿಸ್ಬಿಡ್ತೀನಿ. ಮುಚ್ಚ ಬಾಯ್. ಸಂತು, ಯಾರ್ ನೀವಲ್ಲ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ದುಡ್ಡಿರೋ ಹುಡುಗಿನ ಯಾಕೆ ತಕೊಂಡ್ ಬರ್ತಾರೆ? ನಾನು ಹೇಳ್ತೀನಿ. ಓಕೆ, ದುಡ್ಡು
ದುಡ್ಡಿರೋ ಹುಡುಗಿನ ಯಾರಾದ್ರೂ ಯಾಕೆ ತಕೊಂಡ್ ಬರ್ತಾರೆ? ನನಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೋ, ನಾವು ನಿನ್ನ ಕಿಡ್ನಾಪ್ ಮಾಡಿದೀವಿ. ಎಲ್ರು ಯಾಕೆ ಕೈ ಎತ್ಕೊಂಡಿದ್ದೀರಾ? ನಾನು ಎತ್ತುತ್ತೀನಿ, ಸಾಕಷ್ಟು. ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡ್ಕೋ, ನಾವು ನಿನ್ನ ಕಿಡ್ನಾಪ್ ಮಾಡಿದೀವಿ. Kidnap? I don't believe this. I'm so excited. Whoa! Thank you very much. ಕಿಡ್ನಾಪ್ ಆಗಿರೋದಕ್ಕೆ ಯಾಕೆ ಇಷ್ಟೊಂದು ಖುಷಿ ಪಡ್ತಿದ್ದಾಳೆ? ಈ ತರ ನಾನು ಯಾವತ್ತೂ ನೋಡಿಲ್ವಲ್ಲ. ತಲೆ ಕೆಟ್ಟಿದ್ಯಾ? ಏನ್ ತಮಾಷೆ ಮಾಡ್ತಿದ್ದಾಳ ಅವಳು? ಅಣ್ಣ ಕಿಡ್ನಾಪ್ ಆದ್ರೂ ನಗ್ತಾ ಇದ್ದಾಳೆ ಇವಳು. ತಲೆ ಕೆಟ್ಟಿರ್ಬೇಕು ಇವಳಿಗೆ. ಅವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳು, ನಮಗ್ ದುಡ್ಡು ಬೇಕೇ ಬೇಕು. Guys, ಸುಮ್ನಿರು. Hi. I'm Maggie. ಬಿಲ್ಡರ್ ಜಗದೀಶ್ ಮಗಳು. ನಾನು ಕಿಡ್ನಾಪ್ ಆಗಿದ್ದೀನಿ. I am so excited. ಜಗದೀಶ್, ಹುಡುಗಿ ಅಪ್ಪನಿಗೆ ಫೋನ್ ಮಾಡಿ ದುಡ್ಡು ತಗೊಂಬ ಅಂತ ಹೇಳು. ಮನೆ ನಂಬರ್ ಟ್ರೈ ಮಾಡು. ಹಾ. ಚಕ್ರಿ, ರಿಲಯನ್ಸ್ ನೆಟ್ವರ್ಕ್ ಚೆನ್ನಾಗಿರೋದು. Step off. ಜಗದೀಶ್ ಮನೇಲಿದಾನ? ಹಾ ನೋಡಿ ಮೇಡಮ್, ನಾನು ಅದು ಕಟ್ ಮಾಡಿದ್ಲಾ? ನೀನ್ ಮುಚ್ಕೊಂಡಿರ್ತೀಯಾ? ಇನ್ನೊಂದ್ಸಲ ಮಾಡ್ತೀನಿ. ಹಲೋ, ಜಗದೀಶಿಗೆ ಫೋನ್ ಕೊಡು. ನೋಡಿ ಮೇಡಮ್, ಒಂದ್ ನಿಮಿಷ ನನ್ನ ಮಾತನ್ ಅಯ್ಯೋ, ನಾನು ಹೇಳೋದನ್ನ ಕೂಡ ಕೇಳ್ದೇನೆ 2 ಸಲ ಫೋನ್ ಕಟ್ ಮಾಡ್ತಿದ್ದಾಳೆ. ಅವ್ಳು ಕೂಡ ಇಲ್ಲ ನನಗೆ. ಒಂದ್ ನಿಮಿಷ, ನಾನು ಮಾತಾಡ್ತೀನಿ. ಹಲೋ, ಪೂರ್ತಿ ಮಾತು ಕೇಳಿಸ್ಕೊಳ್ಳೋರ್ಗೂ ಕಾಲ್ ಕಟ್ ಮಾಡಬೇಡ. ಜಗದೀಶಿಗೆ ಫೋನ್ ಕೊಡು. ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ ನೀನು. ಮತ್ತೆ ಫೋನ್ ಕಟ್ ಮಾಡಿದ್ರ? ಹೇಳಿದೆ ತಾನೇ, ರಿಲಯನ್ಸ್ ನೆಟ್ವರ್ಕ್ ಚೆನ್ನಾಗಿರೋದು. Step off. ನಾನು ನಿನ್ಗೆ ಹೇಳಿದ್ನಲ್ಲ, ಪೂರ್ತಿ ಮಾತು ಕೇಳಿಸ್ಕೊಳ್ಳೋರ್ಗೂ ಕಾಲ್ ಕಟ್ ಮಾಡಬೇಡ ಅಂತ. ಜಗದೀಶ್ ಮನೇಲಿಲ್ಲ ಅಂತ ಗೊತ್ತು. ಎಲ್ಲಿ ಹೋಗಿದ್ದಾನೆ ಅವನು? ಯಾವಾಗ ಬರ್ತಾನೆ? ಎಲ್ಲಿ ಹೋಗಿದ್ದಾನೆ? ಅಮೇರಿಕಾ? ಅಮೇರಿಕಾ? ನಾನು ಮೊದಲೇ ಹೇಳಿದ್ದೆ ಈ ಪ್ಲಾನ್ ವರ್ಕೌಟ್ ಆಗಲ್ಲ ಅಂತ. ಈಗಷ್ಟೇ ಕಿಡ್ನಾಪ್ ಮಾಡಿದೀವಿ, ದುಡ್ಡು ಕೊಡದೆ ಓಡ್ ಹೋಗಿದ್ದಾನೆ. ಇದನ್ನ ಇಲ್ಲೇ ಬಿಟ್ಬಿಡೋಣ ಆಯ್ತಾ? ಅವ್ನು ಸರಿಯಾಗಿ ಹೇಳ್ತಿದ್ದಾನೆ, ಇವಾಗ್ಲೇ ಬಿಟ್ಬಿಡೋಣ. ನನಗೂ ಅದೇ ಸರಿ ಅಂತ ಅನಿಸ್ತಾ ಇದೆ. ಏನಾಯ್ತು? ಅವನು ಅಮೆರಿಕಾಗೆ ಹೋದ್ರೆ ಏನಾಯ್ತು ಈಗ? ದುಡ್ಡುಗೋಸ್ಕರ ನಾವು ಸ್ವಲ್ಪ ರಿಸ್ಕನ್ನು ತಗೊಳ್ಳೇಬೇಕು. 1 ಕೋಟಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅವನು ಅಮೆರಿಕಾಯಿಂದ ಬರ್ತಿದ್ದಾಗೆ 1 ಕೋಟಿ ತಂದು ಕೊಡಬೇಕು. ಆ ದುಡ್ಡು ನಮಗೆ ಸಿಗ್ಲಿಲ್ಲ ಅಂದ್ರೆ ನಮ್ಮ ತೊಂದರೆಗಳೆಲ್ಲ ಬಗೆಹರಿಯಲ್ಲ. ಅದಾದ್ಮೇಲೆ ಗೊತ್ತಾಯ್ತಾ, ನನ್ನ ಫ್ರೆಂಡ್ಸ್ ಎಲ್ಲ ತಲೆ ತಿಂತಾನೆ ಇದ್ಯಾ? ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನನ್ ಮನೆನೇ ಬೇಕಿತ್ತು ಅವ್ರಿಗೆ. ನಿನ್ಯಾಕೆ ಕರ್ಕೊಂಬಂದ್ರು? ಅಂಕಲ್ ಫೋನ್. ನಮ್ಮನೆ ಫೋನ್ ಕನೆಕ್ಷನ್ ಕಟ್ ಮಾಡಿದ್ದಾರೆ. ನೋ, ನಿಮ್ ಫೋನ್ ಅಲ್ಲ ಅಂಕಲ್. ನನ್ನ ಫೋನ್ ರಿಂಗ್ ಆಗ್ತಿದೆ, ಪಾಕೆಟ್ ನಲ್ಲಿ ವೈಬ್ರೇಟ್ ಆಗ್ತಿದೆ. ನಾನ್ ತೆಗಿಯೋದು ಚೆನ್ನಾಗಿರಲ್ಲ, ಅವ್ಳಿಗೆ ಹೇಳು. ಆಂಟಿ, ಪಾಕೆಟ್ ನಲ್ಲಿ ಫೋನ್ ಇದೆ, ತೆಕ್ಕೊಡ್ತೀರಾ? ನೀನೇ ನೋಡ್ತಿದೀಯಲ್ಲ, ನನ್ ಕೈ ಕಟ್ ಹಾಕಿದಾರೆ, ನಾನ್ ಹೇಗ್ ತೆಗಿಲಿ? ಪ್ಲೀಸ್ ಪ್ಲೀಸ್ ಆಂಟಿ, ಎತ್ಕೊಡ್ತೀರಾ? ಟ್ರೈ ಮಾಡೋ ಒಂಚೂರು. ಪ್ಲೀಸ್ ಆಂಟಿ, ಆಂಟಿ ಆಂಟಿ ಪ್ಲೀಸ್ ಆಂಟಿ, ಟ್ರೈ ಮಾಡಿ. ಕೈ ಸ್ವಲ್ಪ ಇನ್ನು ಮುಂದೆ ಮಾಡು. ಆಂಟಿ ಕಮ್ ಆನ್, ಯು ಕ್ಯಾನ್ ಡು ಇಟ್. ಆಂಟಿ ಟ್ರೈ ಮಾಡಿ ಅಮ್ಮ. ಆಂಟಿ ಕಮ್ ಆನ್, ಕಮ್ ಆನ್, ಕಮ್ ಆನ್. ಸರಿಯಾಗಿ ತಗೊಳಕ್ ಬರಲ್ವಾ? ಏನ್ ಮಾಡಿದ್ಯಮ್ಮ ನೀನೀಗ? ಏನ್ ಗೀತಾ, ಒಂದು ಕೆಲಸನೂ ಸರಿಯಾಗಿ ಮಾಡಲ್ಲ. ಒಂದ್ ದಾರಿ ಇತ್ತು, ಅದು ಹೋಯ್ತು. ನೋ ಪ್ರಾಬ್ಲಮ್, ಆಂಟಿನ ಬೈಬೇಡಿ. ನಾನು ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ. ಹಾಯ್ ಶ್ವೇತಾ, ನಾನು ಕಿಡ್ನಾಪ್ ಆಗಿದ್ದೀನಿ ಕಣೆ. ಅಯ್ಯೋ, ನಾನು ನಿಜವಾಗ್ಲೂ ಕಿಡ್ನಾಪ್ ಆಗಿದ್ದೀನಿ ಕಣೆ. ಅಯ್ಯೋ ಊನಮ್ಮ, ಈ ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ, ಅದು ನಮ್ಮನೇಲೆ. ನನ್ನ ಹೆಸರು ಕಾಂದಾದ, ಸ್ವಸ್ತಿಕ್ ಕನ್ಸ್ಟ್ರಕ್ಷನ್ಸ್. ನಾನೇ ಕಿಡ್ನಾಪ್ ಮಾಡ್ಲಮ್ಮ. ನಿನ್ ಫ್ರೆಂಡ್ ಜೊತೆ ನಾನು ಕಿಡ್ನಾಪ್ ಮಾಡಿದಾರೆ. ಇಲ್ಲಿ ರೋಡ್ ನಂಬರ್ 10, ಫ್ಲಾಟ್ ನಂಬರ್ 25. ಪೂರ್ತಿ ಅಡ್ರೆಸ್ ಹೇಳಿ. ಅಯ್ಯೋ, ಜೂಬಿಲಿ ಹಿಲ್ಸ್ ಪಕ್ಕ ರೆಸ್ಟೋರೆಂಟ್ ಇದೆಯಲ್ಲ, ಅದ್ರ ಪಕ್ಕದ ಬೀದಿ ಅಂತ ಗಣೇಶ್ ರೆಸ್ಟೋರೆಂಟ್ ಹತ್ರ ಅಂತ ಹೇಳಿ. ಪವಿತ್ರ ಬ್ಯೂಟಿ ಪಾರ್ಲರ್ ಇದೆಯಲ್ಲ, ಅದ್ರ ಆಪೋಸಿಟ್. ಹಾಯ್ ಕ್ಯೂಟಿ, ನಾವು ಮೇಘ್ನಾಗೆ ಸಂಬಂಧಿಕರು. ನಾವೆಲ್ಲರೂ ಸೇರ್ಕೊಂಡು ನಿನ್ ಜೊತೆ ಗೇಮ್ ಆಡ್ತಿದ್ವಿ. ಹೇಗೆ ಅನಿಸ್ತು? ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಿನ್ನ ಬಕ್ರಾ ಮಾಡಿದ್ವಿ. ಯಾರಿಗೂ ಹೇಳ್ಬೇಡ. ಇಲ್ಲ ಸರ್, ಈ ಹುಡುಗಿ ಫ್ರೆಂಡ್ ಫೋನ್ ಬಂದಿತ್ತು, ಮಾತಾಡ್ತಿದ್ವಿ ಅಷ್ಟೇ, ಟೈಮ್ ಪಾಸ್ಗೋಸ್ಕರ. ಇನ್ನೊಂದ್ಸಲ ಮಾಡಿದ್ರೆ ಬೋಟಿ ತೆಗಿತೀನಿ. ಏನಾದ್ರು ಅಂದ? ಜಾಸ್ತಿ ಸ್ಮಾರ್ಟ್ ಆಗಕ್ ಹೋಗ್ಬೇಡ ನೀನು. ಏಯ್, ಏನೇ ನೋಡ್ತಿದ್ಯಾ? ತುಂಬಾ ಸ್ಮಾರ್ಟ್ ಆಗಿ ಆಟ ಆಡಕ್ ನೋಡಿದ್ರೆ ಸೂಟ್ ಹಾಕ್ಬಿಡ್ತೀನಿ. ಏನೋ ಹಾಗೆ ನೋಡ್ತಾ ಇದ್ಯಾ? ಏಯ್ ಮಗನೇ, ಕಣ್ಗುಡ್ಡೆ ಕಿತ್ಬಿಟ್ಟು ಗೋಲಿ ಆಡ್ಬಿಡ್ತೀನಿ. ಡೌ ಮಾಡೋದು ನೋಡ್ದ್ಯಾ ಇವನು? ನಾನು ಫೋನ್ ಮಾಡಿ ಮಾತಾಡಿದ್ಕೆ ಒಳ್ಳೇದೇ ಆಯ್ತು. ಇಲ್ಲಾಂದಿದ್ರೆ ನಾವೆಲ್ಲರೂ ಸಿಕ್ಕಾಕೋತಾ ಇದ್ವಿ. ಖಾನ್ ಅವ್ನು ತುಂಬಾ ಬುದ್ಧಿವಂತ. ನೋಡಕ್ ಕುಳ್ಳಿಗಿದ್ರು ಕೂಡ
ಎಗರಾಡೋದು ಕೋತಿ ತರ ತಗದ್ ಮಕ್ಕಳ ಮೇಲೆ ಬಾರ್ಸಿದ್ರೆ ಅವಾಗ ಗೊತ್ತಾಗತ್ತ ಅವ್ನಿಗೆ. ಏ ಖಾನ್ ಬಗ್ಗೆ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಒಂದ್ ಟೈಮಲ್ಲಿ ಅವನು ಮುಂಬೈನ ಅಲ್ಲಾಡ್ತಿದ್ದ. ಏನ್ ಹೇಳ್ತಾ ಇದ್ಯಾ? ತುಂಬಾ ದೊಡ್ಡ ಸ್ಟೋರಿ ಅದು, ಆಮೇಲೆ ಹೇಳ್ತೀನಿ. ಇಲ್ಲಿ ಏನ್ ನಡೀತಾ ಇದೆ ಏನು ಅರ್ಥನೇ ಆಗ್ತಾ ಇಲ್ಲ. ಅದ್ರ ಮೇಲೆ ಬೇರೆ ಆ ಜಗದೀಶ ಅವನು ಹೋಗಿ ಹೋಗಿ ಅಮೆರಿಕದಲ್ಲಿ ಕೂತಿದ್ದಾನೆ. ಯಾವಾಗ ಬರ್ತಾನಂತನೂ ಗೊತ್ತಿಲ್ಲ. ಇವ್ರನ್ನ ಹಿಂಗೆ ಕಟ್ಟಾಕಿದ್ರೆ ಸತ್ತೇ ಹೋಗ್ತಾರೆ. ಒಂದ್ ಕೆಲ್ಸ ಮಾಡೋಣ, ಅವ್ರು ಕಟ್ಟಿರೋ ಕಟ್ನ ಬಿಚ್ಬಿಡೋಣ. ಏನು ಹಗ್ಗ ಬಿಚ್ಬಿಡೋದಾ? ಅದೊಂದೇ ದಾರಿ ಇರೋದು. ಅವ್ರನ್ನಿಲ್ಲ ಕರ್ಕೊಂಡ್ ಬಂದು ಸರಿಯಾಗಿ ಧಮ್ಕಿ ಕೊಡೋಣ. ನಮಗೂ ಟೆನ್ಷನ್ ಕಮ್ಮಿ ಆಗುತ್ತೆ, ಅವ್ರಿಗೂ ಸ್ವಲ್ಪ ರಿಲೀಫ್ ಸಿಗುತ್ತೆ. ಕರೆಕ್ಟ್. ಹಾಗೆ ಆಗ್ಲಿ. ಈ ಮಾತೇನೋ ಸರಿ, ಆದ್ರೆ ಈ ಮನೇಲಿ ತಿನ್ನೋದಕ್ಕೆ ಏನೂ ಇಲ್ವೇಲ್ಲ. ನಾವ್ ಬರೋದಕ್ಕೂ ಮುಂಚೆನೆ ಎಲ್ಲ ತಿಂದು ಖಾಲಿ ಮಾಡಿದಾರೆ. ಫ್ರಿಜ್ ಅಲ್ಲಿ ಏನಾದ್ರೂ ಇರುತ್ತೆ, ಹೋಗಿ ನೋಡು. ಇವ್ರು ನಮ್ಗಿಂತ ನೋಡೋದಕ್ ಪಾಪರ್ ಅನ್ಸುತ್ತೆ. ಎಲ್ಲ ಖಾಲಿ ಇದೆ. ಪಿಜ್ಜಾ ತರ್ಸಣ್ವಾ? ಪ್ಲೀಸ್ ಪ್ಲೀಸ್ ಪಿಜ್ಜಾ ಆರ್ಡರ್ ಮಾಡು. ಏಯ್ ಫೋನ್ ಕೊಡು. ರಿಲಯನ್ಸ್ ನೆಟ್ವರ್ಕ್ ನಂಬರ್ 1. ಮೂರು ಚಿಕನ್ ಪಿಜ್ಜಾ ಬೇಕಿತ್ತು. ನೀವ್ಯಾರು ತಿನ್ನೋದಿಲ್ಲ? 6 ದೊಡ್ಡ ಪಿಜ್ಜಾ ತಂದಿಡಿ ಸರ್. ಜೊತೆಗೆ ಸ್ಪ್ರೈಟು ಆಡ್ ಮಾಡಿ. ಪಿಜ್ಜಾ ಜೊತೆ ಸ್ಪ್ರೈಟ್ ಇತ್ತು ಅಂದ್ರೆ ತುಂಬಾ ಮಜಾ ಇರುತ್ತೆ. ಒಳ್ಳೆ ಐಡಿಯಾ ಅಲ್ವಾ? ಸ್ವಲ್ಪ ತಾವು ಮುಚ್ಕೊಂಡಿದ್ರೆ ನಾನು ಮಾತಾಡ್ಬೋದು. ಏನಮ್ಮ, ಒಂದು ಸ್ಪ್ರೈಟು, ಆಮೇಲೆ 6 ದೊಡ್ಡ ಪಿಜ್ಜಾ. ಇರು, ಅವ್ರನ್ನು ಏನ್ ಬೇಕು ಅಂತ ಕೇಳ್ಕೊಂಡ್ ಬಾ. ಚಿಕನ್ನ ಇಲ್ಲ, ನಮ್ಮ ಮನೇಲಿ ನಾನ್ ವೆಜ್ ತಿನ್ನೋದಿಲ್ಲ. ಹೌದು ಸರ್, ನಾನ್ ತುಂಬಾ ದಿವಸದಿಂದ ಚಿಕನ್ನೇ ಮುಟ್ಟಿಲ್ಲ. ಏಯ್, ಇಷ್ಟ ಇದ್ರೆ ತಿನ್ನು, ಇಲ್ಲ ಸುಮ್ನೆ ಕೂತ್ಕೊಂಡಿರೋ. ಏಯ್ ಹುಡ್ಗೆ, ನೀನ್ ತಿಂತೀಯೋ ಇಲ್ವಾ? ಹಾ ತಿಂತೀನಿ. ಚಿಕನ್ ಬಾರ್ಬಿಕ್ಯೂ ತಗೊಂಬನ್ನಿ, ಮತ್ತೆ ಅದ್ರ ಮೇಲೆ ಆಲಿವ್ಸ್ ಹಾಕಿ, ಮತ್ತೆ ಇನ್ನು ಅದ್ರ ಮೇಲೆ ಟೊಮೆಟೊಸ್, ಮಯೋನೆಸ್, ಕೆಚಪ್, ಲಿಸ್ಟೇ ಬರ್ಕೊಟ್ಬಿಡು ಅವ್ರಿಗೆ. ಮತ್ತೆ ಗಾರ್ಲಿಕ್ ನಾನ್ ಜೊತೆಗೆ. ಇಷ್ಟೆಲ್ಲ ನಡೆಯಲ್ಲ. ಇಷ್ಟ ಇದ್ರೆ ತಿನ್ನು, ಇಲ್ಲ ಬರೀ ಚಿಕನ್ ಸಿಗತ್ತಷ್ಟೇ. ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಇದು ಪೂಜೆ ಪುನಸ್ಕಾರ ಮಾಡೋ ಮನೆ. ನಿಮಗ್ ಬೇಕಾದ್ರೆ ಹೊರಗಡೆ ಹೋಗಿ ತಿನ್ಕೊಂಡ್ ಬನ್ನಿ. ಅಯ್ಯೋ ಸರ್, ಅಲ್ಲೇನು ಇಲ್ಲ, ಅಲ್ಲೇನಿಲ್ಲ. ಹಳೆ ಬಟ್ಟೆ ಇದೆ ಅಷ್ಟೇ. ಆ ಕಬೋರ್ಡ್ ಅಲ್ಲಿ ದುಡ್ಡು ಗಿಡ್ಡು ಏನೂ ಇಲ್ಲ. ದುಡ್ಡಂತೂ ನಮ್ಮ ಮನೇಲಿ ಹುಡ್ಕೋದ್ರೆ ಎಲ್ಲೂ ಇಲ್ಲ. ಸುಮ್ನೆ ಇರಿ ಪ್ಲೀಸ್. ನೀನಿಲ್ಲ ಉತ್ಕೊಂಡು ಕೂತಿದ್ಯಾ? ಹೇಳು, ಯಾರು ನೀನು? ಹೇಳು. ಏಯ್, ಯಾರು ನೀನು? ಹೇಳ್ತಾ ಇಲ್ವೋ? ಇಲ್ಲ ಶೂಟ್ ಮಾಡ್ಬಿಡ್ತೀವಿ. ಹೇಳ, ಬಾಯ್ಲಿ ಅಡಿಯಲ್ಲಿ ಇಲ್ಲೇ ಇರೋ. ಕೂತ್ಕೊಳ್ಳಿ. ಯಾರಾದ್ರೂ ಕಿರ್ಚೋದು ಟ್ರೈ ಮಾಡಿದ್ರ ಸುಟ್ಟಾಕ್ಬಿಡ್ತೀನಿ. ಯಾಕೆ ತರ ಮಾಡ್ತಿದ್ದೀರಾ ಸರ್? ಯಾರು ಕಮ ಕಿಮಕ್ ಅನ್ಬಾರ್ದು. ಬಾಯ್ ಬಿಟ್ರೆ ಪ್ರಾಣ ಕಳ್ಕೊತೀರಾ. ಏನಾಗ್ತಿದೆ ಅಂತ ಅರ್ಥನೇ ಆಗ್ತಾ ಇಲ್ಲ. ನಾವಿವಾಗ ಜಗದೀಶ್ ಬರೋವರೆಗೂ ಕಾಯ್ತಾನೆ ಇರ್ಬೇಕು. ಅದನ್ ಬಿಟ್ಟು ಬೇರೆ ದಾರಿನೂ ಇಲ್ಲ. ಯಾಕಂದ್ರೆ ಕುತ್ಕೊಂಡೆ ದುಡ್ಡು ಮಾಡ್ಬೋದಲ್ಲ. ಅಬ್ಬಾಸ್, ದುಡ್ಡು ಸಿಕ್ಕದ್ಮೇಲೆ ಏನೋ ಮಾಡ್ತೀಯಾ? ಮೊದಲು ದುಡ್ಡು ಬರಲಿ ಇರೋ. ಪಿಜ್ಜಾ ಡೆಲಿವರಿ ಬೇಗ ತಿನ್ಬಿಡೋಣ. ಅದ್ರ ಡೋರ್ ಯಾರು ಓಪನ್ ಮಾಡೋದು? ಗುಡ್ ಈವ್ನಿಂಗ್ ಸರ್, ಪಿಜ್ಜಾ ಡೆಲಿವರಿ. ನೋ ಸರ್, ನಾನು ಆ ಥರ ಕೆಲಸ ಎಲ್ಲ ಮಾಡಲ್ಲ ಸರ್. ನೋ, ನಾನು ಆ ಥರ ಇಲ್ಲ. ಐ ಆಮ್ ನಾಟ್ ಲೈಕ್ ದಿಸ್. ಐ ಆಮ್ ಲೈಕ್ ದಿಸ್ ಸರ್. ಸರ್ 2,000 ತೆಗಿಯೋ. ನನ್ನ ಹತ್ರ ದುಡ್ಡೇ ಇಲ್ಲ. 2,000 ರೂಪಾಯಿ ಮುಖ ನೋಡಿ ಎಷ್ಟೋ ದಿನ ಆಗೋಗೈತೆ ಸರ್. 2,000 ತೆಗಿಯೋ. ಸಾಲ ಇಸ್ಕೊಂಡವ್ರಿಗೆ ಕೊಡಕ್ ಆಗ್ತಿಲ್ಲ, ನಿಮ್ಗೆ ಕೊಡ್ಲಿ? ಕೊಡ್ತೀಯೋ ಇಲ್ಲ ಸಾಯ್ತೀಯೋ? ದುಡ್ಡು ತೆಗಿ, ಬೇಗ ತೆಗಿ, ಬೇಗ. ಸಾಯಿಸ್ತಾನೆ ಇದೀರಲ್ಲ. ಚೆಕ್ ಆಗತ್ತ ಕೇಳ್ಬರ್ಲ ಸರ್? ಮಾತಾಡೋದ್ ನಿಲ್ಸಿ ದುಡ್ಡು ತೆಗಿಯೋ ಮೊದ್ಲು. ದುಡ್ಡು ತೆಗಿ ಅಂದ್ರೆ ಎಲ್ಲಿಂದ ಕೊಡ್ಲಿ ಸರ್? ಇವ್ನು ಯಾರೋ ವಿಚಿತ್ರವಾದ ಮನುಷ್ಯ. ಒಳಗೆ ಇನ್ನೂ ಜನ ಇದ್ದಾರಾ? ಏನೋ ಬಿಸ್ನೆಸ್ ನಡೀತಾ ಇದೆ ಅನ್ಸುತ್ತೆ. ಜಾಸ್ತಿ ನಾಟಕಗಳು ಬೇಡ ಇವಾಗ. ಪಿಜ್ಜಾದವನಿಗೆ ದುಡ್ಡು ಕೊಡ್ಬೇಕು. ತೆಗಿಯೋ ದುಡ್ಡು, ತೆಗಿಯೋ ದುಡ್ಡು. ಮೂಕಣ ದುಡ್ಡು ಕೊಡಕ್ತೀನಿ ಇವಾಗ. ದುಡ್ಡು ಕೊಡ್ತೀನಿ, ದುಡ್ಡು. ಯಾರೋ ಇವನು? ಮೆಂಟಲ್. ಸರ್
ನನ್ ಬಿಟ್ಬಿಡಿ ಸರ್. ಬೇಕಿದ್ರೆ ನನ್ ದುಡ್ಡೆಲ್ಲ ತಗೊಂಬಿಡಿ, ನಂಗೆ ಟಿಪ್ಸ್ ಕೂಡ ಬೇಡ. ಏಯ್. ನಾನು ಹೋಗಿಲ್ಲ ಅಂದ್ರೆ ನಮ್ಮ ಓನರ್ ಸಾಯ್ಸಾಕ್ಬಿಡ್ತಾರೆ ಸರ್. ಹೋಗ್ಬೇಕು ಅಂದ್ರೆ ನೀನ್ ಸಾಯ್ತೀಯ. ಅಯ್ಯೋ ದೇವ್ರೆ. ನಿನ್ ಫೋನಲ್ಲಿ ನಿಮ್ಮ ಓನರ್ಗೆ ಫೋನ್ ಮಾಡೋ ಫೋನ್ ಮಾಡೋ. ಅವನು ಓನರ್ಗೆ ಯಾಕೆ ಫೋನ್ ಮಾಡ್ಬೇಕು? ಇವ್ನು ಓನರ್ಗೆ ಫೋನ್ ಮಾಡಿಲ್ಲ ಅಂದ್ರೆ ಓನರ್ ಪೊಲೀಸರಿಗೆ ಫೋನ್ ಮಾಡ್ತಾನೆ, ಪೊಲೀಸರು ಇಲ್ಲಿಗೆ ಬರ್ತಾರೆ, ಅವಾಗ ನಾವು ಸಿಗಾಕೋತೀವಿ. ಅದು ನಿಜಾನೇ. ನಮಸ್ಕಾರ ಸರ್. ಹಾ ಹೇಳು. ಸರ್, ಇವತ್ತಿನ ಪಿಜ್ಜಾ ದುಡ್ಡನ್ನ ನನ್ನ ಸ್ಯಾಲರಿಯಿಂದ ಕಟ್ ಮಾಡ್ಕೊಳ್ಳಿ. ಇವತ್ತು ನಾನು ದುಡ್ಡು ತರಲ್ಲ. ಯಾಕೋ ಏನಾಯ್ತು? ಯಾಕೆ ಅಂತ ಕೇಳ್ತಿದ್ದಾರೆ. ಯಾಕೆ ಅಂದ್ರೆ ನನ್ನ ಸ್ಯಾಲ್ರಿ ಡಬಲ್ ಮಾಡಕ್ ಹೇಳ. ಇವ್ರ ಸ್ಯಾಲರಿ ಡಬಲ್ ಮಾಡಿ ಸರ್. ನಂದಲ್ಲ ಕಣಲೇ, ನಿಂದುಲೇ. ನನ್ನ ಸ್ಯಾಲರಿ ಡಬಲ್ ಮಾಡಿ ಸರ್. ಅಯ್ಯೋ, ಚಿಕ್ಕ ವಯಸ್ಸಿಂದನೂ ನನ್ನ ಹತ್ರನೇ ಕೆಲಸ ಮಾಡ್ತಿದ್ಯಾ, ತುಂಬಾ ನಿಷ್ಠೆಯಿಂದನೂ ಕೆಲಸ ಮಾಡ್ತೀಯಾ. ಸರಿ ಮಾಡ್ತೀನಿ ಬಿಡು, ಡಬಲ್ ಸ್ಯಾಲ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಾಯ್. ಹಾಗಿದ್ರೆ ನಾನು ಹೋಗ್ತೀನಿ. ನಾನು ಬರೋದಿಲ್ಲ. ಯಾಕೆ? ಅವ್ರು ಯಾಕೆ ಅಂತ ಕೇಳ್ತಿದ್ದಾರೆ. 50% ಪಾರ್ಟ್ನರ್ಶಿಪ್ ಬೇಕು ಅಂತ ಕೇಳು. ಅವ್ರು ಕೊಡೋದಿಲ್ಲ. ಮೊದ್ಲು ಕೇಳೋದೆ. ನಿಮ್ ಬಿಸ್ನೆಸ್ ಅಲ್ಲಿ 50% ಪಾರ್ಟ್ನರ್ಶಿಪ್ ಬೇಕು. ಕೋತಿ ತರ ಯಾಕೆ ಕೇಳ್ತೀಯ? ಸಿಂಹು ತರ ಕೇಳೋ. ನನ್ಗೆ ನಿನ್ ಬಿಸ್ನೆಸ್ ಅಲ್ಲಿ 50% ಪಾರ್ಟ್ನರ್ಶಿಪ್ ಬೇಕು. ಕೋತಿ ನನ್ ಮಗನೇ. ಏನ್ ಬಗಳ್ತಿದ್ಯಲ್ಲ, ನಿನಗೆ ಪಾರ್ಟ್ನರ್ಶಿಪ್ ಬೇರೆ ಬೇಕಾ? ಒಂದ್ ಮಾತು ಹೇಳು, ನೀನೇನಾದ್ರೂ ನನ್ನ ಜೊತೆ ಕುಡ್ದು ಮಾತಾಡ್ತಾ ಇದ್ಯಾ? ಕೇಳಿಸ್ಕೋ ಶಂಕರಾಭರಣಂ, ನಾನ್ ನಿನ್ನ ಕೆಲ್ಸದಿಂದ ತೆಗ್ದಾಕ್ತಾ ಇದ್ದೀನಿ, ಮತ್ತೆ ಫೋನ್ ಮಾಡ್ಬೇಡ. ಅಲ್ಲ ಕಣೋ, ಅವನ್ ಯಾಕೆ ನಿನ್ಗೆ ಹಾಗೆ ಹೇಳ್ದ? ನಮ್ ಪಿಜ್ಜಾ ಕಾರ್ನರ್ ಅಲ್ಲಿ ಇಬ್ರು ಪುಗ್ರಿ ಶಂಕರ್ ಇದಾರೆ. ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಅವ್ನು ಯಾವಾಗ್ಲೂ ನನ್ನ ಹೆಸರನ್ನ ಉಲ್ಟಾನೇ ಹೇಳ್ತಾನೆ. ಜಾಸ್ತಿ ತಿನ್ಬೇಡ ಕಣೋ, ಡುಮ್ಮ ಹೊಟ್ಟೆ ಒಡೆದೋಗುತ್ತೆ. ಸಾಕ್ ನಿಲ್ಸು, ಎಲ್ಲ ತಿನ್ಕೋಬೇಡ. ತಗೊಂಡೋಗ ಅವ್ರಿಗೂ ಸ್ವಲ್ಪ ಕೊಡೋ. ಇಲ್ಲ ನಂಗೆ ಹಸುವಾಗಿದೆ, ನಾನು ಹೋಗಲ್ಲ. ಹೋಗೋ. ಏಯ್, ಇಡೋ ಸಾಕು. ಎಷ್ಟ್ ತಿಂತೀಯಲ್ಲಿ? ಭೂಮಿಗೆ ಇನ್ನೂ ಭಾರ ಆಗ್ತೀಯ ಕಣೋ. ಯಾವಾಗ್ಲೂ ನನ್ನನ್ನೇ ಕಳಿಸ್ತೀರಾ, ನೀವ್ ಇಲ್ಲಿ ಕುತ್ಕೊಂಡು ಆರಾಮಾಗಿ ತಿಂತಾ ಇದ್ದೀರಾ. ಹೋಗೋ ಸಾಕು. ಏಯ್ ಇರೋ, ಅವನು ಬರ್ಲಿ ಇರೋ. ಇದರಿಂದ ಒಂದ್ ಪೀಸ್ ತಿಂದ್ರು ಯಾರಿಗೂ ಏನು ಗೊತ್ತಾಗಲ್ಲ. ಕೊಟ್ಟೆನೋ? ಹಾ ಕೊಡ್ತಾ ಇದೀನಿ. ಹೋಗಿ ಬರ್ತೀನಿ. ಕೊಟ್ಟೆನೋ? ಕೊಟ್ಟೆ. ನಾನ್ ನೋಡಿ ಇವ್ರಿಗೆ ಭಯ ಆಯ್ತು ಅನ್ಸುತ್ತೆ. ಹೆಲ್ಮೆಟ್ ಹಾಕಿದ್ರು ಭಯ ಪಡ್ತಾ ಇದಾರೆ. ಹೆಲ್ಮೆಟ್ ಏನಾದ್ರೂ ತೆಗೆದ್ರೆ ಇನ್ನೂ ಭಯ ಪಡ್ತಾರೆ. ಏನಯ್ಯ, ನೆಟ್ಟಾಗಿ ನಿಂತ್ಕೊಳಯ್ಯ. ಏನಾಯ್ತು ನಿನ್ಗೆ? ಯಾಕೆ ಕಿರ್ಸ್ತಿದ್ಯಾ? ನನ್ನ ಹೆಲ್ಮೆಟ್ ಇಂದ ಎಲ್ರು ನೋಡ್ಬಿಟ್ರು. ಈಗ ನಿಮ್ನು ಕೂಡ ನೋಡ್ಬಿಟ್ರು. ಇವನಿಂದಾನೆ ಎಲ್ಲರೂ ನಮ್ಮ ಮುಖಗಳನ್ನು ನೋಡಿದ್ರು. ಈ ಒಬ್ಬ ನನ್ನ ಮಗನಿಂದ ನಾವೆಲ್ಲರೂ ಸಿಕ್ಕಾಕೊಂಡ್ವಿ. ಇದರಿಂದ ನಾವೆಲ್ಲರೂ ಸಿಕ್ಕಾಕೋತೀವಿ. ಏನೋ ಗೊತ್ತಿಲ್ಲದೆ ಆಗೋಯ್ತು. ಮಾತಾಡ್ಬೇಡ, ಸುಮ್ಮನೆ ಬೀಳ್ತವೆ ಈಗ. ಇವ್ನ್ ಹೊಡೆಯೋದ್ರಿಂದ ಏನೂ ಆಗಲ್ವೋ? ಒಂದು ಕೆಲ್ಸನೂ ಸರಿಯಾಗಿ ಮಾಡಕ್ ಬರಲ್ಲ ಇವನ್ಗೆ. ದಡಿ ನನ್ ಮಗ. ತಲೆ ಕೆಟ್ಟೋಗಿದೆ ನಿನ್ಗೆ. ಕೆಲಸ ಆಯ್ತು. ನೀವೇನ್ ಪಿಜ್ಜಾ ತಿನ್ಲಿಲ್ವಾ? ಪ್ಲಾನ್ ಎಲ್ಲ ನೀರಲ್ಲಿ ಹೋಮ ಮಾಡಕ್ ಬಿಟ್ಟ ಇವನು. 4 ಸರಿ ತಿಂತಿಯಲ್ಲ, ಗೊತ್ತಾಗಲ್ಲ. ಚಕ್ರಿ ಅಲ್ವಾ? ನನ್ ಮುಖನು ನೋಡ್ಬಿಟ್ಟ ಇವನು. ಎಷ್ಟು ಟಾರ್ಚರ್ ಕೊಟ್ಟಿದ್ದ. ಗುರ್ತಿಡ್ದ ಹೇಗೆ? ಅಯ್ಯೋ, ಗುರ್ತಿಡ್ದ ಅನ್ಸುತ್ತೆ. ಇವನು ಅದೇ ಚಕ್ರಿನೇ ನನ್ನ ಹತ್ರ ಚಾಕ್ರಿ ಮಾಡ್ಕೊಂಡಿದ್ದವನು. ಬೇಡ. ವಾಪಸ್ ಯಾವಾಗ ಕೊಡ್ತೀಯಾ? ಸಂಡೆ ಕೊಡ್ತೀನಿ. ಕಾನ್ ಜೊತೆ ಆಟ ಬೇಡ ಮರಿ. ಆಟ ಆಡಿದ್ರೆ ಜೀವ ಹೋಗ್ಬಿಡುತ್ತೆ. ನಾನ್ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ತೀನಿ ತಾನೆ? ಡೆಫಿನೆಟ್ಲಿ. ಶಾರುಖ್ ಖಾನ್ ಮೀರಿಸ್ತೀನಿ ತಾನೆ? ಗ್ಯಾರಂಟಿ. ಮತ್ ಹೋಗೀಗ. ನನ್ನ ಹತ್ರ ಮತ್ತೆ ಬಂದವನೆ. ಗುರ್ತಿಡ್ದಿಲ್ಲ ಅನ್ಕೋತೀನಿ. ನನ್ಗೂ ಇವನ್ ಪರಿಚಯ ಇಲ್ಲ ಅನ್ನೋ ತರ ನಾಟಕ ಮಾಡ್ತೀನಿ. ರಾಷ್ಟ್ರ ಪ್ರಶಸ್ತಿ ಪ್ರತಿಭೆ ಅನ್ಕೊಂಬಿಟ್ಟವನೆ. ಮಾಮ, ಈಗ ನಿನ್ನನ್ನು ನೋಡ್ಬಿಟ್ಟ ಅವನು. ಒಂದ್ ಕೆಲ್ಸ ಮಾಡೋಣ, ಇಲ್ಲಿಂದ ಹೋಗ್ಬಿಡೋಣ. ಓಡೋಗೋದ್ರಿಂದ ಕೆಲಸ ಮಾಡೋಣ. ದುಡ್ಡು ಸಿಕ್ಕಿದ ತಕ್ಷಣ ಪಾಕಿಸ್ತಾನಕ್ಕೆ ಓಡೋಗೋಣ. ನಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಿ ಕೇಳಲೆ ಗೂಬೆ, ಪಾಕಿಸ್ತಾನ್ಗೆ ಹೋದ್ರೆ ಮತ್ತೆ ಮುಂಬೈ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಪಾಕಿಸ್ತಾನ ಹೋಗೋದ್ರ ಬಗ್ಗೆ ಯೋಚನೆನೂ ಮಾಡಬೇಡ. ಇಲ್ಲೇ ನಮ್ಮ ಅಜುದ್ದೀನ್ ಬಾಯಿ ಮನೆ ಇದೆಯಲ್ಲ, ಅಲ್ಲೇ 3 ತಿಂಗಳು ಇರೋಣ. ಎಲ್ಲ ಸರಿ ಹೋದ್ಮೇಲೆ ನಾವು ಹೊರಗೆ ಬರೋಣ. ರಘು, ಎಲ್ರೂ ಆಚೆ ಕರ್ಕೊಂಬ. ನೋಡಿ, ನಮ್ಮನ್ನ ನೋಡಿ ನೀವೆಲ್ಲ ಹೆದರ್ಕೋಬೇಡಿ. ಎಲ್ಲರೂ ಆರಾಮಾಗಿರಿ. ನಮ್ಮನ್ನ ನಿಮ್ ಗೆಳೆಯರು ಅನ್ಕೊಳ್ಳಿ.
ನೋಡಿ ನಾವು ನಿಮ್ಗೆ ಯಾವ್ದೇ ರೀತಿ ಹಾನಿ ಮಾಡ್ಬೇಕು ಅಂತ ಇಲ್ಲಿ ಅಭಿಷೇಕ್ ಬಂದಿಲ್ಲ. ಬಚ್ಚನ್ ದಯವಿಟ್ಟು ನೀವೆಲ್ಲ ಕಮಲ ಸಹಕರಿಸಬೇಕು. ಹಾಸನ್ ತರ ಸ್ವಲ್ಪ ಇದಾರೆ. ಹೊತ್ತು ಇಲ್ಲಿದ್ದು ಹೋಗ್ಬಿಡ್ತೀವಿ ಅಷ್ಟೇನೆ. ಅದು ಅಣ್ಣ ನೀವು ಬಾಂಬೆ ಅಂಡರ್ ವರ್ಲ್ಡ್ ಅವರಾ? ಅಲ್ಲ, ಕಲಾಸಿ ಪಾಳ್ಯದವರು. ಕಲಾಸಿ ಪಾಳ್ಯದಲ್ಲೂ ದಾದಾ ಇರ್ತಾರಾ? ಅಂದ್ರೆ ಆದಷ್ಟು ಬೇಗ ಮುಂಬೈಯಲ್ಲೂ ಬ್ರಾಂಚ್ ಓಪನ್ ಆಗುತ್ತೆ. ಅಣ್ಣ ನಿಮ್ ಗ್ಯಾಂಗ್ ಯಾವ್ದಣ್ಣ? ಚೋಟಾ. ತಲೆ ಕೆಟ್ಟಿದ್ಯೇನ್ರೋ? ಹಾಗಾದ್ರೆ ನೀವಿಬ್ರು ಬೇರೆ ಬೇರೆ ಗ್ಯಾಂಗ್ ಅವರಾ? ಎರಡು ಗ್ಯಾಂಗ್ ಅಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇದಕ್ಕೆ ಎಲ್ಲರೂ ಸೇರಿ ಕಲಾಸಿ ಪಾಳ್ಯದಲ್ಲಿ ಒಂದು ಛೋಟಾ ಗ್ಯಾಂಗ್ ನ ಓಪನ್ ಮಾಡ್ತಾ ಇದೀವಿ. ಪುಗರಿ ಶಂಕರ್, ನೀನು ಅಂಡರ್ ವರ್ಲ್ಡ್ ಸೇರ್ಕೊಳ್ಳೋ ಸಮಯ ಹತ್ರ ಬರ್ತಾ ಇದೆ. ಸರಿಯಾದ ಸಮಯ. ನಿನ್ ಕನ್ಸು ನನ್ಸಾಗೋದ್ರಲ್ಲಿದೆ. ಪಿಜ್ಜಾ ಹಟ್, ನೀನ್ ಈ ಗ್ಯಾಂಗ್ ಅಲ್ಲಿ ಪಟಾಪಟ್ ಸೇರ್ಕೊಂಡ್ಬಿಡು. ಏನ್ರಿ ಏನ್ ಮಾಡ್ತಿದ್ದೀರಾ ನೀವು? ಪಕ್ಕದ ಮನೆಗೆ ಲೈಟ್ ಬಿಡೋಣ ಅಂತ. ಆದ್ರೆ ಯಾಕೆ? ಯಾಕಂದ್ರೆ ಪಕ್ಕದ ಮನೇಲಿರೋದು ಪೊಲೀಸ್ ಆಫೀಸರು. ನಾನ್ ಸಿಗ್ನಲ್ ಕೊಡ್ತಾ ಇದ್ರೆ ಏನೋ ಆಗಿದೆ ಅನ್ಕೊಂಡು ಕಾಪಾಡಕ್ ಬರ್ತಾರೆ. ಈ ಟಾರ್ಚ್ ಸಿಗ್ನಲ್ ಅಲ್ಲಿವರೆಗೂ ಹೋಗುತ್ತಾ ಮಗ್ನೆ? ಇದು ತುಂಬಾ ಪವರ್ಫುಲ್ ಇದೆ. 1 ಕಿಲೋಮೀಟರ್ ತನಕ ಹೋಗುತ್ತೆ. ಮತ್ತೆ ಬಾಕಿ 157 ಕಿಲೋಮೀಟರ್? ಬಾಕಿ 157 ಕಿಲೋಮೀಟರ್ ಅಂದ್ರೆ ಯಾಕೆಂದ್ರೆ ಆ ಊರು ಇಲ್ಲಿಂದ 158 ಕಿಲೋಮೀಟರ್ ದೂರ ಇದೆ. ಮತ್ತೆ ಊರ್ಗ್ ಹೋಗಿ 1 ಗಂಟೆ ಆಯ್ತು. ಈ ಮಾತು ಮೊದ್ಲೇ ಹೇಳ್ಬೋದಾಗಿತ್ತಲ್ಲ ಮುದ್ಕಿ. ಹಿ ಈಸ್ ಟ್ಯೂಬ್ಲೈಟ್. ಹಿ ಈಸ್ ಯೂಸಿಂಗ್ ಟ್ಯೂಬ್ಲೈಟ್ ಆಲ್ಸೋ. ಇವನು ಯಾರಿಗಾದ್ರೂ ಹೇಳಿ ಆಮೇಲೆ ನಮ್ಮನ್ ಬಚಾವ್ ಮಾಡ್ತಾನಂತೆ. ಇವನ ಏನ್ ಅನ್ಕೊಂಡಿದಾನೆ? ಇವನೇನ್ ಸೂಪರ್ ಮ್ಯಾನ, ಬ್ಯಾಟ್ ಮ್ಯಾನ್, ಹಿ ಮ್ಯಾನ, ಶಕ್ತಿಮಾನ? ಇವನು ವಾಚ್ ಮ್ಯಾನ್ ಆಗೋಕ್ಕೂ ಲಾಯಕ್ಕಿಲ್ಲ. ಹಿ ಈಸ್ ನಾಟ್ ಲುಕ್ ಲೈಕ್ ಮ್ಯಾನ್ ಆಲ್ಸೋ. ನೋಡ್ದ್ಯಾ ಅವನ್ನ? ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ, ಅವ್ರಿಗೆ ತುಂಬಾ ಬೇಜಾರಾಗತ್ತೆ. ವಾಟ್ ಬ್ಯಾಡ್? ಹೌ ಕ್ಯಾನ್ ಹಿ ಫೀಲ್ ಬ್ಯಾಡ್? ಹಿ ಡಸಂಟ್ ನೋ ಮೀ. ಅವನಿಗೆ ಸರಿಯಾಗಿ ಕನ್ನಡ ಕೂಡ ಬರಲ್ಲ. ಐ ಫೀಲ್ ಬ್ಯಾಡ್. ಐ ಟೋಲ್ಡ್ ಯು ಡೋಂಟ್ ಮ್ಯಾರಿ ವಿತ್ ದಿಸ್ ಮ್ಯಾನ್. ಅವ್ರು ಟ್ರೈ ಮಾಡ್ತಿದಾರಲ್ಲ. He is good for nothing. He fools you. He fools your father. He is fooling everybody. ಅಮ್ಮ ಪ್ಲೀಸ್ ಅಮ್ಮ. ಅಯ್ಯೋ ಇವತ್ತು ಸ್ಯಾಟರ್ಡೇ ಬೇರೆ. ಫ್ರೈಡೆ ಮೊನ್ನೆ ಥರ್ಸ್ಡೇ ಆಗಿತ್ತಲ್ವಾ ಅಂದ್ಮೇಲೆ? ಅಯ್ಯೋ ನಾನ್ ಹೇಳಿದ್ ಹಾಗಲ್ಲ. ಸ್ಯಾಟರ್ಡೇ ನೈಟ್ ಇಸ್ ಪಾರ್ಟಿ ನೈಟ್, ಪಬ್ ನೈಟ್ ಮ್ಯಾನ್. ನೀವು ಹೋಗ್ತಿರಲ್ವಾ? ದುಡ್ಡಿದ್ದಾಗ ಹೋಗ್ತಿದ್ವಿ. ಇವ್ರು ನನ್ನನ್ನ ನಾಳೆ ಕಿಡ್ನಾಪ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಕಿಡ್ನಾಪ್ ಮಾಡೋರು ಸ್ಯಾಟರ್ಡೇ ಸಂಡೇ ಅಂತ ನೋಡಲ್ಲ. ಆಕ್ಚುಲಿ ನಾನು ಬಾಂಬೆ ನೈಟ್ ಕ್ಲಬ್ ಹೋಗೋಳಿದ್ದೆ ಇವತ್ತು. ಬಾಂಬೆ ನೈಟ್ ಕ್ಲಬ್? ಹಾ ಹೌದು. ಲಾಸ್ಟ್ ವೀಕ್ ನಾವು ಕುಡ್ದು Bottle ಚೆನ್ನಾಗಿ and ಎಂಜಾಯ್ ಮಾಡಿದ್ವಿ. ಹೋ ಯಾ, ಆಕ್ಚುಲಿ ವಿ ವರ್ ಮೂವಿಂಗ್ ಅಂಡ್ ಗ್ರೂವಿಂಗ್, ಯು ನೋ. ಪೊಲೀಸ್ ಕಾನ್ಸ್ಟೇಬಲ್. ಅವ್ನು ಇಲ್ಲಿಗೆ ಯಾಕೆ ಬಂದಿದ್ದಾನೆ? ವೀರಂ ಮಸ್ತಾನ್ ಕಳ್ಸಿರ್ಬೇಕು. ಇವಳು ಇಲ್ಲಿಗೆ ಹೇಗ್ ಬಂದ್ಲು? ಡೋರ್ ಓಪನ್ ಆಗಿತ್ತು, ಅದಕ್ಕೆ ಬಂದೆ. ದಡಿಯಾ ಇವಳನ್ನ ಒಳಗಡೆ ಕರ್ಕೊಂಡು ಹೋಗೋ. ಈಗ ಏನ್ ಮಾಡೋಣ ಅಂತೀಯ? ಅಯ್ಯೋ ವೀರನ್ ಮಸ್ತಾನ್ ಬಂದಿದ್ದಾರೆ. ಕಮಿಷನರ್ ಹೇಳದ್ನಲ್ಲ ಕಾನ್ಸ್ಟೇಬಲ್ ಅಂತ. ಯಾರಮ್ಮ ಬಂದಿದ್ದು? ಯಾರು ಬಂದಿದ್ದಾರೆ? ಅದವರು ಸುಮ್ಮನೆ ಯಾರಮ್ಮ ಬಂದಿದ್ದು? ನಾನು ಅದನ್ನೇ ಕೇಳಿದ್ದು. ಯಾರೋ ಕಾನ್ಸ್ಟೇಬಲ್ ಬಂದಿರ್ಬೇಕು. ಮಸ್ತಾನೆ ಕಳ್ಸಿರ್ಬೇಕು. ನಾನ್ ಬ್ಯಾಟ್ರಿ ಬಿಟ್ಟಿದ್ದು ವರ್ಕೌಟ್ ಆಗಿದೆ ಅಂತ. ಕಾನ್ಸ್ಟೇಬಲ್ ಇವನು ಇಲ್ಲಿ ಒಬ್ನೇ ಕಾಣಿಸ್ತಾ ಇದ್ದಾನೆ. ಅವ್ನ ಹಿಂದೆಗಡೆ ದೊಡ್ಡ ಫೋರ್ಸ್ ಈಗ ಇರಬಹುದು. ಅವನ ಒಬ್ನೇ ಇದ್ದಾನೆ. ಮತ್ತೆ ಅವನ ಹಿಂದೆ ಒಂದ್ ದೊಡ್ಡ ಫೋರ್ಸೇ ಇರ್ಬೋದು. ನಾವೇನಾದ್ರೂ ಸಿಕ್ಕಾಕೊಂಡ್ರೆ ಎಲ್ಲರನ್ನು ಸಾಯಿಸ್ತಾರೆ. ಅವ್ರು ನಮ್ಮನ್ನ ಹಿಡಿದ್ರೆ ಖಂಡಿತ ನಮ್ಮನ್ನ ಸಾಯಿಸ್ತಾರೆ. ಅವ್ರು ನಮ್ಮನ್ನ ಸಾಯಿಸಕ್ಕಿಂತ ಮುಂಚೆ ನಾವೇ ಇವ್ರನ್ನ ಸಾಯಿಸ್ಬಿಡೋಣ. ಅಯ್ಯೋ ಇದೇನು ನನಗೇನು ಕೇಳಿಸ್ತಿಲ್ಲ. ಮತ್ ಇವನಿಗೆ ಹೇಗ್ ಕೇಳಿಸ್ತಿದೆ? ಈ ನನ್ ಮಗ 90 ಕಿಲೋಮೀಟರ್ ದೂರದಲ್ಲಿದ್ರು ಲಿಪ್ ರೀಡಿಂಗ್ ನೋಡ್ಕೊಂಡು ಏನ್ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಡ್ತಾನೆ. ಚಂಪಾ, ಏ ಚಂಪಾ. ಅವ್ರು ನನ್ ಗಂಡ ಸರ್, ಪ್ಲೀಸ್ ಚಂಪಾ. ಅವ್ರಿಗೇನು ಮಾಡ್ಬೇಡಿ. ನಿಮ್ ಕಾಲ್ ಬೀಳ್ತೀನಿ, ಪ್ಲೀಸ್ ಅವ್ರಿಗೇನು ಮಾಡ್ಬೇಡಿ ಸರ್. ಅವ್ರಿಗೇನು ಮಾಡಲ್ಲ ಅಲ್ವಾ? ಪ್ಲೀಸ್ ಸರ್. ಚಂಪಾ, ಅವನು ಇಲ್ಲೇ ಇರ್ತಾನೆ. ಇಲ್ಲ ಸರ್, ತುಂಬಾ ಲೇಟ್ ಆಯ್ತಲ್ವಾ, ಅದಕ್ಕೆ ನನ್ನನ್ ಮನೆಗ್ ಕರ್ಕೊಂಡು ಹೋಗಕ್ ಬಂದಿದ್ದಾರೆ.
ಏನ್ರಿ ಬನ್ನಿ. ಇವಾಗ ಟೈಮ್ ಎಷ್ಟು? ಅರೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನೀನ್ ಮನೇಲಿ ಇರ್ಬೇಕು ಅಂತ ಗೊತ್ತಿಲ್ವಾ? ಬನ್ನಿ ಇಲ್ಲಿ. ಅಲ್ಲಿ ನೋಡಿದ್ರೆ ಮನೆಗೆ ಬೀಗ ಹಾಕಿದೆ. ನಾನು ಬೀಗ ಹೊಡ್ಕೊಂಡು ಮನೆಗೆ ಬರಕ್ಕಾಗತ್ತಾ? ನಿನ್ಗೊಂದು ಫೋನ್ ಮಾಡಕ್ಕಾಗಲ್ವಾ? ಅದು ಇಲ್ಲಿ ಫೋನ್ ಲೈನ್ ಕಟ್ ಅಯ್ಯೋ ನಿಮ್ ಓನರ್ ನೋಡಿದ್ರೆ ಬಿಲ್ಲು ಕಟ್ಟಲ್ಲ, ಸಂಬಳನೂ ಕೊಡಲ್ಲ ನಿನಗೆ. ಬನ್ನಿ ಒಳಗೆ. ನೀನ್ ನೋಡಿದ್ರೆ ಕೆಲಸ ಮಾಡ್ಕೊಂಡು 24 ಗಂಟೆನೂ ಇಲ್ಲೇ ಬಿದ್ದಿರ್ತೀಯ. ನಿನಗೆ ಗೊತ್ತಿಲ್ವಾ? ನಿನಗೂ ಒಂದು ಮನೆ ಇದೆ, ನಿನಗೂ ಅವರೆಲ್ಲ ತುಂಬಾ ನಿದ್ದೆ ಮಾಡ್ತಾ ಇದ್ದಾರೆ. ನಾವೀಗ ಏನಾದ್ರೂ ಮಾಡಿ ಇಲ್ಲಿಂದ ಹೋಗ್ಬೇಕು. ನೀನ್ ಪೊಲೀಸ್ನವನಾಗಿದ್ರು ಈ ರೀತಿ ಹೇಗ್ ಮಾತಾಡ್ತೀಯ ಮಗನೇ? ಯೋಚನೆ ಮಾಡಕ್ ಬಿಡಿ, ಮಾತಾಡ್ಬೇಡಿ. ಇಷ್ಟ ದಿನ ಇವ್ರು ಎಲ್ರು ಒಳಗಾಗ್ತಿದ್ರು, ಈಗ ಇವ್ರನ್ನೇ ಒಳಗಾಕವ್ರೆ. ಪ್ಲೀಸ್ ಪೊಲೀಸ್ ಅಣ್ಣ, ಥಿಂಕ್ ಫಾಸ್ಟ್. ಬಾತ್ರೂಮ್ ಅಲ್ಲಿ ಫ್ಯಾನ್ ಇದೆಯಾ? ಯಾಕಪ್ಪ ಒಳಗೋಗಿ ಮಲ್ಕೋಬೇಕಾ? ಇಲ್ಲೇನ್ ಡಿಸ್ಟರ್ಬೆನ್ಸ್ ನಿಂಗೆ? ಇವರೆಲ್ಲ ತಪ್ಪಿಸ್ಕೊಂಡು ಹೋಗೋ ಪ್ಲಾನ್ ನಾನು ಅಣ್ಣಂಗೆ ಹೇಳಿದ್ರೆ ನಾನು ಕೂಡ ಗ್ಯಾಂಗ್ ಅಲ್ಲಿ ಸೇರ್ಕೋಬಹುದು. ಅಂಡರ್ವರ್ಲ್ಡ್ ಬುಗ್ರಿ ಶಂಕರ್, ನಿನ್ ಕೆಲಸ ಶುರು ಮಾಡು. ಅಣ್ಣ ಬಾಗ್ಲು ತೆಗಿರಿ, ಅಣ್ಣ ಬಾಗ್ಲು ತೆಗಿರಿ, ಅಣ್ಣ ಬೇಗ ಎದ್ದೇಳಿ, ಇವರೆಲ್ಲ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಬೇಗ ಬಾಗ್ಲು ತೆಗಿರಿ, ಎದ್ದೇಳಿ. ಏನಾಯ್ತು? ಅಣ್ಣ ಇವರೆಲ್ಲ ತಪ್ಪಿಸ್ಕೋಬೇಕು ಅಂತ ನೋಡ್ತಾ ಇದ್ರಣ್ಣ. ಹೇಗೋ ಓಡ್ತೀರಾ? ನನ್ನ ಮಕ್ಕಳು ಹೇಳಿದ್ ಮತ್ತೆ ಕೇಳವ ನೀವು? ಓಡೋಗೋದಕ್ಕೆ ಓಡ್ತಿದ್ದ, ಶೂಟ್ ಮಾಡ್ಬಿಡ್ತೀನಿ ಇನ್ನ. ಪ್ಲೀಸ್ ಜಸ್ಟ್ ಸ್ಟಾಪ್. ಮುಚ್ಚ ಬಾಯಿ, ಮುಚ್ಚ ಬಾಯಿ. ದಯವಿಟ್ಟು ಅವ್ರಿಗೆ ಮಾತ್ರ ಏನು ಬಾಯಿ ಮುಚ್ಚ. ಹೇ ಚಕ್ರಿ, ಆ ಪೊಲೀಸ್ ಕಾಣಿಸ್ತಾ ಇಲ್ಲ. ಎಲ್ಲಿದ್ದಾನವನು? ದೊಡ್ಡ ತಪ್ಪು ಮಾಡ್ತಿದ್ಯಾ ನೀನು. ಯಾವಾಗ ನೀನ್ ಚವ ನೋಡ್ತಾನೋ ಅವಾಗ ಗೊತ್ತಾಗುತ್ತೆ ಅವನು ಎಷ್ಟು ದೊಡ್ಡ ತಪ್ಪು ಮಾಡ್ದ ಅಂತ. ಬಂದ್ರು ಅನ್ಸುತ್ತೆ. ಪೊಲೀಸ್ ಅಣ್ಣ, ಮತ್ತೆ ಇಲ್ಲಿಗೆ ಯಾಕೆ ವಾಪಸ್ ಬಂದ್ರಿ? ಒಂದ್ ವೇಳೆ ನಾನು ಓಡೋಗ್ಬಿಟ್ರೆ ಅವರು ನನ್ನ ಹೆಂಡತಿಗೆ ಟಾರ್ಚರ್ ಕೊಡ್ತಾರೆ ಅಂತ ನಾನು ವಾಪಸ್ ಬಂದ್ಬಿಟ್ಟೆ. ನನಗೆ ನನ್ನ ಕೆಲಸ ಅಂದ್ರೆ ತುಂಬಾ ಇಷ್ಟ. ಆದ್ರೆ ನನ್ನ ಹೆಂಡತಿ ಅಂದ್ರೆ ನನ್ನ ಸರ್ವಸ್ವ. ಅದಕ್ಕೆ ನಾನು ನೀವು ನನ್ನ ತಂದೆ ಜೊತೆ ಮಾತಾಡಿ, ಅವ್ರು ನಿಮ್ಗೆ ದುಡ್ಡು ಕೊಡ್ತಾರೆ. ನನ್ನಿಂದಾಗಿ ಇಲ್ಲಿ ಯಾರಿಗೂ ಏನೂ ಆಗ್ಬಾರ್ದು. ನನ್ನ ಹತ್ರ ನನ್ನ ತಂದೆದು ಅಮೆರಿಕನ್ ಮೊಬೈಲ್ ನಂಬರ್ ಇದೆ, ನೀವು ಅವ್ರ ಹತ್ರ ಮಾತಾಡಿ ಪ್ಲೀಸ್. ಹಲೋ ಹಲೋ ಜಗದೀಶ್, ನಿನಗೆ ಗೊತ್ತಿಲ್ಲ ನಾವ್ ಯಾರು ಅಂತ. ನಿನ್ನ ಮಗಳನ್ನ ನಾವು ಕಿಡ್ನಾಪ್ ಮಾಡಿದ್ವಿ. ಏನಾಯ್ತು? ಫೋನ್ ಕಟ್ ಆಯ್ತು ಅಂತ ಅನ್ಸುತ್ತೆ. ಹಲೋ ಹಲೋ ಜಗದೀಶ್, ನಿನಗೆ ಗೊತ್ತಿಲ್ಲ ನಾವ್ ಯಾರು ಅಂತ. ನಿನ್ ಮಗಳನ್ನ ಕಿಡ್ನಾಪ್ ಮಾಡಿದೀವಿ ನಾವಿಲ್ಲಿ. ಅಯ್ಯೋ ಕಚಡ ನನ್ನ ಮಗ, ಇವನು ಆ ಕೆಲ್ಸದವಳ ತರ ಪೂರ್ತಿ ಮಾತನ್ನ ಕೇಳೋದೇ ಇಲ್ಲ ಅಂತಾನೆ. ಈ ನನ್ ಮಗ ಇರಾ, ನಾನ್ ಮಾತಾಡ್ತೀನಿ. ಹಲೋ ಹಲೋ ಜಗದೀಶ್, ನಾನ್ ಮಾತು ಕೇಳಿಸ್ಕೊ. ನಾನ್ ನಿನ್ ಮಗಳನ್ನ ಹೇಳಿದ್ರೆ ಕಟ್ ಮಾಡ್ತಾನೆ.
ನೀನ್ ನಿನ್ ದಾರಿಲ್ಲ ಹೇಳು. ಹಲೋ ಹಲೋ ಜಗದೀಶ್, ನಾವ್ಯಾರು ಅಂತ ನಿನಗೆ ಗೊತ್ತಿಲ್ಲ, ಆದ್ರೆ ನೀವ್ಯಾರು ಅಂತ ನನಗೆ ಗೊತ್ತು. ನಾವು ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ವಿ, ನಮ್ಗೆ ₹1 ಕೋಟಿ ಬೇಕು. ಜೆಂಟ್ಲ್ಮನ್, ಕಳೆದ 6 ತಿಂಗಳಲ್ಲಿ ನಮ್ಮ ಟರ್ನ್ ಓವರ್ ತುಂಬಾನೇ ಕೆಳಗೆ ಬಿದ್ದಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ನಮ್ಮ ಬಿಸ್ನೆಸ್ ತುಂಬಾನೇ ಮುಂದೆ ಇತ್ತು. ಹಾಗಾಗಿ ನಾವ್ ಈ ಸಲ ಏನಾದ್ರೂ ಮಾಡ್ಲೇಬೇಕಾಗತ್ತೆ ನಮ್ಮ ಬಿಸ್ನೆಸ್ ನ ಮುಂದೆ ತಗೊಂಡೋಗೋದಿಕ್ಕೆ. ಹಲೋ 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 ಹಲೋ, ನಾನು ತುಂಬಾ ಬಿಸಿ ಇದ್ದೀನಿ, ಆಮೇಲೆ ಕಾಲ್ ನಿನ್ ತಂದೆಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅನ್ಸುತ್ತೆ. ಫೋನ್ ಮಾಡಿದ್ರೆ ಕಟ್ ಮಾಡ್ತಾನೆ. ನೋಡಿ, ನಮ್ಮಪ್ಪ ಒಬ್ಬ ಪರ್ಫೆಕ್ಟ್ ಬಿಸ್ನೆಸ್ ಮ್ಯಾನ್. ಅಷ್ಟು ಸುಲಭವಾಗಿ ದುಡ್ಡನ್ನೆಲ್ಲ ಬಿಚ್ಚಲ್ಲ. ನನ್ನ ಕಿಡ್ನಾಪ್ ಮಾಡಿ ಡೇಂಜರ್ ಅಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಮಾತ್ರ ನಿಮ್ಗೆ ಅವ್ರು ದುಡ್ಡನ್ನ ಕೊಡ್ತಾರೆ, ಇಲ್ಲ ಅಂದ್ರೆ ಖಂಡಿತ ಇಲ್ಲ. ಕೇಳಿ ಕೇಳಿ ಸಾಕಾಯ್ತು, ತುಂಬಾ ಕೇಳಾಯ್ತು. ಪ್ಲೀಸ್ ನಿನ್ ಕೈಯನ್ ಕಟ್ ಮಾಡಿ ಅವನಿಗೆ ಪಾರ್ಸಲ್ ಕಳ್ಸಿದ್ರೆ ಅವಾಗ ಗೊತ್ತಾಗುತ್ತೆ ನಾವ್ ಯಾರು ಅಂತ. ಪ್ಲೀಸ್ ಬಿಡಿ, ನಾನ್ ಮಾತಾಡ್ತೀನಿ ನಮ್ಮಪ್ಪನ ಹತ್ರ, ಅರ್ಥ ಮಾಡ್ಕೊಳ್ಳಿ. ಅವಳಿಗೂ ಒಂದ್ ಚಾನ್ಸ್ ಕೊಡು. ಜಗದೀಶ್ ಪೂರ್ತಿ ಮಾತು ಕೇಳಿಸ್ಕೊಳ್ತೀರಾ, ಫೋನ್ ಕಟ್ ಮಾಡಬೇಡ. ನಿನ್ ಮಗಳು ನಮ್ಮ ಹತ್ರ ಇದ್ದಾಳೆ, ಅವಳ ಹತ್ರ ಮಾತಾಡೋ. ಅಪ್ಪ, ನನ್ನ ನಿಜವಾಗ್ಲೂ ಕಿಡ್ನಾಪ್ ಮಾಡಿದಾರಪ್ಪ. ನನ್ ಜೊತೆಲಿರೋರ್ಗೆ ತುಂಬಾ ಕಷ್ಟ ಕೊಡ್ತಿದಾರಪ್ಪ. ಅಪ್ಪ ನಿಜವಾಗ್ಲೂ ಅಪ್ಪ, ಅಪ್ಪ ನನ್ ಮಾತು ಕೇಳಿ ಅಪ್ಪ, ಪ್ಲೀಸ್ ಅಪ್ಪ, ಅಪ್ಪ ಅಪ್ಪ ಮಾತಾಡೋ. ಹಲೋ ಆನ್ ಆಗಿದೆ, ಹೇಳಿಲ್ವಾ? ಹಲೋ, ಯಾರು ಮಾತಾಡ್ತಿರೋದು? ಹಲೋ ಜಗದೀಶ್ ಸರ್, ಹಲೋ, ಹಾ ನಮಸ್ತೆ. ಯಾರು ಮಾತಾಡ್ತಿರೋದು? ಸರ್, ನಿಮ್ಮ ಮಗಳು ಮತ್ತೆ ನಮ್ಮ ಪೂರ್ತಿ ಫ್ಯಾಮಿಲಿ ಅಪಾಯ. ನಿಮ್ ಹೆಸರೇನು ಸರ್? ನನ್ನ ಹೆಸರು ಕಾಂತ್ ದಾದ, ಮತ್ತೆ ನಂದು ಸ್ವಸ್ತಿಕ್ ನೋಡು ಜಗದೀಶ್, ನಮ್ ದಂಧೆಲಿ ಸಾವುಗಳಿಗೆ ಲೆಕ್ಕನೇ ಇಲ್ಲ, ಅದಕ್ಕೆ ಹೇಳ್ತಿರೋದು ನನ್ನ ಮಾತನ್ನ. ನೋಡು ಜಗದೀಶ್, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ ಮಗಳನ್ನ ನಾವು ಕಿಡ್ನಾಪ್ ಮಾಡಿದ್ದೀವಿ. ಇವಾಗ ನೀನ್ ಡಿಸೈಡ್ ಮಾಡ್ಕೊ, ನಿನಗೆ ಮೀಟಿಂಗ್ ಇಂಪಾರ್ಟೆಂಟಾ ಇಲ್ಲ ನಿನ್ ಮಗಳು ಇಂಪಾರ್ಟೆಂಟಾ ಅಂತ. ನೀನ್ ಮೀಟಿಂಗ್ ಅಲ್ಲಾದ್ರೂ ಇರು, ಇಲ್ಲ ಅಮೆರಿಕಾದಲ್ಲಾದ್ರೂ ಇರು, ನನಗದ್ ಬೇಕಾಗಿಲ್ಲ. ಬಾಯಿ ಮುಚ್ಕೊಂಡು ನಮಗ್ ದುಡ್ಡು ಕೊಟ್ಟು ನಿನ್ ಮಗಳನ್ನ ಕರ್ಕೊಂಡು ಹೋಗು. ನೀನ್ ದುಡ್ಡು ಕೊಡದೆ ಏನಾದ್ರೂ ಬುದ್ಧಿವಂತಿಕೆ ತೋರ್ಸಿದ್ರೆ ನಿನ್ ಮಗಳನ್ನ ಇಲ್ಲ ಸಾಯ್ಸಾಕ್ಬಿಡ್ತೀವಿ. ನೀವು ನನಗೆ 2 ಗಂಟೆ ಸಮಯ ಕೊಡಿ, ನಾನೇ ಫೋನ್ ಮಾಡ್ತೀನಿ ನಿಮಗೆ. ಮಾಡ್ತಾನೆ, ಫೋನ್ ಮಾಡ್ತಾನೆ. ಗೊತ್ತಿಲ್ಲ. ಯಾರದು ಯಾರ್ಯಾದು ಯಾರದು ಅಂತ ನಿನ್ ಮನೆಗ್ ಬಂದಿರೋದು ನಿಂಗೆ ಗೊತ್ತಿಲ್ಲದೆ ಇರತ್ತ? ನೀವ್ ಇಲ್ಲಿಗೆ ಬಂದ್ರಲ್ಲ, ಹಂಗೆ ಅವನು ಬಂದಿರ್ತಾನೆ. ಯಾರು ಅಂತ ಹೇಳ್ತಿಲ್ವೋ, ಕುತ್ತಿಗೆ ಸಾಯಿಸ್ತೀನಿ. ನನ್ನ ಜೀವನದಲ್ಲೇ ಇಷ್ಟು ದೊಡ್ಡ ಕಣ್ಣು ಗುಡ್ಡೆ ಇರೋನ್ನ ಇವತ್ತು ನೋಡ್ತಾ ಇರೋದು ಸರ್. ನಮ್ ತಾಯಣೆ ಸರ್, ಅಯ್ಯೋ, ಹೊರಗಡೆ ಯಾರು ಬಂದಿದ್ದು? ಅವನು ಮಲಗಿದ್ದಾನೆ. ಯಾರದು? ತಿರುಮಲ್ ಚಿನ್ಸ್ ಕಡೆಯಿಂದ ಸಾಲ ಕೊಡೋನ್ ಬಂದಿದ್ದಾನೆ. ಅವನಿಂದ ನಾನು ದುಡ್ಡು ಇಸ್ಕೊಂಡಿದ್ದೆ, ವಸೂಲ್ ಮಾಡಕ್ ಬಂದಿದ್ದ. ನಾನು ಇವ್ರಿಗೆ ಅವ್ನ ಹಾಕೊಟ್ಬಿಟ್ಟೆ. ಈಗ ಅವನು ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬರ್ತಾನೆ. ಯೋಚನೆ ಮಾಡ್ಬೇಡ, ನಾವೆಲ್ಲರೂ ಆಚೆ ಹೋಗ್ಬೋದು. ಹಾಗಿದ್ರೆ ಅದು ಕಿಡ್ನಾಪರ್ಸ್ಗೆ ದುಡ್ಡನ್ನ ಶೆಟ್ಟಿ ಕೊಡ್ತಾನ? ನಿಂಗ್ ಪೊಲೀಸ್ ಕೆಲಸ ಹೆಂಗ್ ಸಿಗ್ತಯ್ಯ? ಎಲ್ ಸಿಗ್ತೇವ ನಿಂಗೆ? ಶೆಟ್ಟಿಗ್ ನಾನು ದುಡ್ಡು ಕೊಟ್ಟಿಲ್ಲ ಅಲ್ವಾ, ಅವ್ನ್ ಪೊಲೀಸ್ನ ಕರ್ಕೊಂಡ್ ಬರ್ತಾನೆ. ಇವನ್ನ ಮಾತ್ರ What this fellow made of? I know very well. He doesn't have general knowledge, but he doesn't have even common sense. I told you 100 times, you don't marry this fellow. You didn't listen to me also. He is the buffoon of third order. What a joker. Amma, please ma. ಈ ಮುದುಕಿ ಅಂತೂ ಸಾಯಲ್ಲ, ನನ್ನನ್ನು ಸಾಯ್ಸೋ ತನಕ ಬಿಡೋದಿಲ್ಲ. ಮದುವೆ ಆಗ್ತಿದ್ದಂಗೆ ಅತ್ತೇದಿರು ಯಾಕೆ ಬೇಗ ಟಿಕೆಟ್ ತಗೊಳ್ಳಲ್ಲ? ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ ನಿಮ್ಗೆ. ಪಕ್ಕ ಸೋಮಾರಿ, ಯಾವ ಕೆಲ್ಸಕ್ಕೂ ಬರೋದಿಲ್ಲ. ನನಗೆ ಅರ್ಥ ಆಗ್ತಿಲ್ಲ, ಏನ್ ನೋಡ್ ಮದ್ವೆ ಆದ ಅವನು. ಒಳ್ಳೆ ಮಣ್ಣು ತರ ಇದ್ದಾನೆ. ಇವನು ಮಾತಲ್ಲಿ ಹೇಳಿದ್ರೆ ಕೇಳಲ್ಲ. ಒಂದಿಬ್ರು ಹೆಣನ ಪಾರ್ಸಲ್ ಮಾಡಿ ಕಳ್ಸಿದ್ರೆ ಅವಾಗ ಗೊತ್ತಾಗುತ್ತೆ ಇವ್ನಿಗೆ ನಾವ್ ಯಾರು ಅಂತ. ಟೆನ್ಷನ್ ಯಾಕೆ ಗೊತ್ತಾಗೋತಿದ್ಯಾ? 2 ಗಂಟೆಲಿ ಜಗದೀಶ್ ಫೋನ್ ಮಾಡ್ತೀನಿ ಅಂತ ಹೇಳೋನಲ್ಲ, ಮತ್ತೆ ಯಾಕೆ ಸುಮ್ಮನೆ ಬಾಚ್ಕೋತಾ ಇದೀವಿ? ಅದ್ರ ಮೇಲೇನೋ ಬೇಕು ಅಂತಿದ್ದಾನಲ್ಲ. ಏಯ್ ಫೋನ್ ಇಡೋ, ಫೋನ್ ಇಡೋ. ಮಾಡ್ತಾ ಇದೀನಿ. ಏಯ್, ಪೂರ್ತಿ ಇಂಡಿಯಾ ರಿಲಯನ್ಸ್ ಯೂಸ್ ಮಾಡ್ತಾ ಇದೆ, ಸೂಪರ್ ನೆಟ್ವರ್ಕ್. ಯಾವನ ಇವನಲ್ಲಿ? ಹಲೋ
ಹಲೋ ಹಲೋ, ನಾನು ಮಾತಾಡ್ತಾನೆ ಇಲ್ಲ. ಟಾಮಿ ನಾಯಿನಾ? ದಿಸ್ ಇಸ್ ಗೋಗಾ. ಗೋಗಾ ಅಂದ್ರೆ ಗಂಗರಾಜ್. ಫೋನ್ ಇಸ್ಕೊಳ್ಳೋ. ಏಯ್ ಯಾವ ತರುಣ್ ಮೋಹನ್? ಏಯ್ ಸರಿಯಾಗಿ ಕೇಳಿಸ್ಕೋ. ಬಾಯ್ ಫ್ರೆಂಡ್ ಗಿಫ್ಟ್ ಕೊಡು ಕೊಡು. 2 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀಯ ನೀನು? ಮತ್ತೆ ಯಾಕೋ ಕಾಲ್ ಮಾಡಿ ಕೇಳಿದೆ? ಅವನು ಅವಳ ಬಾಯ್ ಫ್ರೆಂಡ್ ಅಂತೂ ಮಾತಾಡ್ಲಿಲ್ಲ ಅಂದ್ರೆ ಡೌಟ್ ಬರಲ್ವಾ? ಗಡಿಯಾ ಹೋಗಿ ಅವಳನ್ನ ಕರ್ಕೊಂಬರ. ಅಯ್ಯೋ ಇಲ್ಲ, ಆ ಥರ ಏನೂ ಇಲ್ಲ. ಮ್ಯಾಗಿ ಏನಾಯ್ತು? ನಡಿ. ಬಾಯ್ ಫ್ರೆಂಡ್? ಆರ್ ಯು ಮ್ಯಾಡ್? ಅವ್ನು ತುಂಬಾ ದೊಡ್ಡ ಇಡಿಯಟ್. ಯಾವಾಗ್ಲೂ ಕಾಲ್ ಮಾಡಿ ಇರಿಟೇಟ್ ಮಾಡ್ತಾನೆ ಇರ್ತಾನೆ. ಹಲೋ, ಏಯ್ ಖಜೂರ್, ಮೇಘ್ನಾಗೆ ಮತ್ತೆ ಫೋನ್ ಮಾಡ್ಬೇಡ, ಅರ್ಥ ಆಗ್ತಿದ್ಯಾ ನಿನ್ಗೆ? ಏಯ್ ಸಾಯ್ಸೋನ್ ಯಾವತ್ತಿದ್ರು ಸತ್ ಹೋಗೋನ್ಗೆ ಹೆಸರು ಹೇಳೋದಿಲ್ಲ ಕಣೋಲೇ. ಬರ್ತೀಯಾ? A-2-269/19/S/C, ರೋಡ್ ನಂಬರ್ 16, ಫ್ಲಾಟ್ ನಂಬರ್ 250, ಕೋರ್ಮಂಗ್ಲಾ, ಬೆಂಗಳೂರು. ಪಿನ್ ಕೋಡ್ ಹೇಳೋದಿಲ್ಲ, ಬರೋದಿದ್ರೆ ಬಾರೋ, ನೀನ್ ಬರೋರ್ಗು ಕಾಯ್ತೀನಿ. ಹಲೋ, ನೀನ್ ಮಾತಾಡ್ತಾ ಇರೋದು ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಹಲೋ ಹಲೋ ಹಲೋ. ಅವ್ನು ನಿನಗೆ ಮತ್ತಿನ್ಯಾವತ್ತೂ ಫೋನ್ ಮಾಡಲ್ಲ. ಫೋನಲ್ಲಿ ಖರ್ಜೂರ ಅಂದ್ರಲ್ಲ, ಹಂಗಂದ್ರೆ? ಖರ್ಜೂರ ಅಂದ್ರೆ ಅದೇ ಖರ್ಜೂರ ಅಂದ್ರೆ ಡ್ರೈ ಫ್ರೂಟ್. ಹೋ, ಡ್ರೈ ಫ್ರೂಟ್. ನೀವೆಲ್ರೂ ಇವಳನ್ನ ಅಷ್ಟು ಅರ್ಜೆಂಟ್ ಕರ್ಕೊಂಡು ಹೋಗಿದ್ರಿ, ಏನಾಯ್ತಪ್ಪ? ಇದೆಂತ ಪ್ರಶ್ನೆನೆ? ಏನಾಗಿತ್ತಪ್ಪ? ನಿನ್ಗ್ಯಾಕೋ? ಬಾಯ್ ಖರ್ಜೂರ. ಬಾಯ್ ಖರ್ಜೂರ ಅದು ತಿನ್ನೋದು. ಬಾಯ್ ಬಾಯ್ ಖರ್ಜೂರ. ನಿನ್ನ ಕೇಳಿದ್ನಾ? ಇಲ್ಲ, ಅದು ಫ್ಲೋನಲ್ಲಿ. ಹಾ. ಖರ್ಜೂರ ಹಾ? ಖರ್ಜೂರ ತಿನ್ನೋದು. ಓಹೋ. ಖರ್ಜೂರ ಸರಿ. ಖರ್ಜೂರ. ಹ್ಮ್ ಖರ್ಜೂರ. ಇವಾಗ ಹೇಳು. ಖರ್ಜೂರ. ಆಯ್ತಪ್ಪ, ಹೋಗು. ಬಾಯ್ ಖರ್ಜೂರ. ಏಯ್ ಬಾಯ್ ಖರ್ಜೂರ. ಹುಚ್ಚರು ಇವರೆಲ್ಲ. ತಿನ್ನಕ್ಕಂತೂ ಈ ಮನೇಲಿ ಏನೂ ಇಲ್ಲ, ಆದ್ರೆ ಕುಡಿಯಕ್ಕಂತೂ ಇದೆ. ರಮ್, ವಿಸ್ಕಿ, ಬಿಯರ್, ವೋಡ್ಕಾ, ಬ್ರ್ಯಾಂದಿ, ಅಲ್ಮರ ತುಂಬಾ ಅದೇ ತುಂಬ್ಕೊಂಡ್ಬಿಟ್ಟಿದೆ. ಏ ಜಗ್ರೆ, ಹುಡುಗಿ ಹಿಂದೆ ಪ್ರಣಯ ಪ್ರಸಂಗ ಶುರುವಾಗತ್ತಾ? ಒಂದ್ ಮಾತ್ ನೆನ್ಪಲ್ಲಿ ಇಟ್ಕೋ, ನಾಳೆ ದುಡ್ಡು ಸಿಕ್ಕಾದ್ಮೇಲೆ ಆ ಹುಡುಗಿನ ಇದೇ ಮನೇಲಿ ಬಿಟ್ಟು ಹೋಗ್ಬೇಕಪ್ಪ, ಅರ್ಥ ಆಯ್ತಾ? ಅವನಾಗವನೇ ಹೋಗ್ತಾನೆ, ಅವನ್ಗವ್ರ ಮನೆ ಅಡ್ರೆಸ್ ಗೊತ್ತಿದೆ. ಹಲೋ, ನಾನು ಟೆಕ್ಸ್ಕೋ ಕಂಪ್ನಿಯಿಂದ ಬಂದಿದ್ದೀನಿ. ನಮ್ ಕಂಪ್ನಿಲಿ ಶಾಂಪೂ ತಯಾರಿಸ್ತೀವಿ. ನಾನಿಲ್ಲಿ ಸರ್ವೆ ಮಾಡಕ್ ಬಂದಿದ್ದೀನಿ. ನಿಮ್ ಮನೇಲಿ ಎಷ್ಟ್ ಜನ ಇದ್ದೀರಾ? ತುಂಬಾ ಜನ ಇರ್ಬೋದೇನೋ. ನಿಮ್ ಜೊತೆ 5 ನಿಮಿಷ ಮಾತಾಡ್ಬೋದಾ? 5 ಗಂಟೆನೆ ತಗೊಳ್ಳಿ. ಥ್ಯಾಂಕ್ ಯು. ನಮ್ ಕಂಪ್ನಿ ಶಾಂಪೂ ತಯಾರಿಸುತ್ತೆ, ಮತ್ತೆ ನಮ್ ಶಾಂಪೂನಲ್ಲಿ ಆಲಿವ್ ಮತ್ತೆ ಹನಿ ಇರತ್ತೆ. ಮತ್ತಿದ್ರಿಂದ ಕೂದ್ಲು ಉದ್ರೋದು, ಕೂದ್ಲು ಬೆಳ್ಳಗಾಗೋದು ಎಲ್ಲ ಸ್ಟಾಪ್ ಆಗತ್ತೆ. ಮತ್ತೆ ಈ ಶಾಂಪೂ ಮುಂದಿನ ತಿಂಗಳು ಮಾರ್ಕೆಟಿಗೆ ಬರ್ತಿದೆ. ನೀವ್ ಇದನ್ನ ತಗೋತೀರಾ? ನೀವು ಶಾಂಪೂ ಯೂಸ್ ಮಾಡಲ್ವಾ? ನಾಳೆಯಿಂದ 10 ಗಂಟೆ ಮೇಲೆ. ನಿಮ್ ಮನೇಲಿ ಯಾರು ಹೆಂಗಸ್ರಿಲ್ವಾ? ಯಾಕಿಲ್ಲ, ಚಂಪಾ, ಸ್ವೀಟಿ, ಆಂಟಿ ಅವ್ರ ಜೊತೆ ಮಾಡರ್ನ್ ಮುದುಕಿ ಬೇರೆ ಇದೆ. ನಾನು ಅವ್ರನ್ನ ಭೇಟಿ ಆಗ್ಬೋದಾ? 1 ನಿಮಿಷ. ನೋ. ಖಂಡಿತ ನೀವು ಒಳಗೆ ಬರ್ಬೋದು. ಒಳಗಡೆ ಬನ್ನಿ ಬನ್ನಿ ಬನ್ನಿ. ಶಾಂಪು ಬನ್ನಿ. ಥ್ಯಾಂಕ್ ಯು ಫಾರ್ ಯೋರ್ ಕೋಆಪರೇಷನ್. ನಿಮ್ ಮನೆ ತುಂಬಾ ಸುಂದರವಾಗಿದೆ. ಹೌದಾ? ಎಲ್ರು ಈ ಮನೆ ನೋಡಿದಾಗ ಹಾಗೆ ಹೇಳ್ತಾರೆ. ಬನ್ನಿ. ಮನೇಲಿ ನೀವು ಎಷ್ಟು ಜನ ಇದ್ದೀರಾ? ಮೊದಲು 6 ಜನ ಇದ್ರು, ಅದಾದ್ಮೇಲೆ 14 ಜನ ಆದ್ರು. ಇಲ್ಲ, ಮಿಕ್ಕಿದ ಮೆಂಬರ್ಸ್ನೆಲ್ಲ ನಾವೇ ಸುಮ್ಮನೆ ಆಡ್ ಮಾಡಿದೀವಿ ಅಷ್ಟೇ. ಓಹೋ, ನೀವೇನ್ ಕೆಲಸ ಮಾಡ್ಕೊಂಡಿರೋದು? ಯಾರು ನಾವು ಮೊದಲಿಗೆ ಇವ್ರದ್ದು ಅನಿಲ್ ಅಂಬಾನಿ ಇದು ಕಾರ್ ಬಿಸ್ನೆಸ್ ಮಾಡ್ತಾ ಇದ್ವಿ. ಮತ್ತೆ ಎಲ್ಲ ಬಿಸ್ನೆಸ್ ಅನ್ನು ಫೋನಲ್ಲೇ ಮಾಡ್ತೀವಿ. ಅಂದ್ರೆ ಏನು? ಓನ್ಲಿ ಇಂಪೋರ್ಟ್, ನೋ ಎಕ್ಸ್ಪೋರ್ಟ್. ನಮ್ಮ ಮೇನ್ ಡೈರೆಕ್ಟರ್ ಜಗದೀಶ್ ಅವರು ಅಮೆರಿಕಾಗ್ ಹೋಗಿದ್ದಾರೆ. ಮತ್ತೆ ಅವರು ನಾಳೆ ಬೆಳಿಗ್ಗೆ 1 ಕೋಟಿ
ಇವರೆಲ್ಲ ಯಾರು? ನನ್ನ ಫ್ಯಾಮಿಲಿ, ಮೇನ್ ಫ್ಯಾಮಿಲಿ. ಏಯ್ ಬರೋ ಇಲ್ಲಿ. ಒಂದ್ ನಿಮಿಷ ಮೊಳೆ ಹೊಡ್ಕೊಂಡಿಲ್ಲ. ಓಕೆ. ಯಾರೋದು? ಯಾರೋ? ಸೇಲ್ಸ್ ಗರ್ಲು. ಅಯ್ಯೋ ನಿನ್ನ, ಅವಳನ್ಯಾಕ ಒಳಗಡೆ ಬಿಟ್ಟೆ? ಅವಳು ಹೊರಗಡೆ ಹೋಗ್ತಾ ಇದ್ಲು, ಅದಕ್ಕೆ ಒಳಗಡೆ ಬಾಚ್ ಹಾಕೊಂಡೆ. ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾನೋ? ತಲೆ ಕೆಟ್ಟಿದ್ಯೇನೋ? ಮೊದ್ಲೇ ಮನೆಯಲ್ಲಿ ಇಷ್ಟೊಂದ್ ಜನ ಇದ್ದೀವಿ, ಒಬ್ರು ಬರೋದ್ರಿಂದ ಏನೋ ವ್ಯತ್ಯಾಸ. ಸರಿಯಾಗಿ ಹೇಳ್ದೆ. ಏನಂದೆ? ಈ ಮನೇಲಿ ನಮಗೆ ಜಾಗ ಸಾಕಾಗ್ತಿಲ್ಲ. ಇವ್ರು ಹೊಸಬ್ರನ್ನೆಲ್ಲ ಕರ್ಕೊಂಡ್ ಬರ್ತಾ ಇದಾರೆ ಇಲ್ಲಿ. ನಾವು ಮನೆ ಸಾಮಾನೆಲ್ಲ ಮಾಡ್ತಾ ಇದೀವಿ ಇಲ್ಲಿ. ಇವ್ಳು ನೋಡಿದ್ರೆ ಶಾಂಪೂ ಅಂತ ನಮ್ಮನೆಗೆ ಮಾರಕ್ ಬಂದಿದ್ದಾಳೆ. ಅವಳು ಮಾರೋದಿದ್ರೆ ಆಚೆ ಮಾರ್ಬೇಕಲ್ವಾ, ಒಳಗಡೆ ಯಾಕೆ ಬಂದ್ಲು? ಡೋಂಟ್ ವರಿ, ಗಾಡ್ ವಿಲ್ ಟೇಕ್ ಕೇರ್ ಆಫ್ ಅಸ್. ದಟ್ಸ್ ಓಕೆ. ಆದ್ರೆ ನಂಗೆ ಅಮ್ಮನ್ ಚಿಂತೆ ಆಗ್ತಿದೆ. ಯಾಕಮ್ಮ, ನಿಮ್ಮ ಅಮ್ಮ ಜ್ಞಾಪಕ ಬರ್ತಾ ಇದ್ದಾಳ? ಅಷ್ಟೊಂದ್ ಪ್ರೀತಿನ? ಅಮ್ಮ ಮನೇಲಿ ಒಬ್ಳೇ ಇದ್ದಾಳಲ್ವಾ? ಅಯ್ಯೋ, ನೀನ್ ಶಾಂಪೂ ಮಾರ್ಕೊಂಡು ನಿಮ್ಮಮ್ಮನ ನೀನೇ ನೋಡ್ಕೋತಾ ಇದ್ಯಾ? ಕೆಲಸ ಮಾಡು, ನಿಮ್ ಮನೆಯವ್ರನ್ನ ಅಕ್ಕಪಕ್ಕದವ್ರನ್ನೆಲ್ಲ ಕಾಲ್ ಮಾಡ್ಬಿಟ್ಟು ಇಲ್ಲಿಗೆ ಬರಕ್ ಹೇಳ್ಬಿಡು, ಎಲ್ಲ ಒಟ್ಟಿಗೆ ಇರೋಣ. ನಾನು ಈ ಮನೆ ಫ್ಲೋರ್ ಮಾರಿ ಅದರಿಂದ ಬರೋ ದುಡ್ಡಲ್ಲಿ ನಿಮ್ಮೆಲ್ಲರನ್ನು ನೋಡ್ಕೋತೀನಿ. ಅಮ್ಮ ಒಬ್ಳೇ ಇದ್ದಾಳಂತೆ. ಇಷ್ಟು ಜನನ ಒಂದೇ ರೂಮಲ್ಲಿ ಕೂಡ ಹಾಕಿದ್ದೀರಾ, ಆದ್ರೆ ಬಾತ್ರೂಮ್ ಮಾತ್ರ ಒಂದೇ ಇದೆ. ಹಾ ಅಣ್ಣ, ನಮ್ ಮೇಡಮ್ ಹೇಳ್ತಿರೋದು ಖಂಡಿತ ಸರಿಯಾಗಿದೆ. ಅಬ್ಬಾ ಸರ್, ಲೇಡೀಸ್ ಮತ್ತೆ ಜೆಂಟ್ಸ್ಗೆ ಸಪ್ರೇಟ್ ರೂಮ್ ಕೊಡಿ ಪ್ಲೀಸ್. ಲೇಡೀಸ್ ಓನ್ಲಿ, ಅರ್ಥ ಆಯ್ತಾ? ಲೇಡೀಸ್ ಎಲ್ಲ ಹೋಗಿ. ಬನ್ನಿ ಲೇಡೀಸ್. ಏ ಚಿನ್ನ, ನಡೆಯೋ ಒಳಗೆ. ಆಯ್ತು, ಓನ್ಲಿ ಲೇಡೀಸ್. ಖಾನ್, ಏ ಖಾನ್, ನೀನ್ ಮನೆ ಒಳಗಡೆ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೀಗ ಮನೆಯಿಂದ ಹೊರಗಡೆ ಬರ್ದೆ ಹೋದ್ರೆ ಪೊಲೀಸ್ನವರಿಗೆ ಕಾಲ್ ಮಾಡ್ತೀನಿ. ಹಾ, ನೀನ್ ಮನೆ ಒಳಗಡೆನೆ ಇದೀಯ ಅಂತ ನನಗೆ ಗೊತ್ತಿತ್ತು. ಕ್ಯಾಶ್ ದುಡ್ಡು ಈಗಲೇ ಕೊಡ್ಬೇಕಾ? ಹಾ, ಈಗ್ಲೇ. ಯಾಕೋ ನನ್ನ ಇಷ್ಟು ಚೀಪ್ ಅನ್ಕೊಂಡಿದ್ಯಾ? ಮನೆ ಬಾಗ್ಲ ಹಾಕೊಂಡ್ಬಿಟ್ರೆ ವಾಪಸ್ ಹೋಗ್ತೀನಿ ಅನ್ಕೊಂಡಿದ್ಯಾ? ಏಯ್, ಕಣ್ಣು ಯಾಕೆ ಹೊಡಿತಿದ್ಯಾ? ಈಗಿಂದೀಗ್ಲೇ ನನ್ನ ಹಣ ಕೊಟ್ಬಿಡು. ಏಯ್, ಈ ನಿನ್ನ ನಾಟಕದಿಂದ ನಾನೇನು ಹೆದರ್ಕೊಳ್ಳೋದಿಲ್ಲ. ಏಯ್, ಜಾಸ್ತಿ ನಾಟಕ ಮಾಡಿದ್ರೆ ಪೊಲೀಸವ್ರನ್ನ ಕರಿಬೇಕಾಗತ್ತೆ. ನೀನ್ ಈಗೆಲ್ಲ ನಾಟಕ ಮಾಡಿದ್ರೆ ನಾನು ಹೊರಟೋಗ್ತೀನಿ ಅಂತ ಅನ್ಕೊಂಡಿದ್ಯಾ? ಈಗಿಂದೀಗ್ಲೇ ಸೆಟ್ಲ್ಮೆಂಟ್ ಆಗಬೇಕು. ಕಮಾನ್, ಈಗ್ಲೇ ಹಣ ಬೇಕು. ಹಲೋ ಮಗಳೇ. ಮ್ಯಾಗಿ, ನಿಮ್ಮಪ್ಪ ಫೋನ್ ಮಾಡಿದ್ದಾರೆ, ಮಾತಾಡು. ಹಲೋ ಅಪ್ಪ, ಅಪ್ಪ 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 ತಡ ಮಾಡ್ಬೇಡಿ ಅಪ್ಪ ಪ್ಲೀಸ್. ಇವ್ರು ತುಂಬಾ ಡೇಂಜರಸ್ ಆಗಿದಾರಪ್ಪ. ಫೋನು. ಜಗದೀಶ್, ನಾಟಕ ಮಾಡ್ತಿಲ್ಲ. ಕಿವಿ ಕೊಟ್ಟು ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನ್ ನಮ್ಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿನ್ ಮಗಳನ್ನ ಸಾಯ್ಸಾಕ್ತಿವಿ. ನೋಡಿ, ನನ್ನ ಮಾತು ಕೇಳಿ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸಾಯಿಸ್ತೀವಿ ಅಂತ ಹೇಳ್ತಿಲ್ವಾ? ಹಲೋ 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 ಹಲೋ. ಸಾಯಿಸ್ಬೇಕಾ? ನಿಮ್ಮಪ್ಪ ಏನ್ ಅನ್ಕೊಂಡಿದ್ದಾನೆ? ನಮ್ಮನ್ನ ಜೋಕರ್ ಅನ್ಕೊಂಡಿದ್ದಾನೆ. ನಿನ್ನ ತುಂಡ ಕತ್ತರಿಸಿ ಆ ನನ್ನ ಮಗನಿಗೆ ಪಾರ್ಸಲ್ ಕಳಿಸ್ದಾಗ ಗೊತ್ತಾಗತ್ತ ಅವನ್ಗೆ. ತಲೆ ಕೆಟ್ಟು ಹೋಗ್ತಿದೆ ನನ್ಗೆ, ಅರ್ಥ ಆಯ್ತಾ? ನಮ್ಮನ್ ಏನು ಅಂತ ಅನ್ಕೊಂಡಿದ್ದೀರಾ ನೀವು? ಒಂದ್ಸಲ ಬುಲೆಟ್ ತಲೆ ಒಳಗೆ ಹೋದ್ರೆ ನಿಮ್ಮ ಅಪ್ಪನ್ಗೆ ಅವಾಗ ನಾವ್ ಯಾರು ಅಂತ ಗೊತ್ತಾಗತ್ತೆ. ಹೇಳು, ಶೂಟ್ ಮಾಡ್ಬೇಕಾ? ಪ್ಲೀಸ್ ನನ್ ಮಾತು ಕೇಳಿ. ನಾನು ಇದಕ್ ಮುಂಚೆ ಕಿಡ್ನಾಪ್ ಆಗಿರೋ ತರ ನಾಟಕ ಆಡಿದೆ, ಅದಕ್ಕೆ ಅಪ್ಪ ನನ್ ಮಾತು ಕೇಳ್ತಿಲ್ಲ. ಪ್ಲೀಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್.
ಪ್ಲೀಸ್. ನಾಟಕ ನಾಟಕ ಡ್ರಾಮಾ ನಾಟಕ ಅನ್ಕೊಂಡಿದಾರ. ಇಲ್ಲಿಂದ ಯಾರ್ದಾದ್ರೂ ಡೆಡ್ ಬಾಡಿ ಕಳ್ಸಿದ್ರೆ ಅವಾಗ ಗೊತ್ತಾಗತ್ತೆ ಅವ್ರಿಗೆ. ನೀನೇ ಸರಿ. ನೀನನ್ನ ಶೂಟ್ ಮಾಡಿ ಕಳ್ಸಿದ್ರೆ ಅವ್ನು ಯಾಕೆ ದುಡ್ಡು ಕೊಡಲ್ಲ ಅಂತ ನಾನು ನೋಡ್ತೀನಿ. ಪ್ಲೀಸ್ ಅವ್ರನ್ನೇನು ಮಾಡಬೇಡಿ. ನಮ್ ಡ್ಯಾಡಿಯಿಂದ ದುಡ್ಡನ್ನ ಹೇಗೆ ತೆಗಿಸ್ಬೇಕಂತ ಗೊತ್ತು. ಏಯ್, ನಿನ್ನ ಐಡಿಯಾನ ನಿನ್ನ ಹತ್ರನೇ ಇಟ್ಕೋ. ನನಗ್ ಗೊತ್ತು ನೀನ್ ಏನ್ ಹೇಳ್ತೀಯ ಅಂತ. ಮೊದ್ಲು ಅವಳೇನ್ ಹೇಳ್ತಾಳ ಕೇಳಿಸ್ಕೋ. ಏನ್ ಐಡಿಯಾ? ನನ್ನ ಹೆಸರು ಕಾಂದಾದ ಅಂತ. ಯಾರ್ಯಾರು ಕಿಡ್ನಾಪ್ ಆಗಿರೋರೆಲ್ಲ ಸರಿಯಾಗಿ ಮಾತಾಡ. ಓ, ಕಿಡ್ನಾಪರ್ಗಳು ನನ್ನ ಹಂಗೆ ಕಿಡ್ನಾಪ್ ಬಾ. ಮಾಡಿದ್ದಾರೆ. ಈ ತರ ವಿಡಿಯೋ ವಾರ್ನಿಂಗ್ ಇಂದ ಕೆಲಸ ಆಗುತ್ತೆ ಅಂತೀರಾ? 100%. ಇಂಥ ಪ್ಲಾನ್ಗಳನ್ನ ಕನ್ನಡ ಚಾನೆಲ್ಗಳಲ್ಲಿ ನೀವೆಲ್ಲರೂ ನೋಡೇ ಇರ್ತೀರಾ. ಹೌದಾ? ಬೇಡ ಬೇಡ, ಇದೆಲ್ಲ ಹಚ್ಬೇಡಿ, ಹಾಳಾಗುತ್ತೆ. ನೀನೇನ್ ಸುಂದರವಾಗಿ ಕಾಣಿಸ್ಬೇಕಾ? ನೀನು ಕಿಡ್ನಾಪ್ ಆಗಿದ್ಯಾ? ಫ್ಯಾಷನ್ ಶೋಗ್ ಹೋಗ್ತಾ ಇಲ್ಲ. ಮಾಡಿಸ್ಕೋ. ನೀನ್ ಕೇಳಿಸ್ಕೊಳ್ಳೋ. ಪೊಲೀಸ್ ಅಂತಾನೆ ಮುಖಕ್ಕೆ ಕೊಡಿದ್ರೆ ಹೆಂಗಾಗತ್ತೆ ಅಂತ ಗೊತ್ತು ತಾನೆ. ಅಪ್ಪ, ಇದು ನಾಟಕ ಅಲ್ಲ. ಇವ್ರ ಮಾತನ್ ಸ್ವಲ್ಪ ಕೇಳಿ. ನಮ್ ಲೈಫ್ ತುಂಬಾ ಡೇಂಜರ್ ಅಲ್ಲಿ ಇದೆ ಅಪ್ಪ. ಇವ್ರು ಕೇಳಿದ್ ನಾವೇನಾದ್ರು ಕೊಡ್ಲಿಲ್ಲ ಅಂದ್ರೆ ಇವ್ರು ನಮ್ಮೆಲ್ಲಾರನು ಖಂಡಿತ ಸಾಯಿಸ್ಬಿಡ್ತಾರೆ. ಪ್ಲೀಸ್ ಇವ್ರ ಮಾತ್ ಕೇಳಿ. ಒಂದ್ ವೇಳೆ ಬೇರೆಯವ್ರಿಗೇನಾದ್ರೂ ಆಗ್ಬಿಟ್ರೆ ಅದು ನನ್ನಿಂದ ಅಂತ ಅನ್ಕೊಳ್ತೀನಿ. ಇದು ನಾಟಕ ಅಲ್ಲ ಅಪ್ಪ. ಪ್ಲೀಸ್ ಅಪ್ಪ, ಇವ್ರು ಕೇಳಿದ ದುಡ್ಡನ್ನ ಕೊಟ್ಬಿಡಿ. ಸೇವ್ ಮೀ ಅಪ್ಪ. ಪ್ಲೀಸ್ ಗಿವ್ ದಮ್ ದ ಮನಿ. ಅವರು ಈ ವಿಡಿಯೋ ನೋಡಿದ್ಮೇಲೆ ಅವರು ನಮ್ಮ ಮಾತನ್ನ ಕೇಳ್ತಾರೋ ಇಲ್ವಾ? ಕೇಳ್ತಾನೆ. ರಿಸ್ಕ್ ಇದೆ, ಖಂಡಿತವಾಗ್ಲೂ ಕೇಳ್ತಾನೆ. ಅಷ್ಟು ದುಡ್ಡುಗೋಸ್ಕರ ರಿಸ್ಕ್ನ ತಗೊಳ್ಳೇಬೇಕಾಗುತ್ತೆ. ಆದ್ರೆ ನೆನ್ಪಿರ್ಲಿ, ನಮ್ಮಿಂದ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ನನಗೆ ನಿದ್ದೆ ಬರ್ತದೆ, ನಾನು ಹೋಗಿ ಮಲ್ಕೊಂತೀನಿ. ಗುಡ್ ನೈಟ್. ಹೋಗ್ಲಿ ಬಿಡು, ನಾನು ಮಲ್ಕೊಳಕ್ ಹೋಗ್ತೀನಿ. ಇಲ್ಲೋಡೋ, ರಾತ್ರಿವರೆಗೆ ಎದ್ದಿರ್ಬೇಕು. ಹುಷಾರು. ಹಾ ಅಬ್ಬಾಸ್, ಈ ಚಕ್ರಿ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ಯಾವಾಗ ಹುಡುಗಿ ಮುಖ ನೋಡ್ತಾನೋ ಅವ್ನ ಮುಖದಲ್ಲಿ ಕಳೆನೇ ಬೇರೆ ಆಗತ್ತೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ನನ್ನ ಐಡಿಯಾ ಫ್ಲಾಪ್ ಆಗತ್ತೆ, ಆದ್ರೆ ಯಾವತ್ತೂ ಫೇಲ್ ಆಗಲ್ಲ. ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಸಲಾಮ್ ಅಲೈಕುಂ. ಅಜರುದ್ದೀನ್ ಭಾಯ್, ಹೇಳಿ. ಯಾರದು? ಓಕೆ ಓಕೆ. ಚಕ್ರಿ ಪೊಲೀಸ್ ಬಂದಿದ್ದಾರೆ. ಚಕ್ರಿ ಬಿಡಿ ಸರ್. ನನ್ನ ಸಾಯಿಸ್ಬಿಡಿ.
ನಾನೆಲ್ಲನೂ ಹೇಳಿ ನನ್ನ ಸಾಯಿಸ್ಬೇಡಿ, ಎಲ್ಲ ಹೇಳ್ತೀನಿ ನಾನು. ಅಯ್ಯೋ ನಾನು ಕನಸು ಕಾಣ್ತಿದ್ನ. ಚಕ್ರೆ ಎದ್ಬಿಟ್ಯಾ? ಸರಿ ಬಾಯ್ಲೆ. ಇಲ್ವಾ, ಜಗದೀಶ್ ಫೋನ್ ಮಾಡಿದ್ದ, ಅವನೇ ದುಡ್ಡು ಕೊಡಕ್ ಒಪ್ಕೊಂಡಿದ್ದಾನೆ. ಕೆಲ್ಸ ಆಯ್ತು ಅಂತ ಅನ್ಕೋ. ಲೇ ಚಂಪ, ಚಕ್ರಿಗೂ ಬಿಸಿ ಬಿಸಿ ತಿಂಡಿ ಮಾಡ್ಕೊಡು. ಆ ಜಗದೀಶ್ಗೂ ನಮ್ ಲೆವೆಲ್ ಏನು ಅಂತ ಗೊತ್ತಾಗಿದೆ. ನನ್ ಮಗಳಿಗೆ ಏನು ಮಾಡ್ಬೇಡಿ, ನಾನ್ ನಿಮ್ಗೆ ದುಡ್ಡು ಕೊಡ್ತೀನಿ. ಸ್ವೀಟ್ ಬೀಡ ಒಳಗಡೆ ತಂಬಾಕು 120, 420 ಎಲ್ಲದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲ್ಸ್ಬಿಟ್ಟಿದೀವಿ. ಆಮೇಲೆ ಅವ್ನ ಬಾಯಿ ಒಳಗಡೆ ಸರಿಯಾಗಿ ತುರ್ಕಿದೀವಿ. ಕಂಗ್ರ್ಯಾಚುಲೇಷನ್ಸ್. ಸೊ ಅಷ್ಟ್ ದುಡ್ಡು ಇಟ್ಕೊಂಡು ನೀನೇನ್ ಮಾಡ್ತೀಯಾ? ಚಿಕ್ಕ ಹೋಟೆಲ್ ಶುರು ಮಾಡೋಣ ಅಂತ. ಹೌದಾ, ಹೋಟೆಲ್ ಯಾಕೆ? ಮತ್ ನಿನ್ ಕಿಡ್ನಾಪಿಂಗ್ ಬಿಸ್ನೆಸ್ ನಿಂತೋಗುತ್ತಾ? ನಾವು ಕ್ರಿಮಿನಲ್ಸ್ ಅಲ್ಲ, ನಾವಿದನ್ನ ಮೊದಲನೇ ಸಲ ಮಾಡ್ತಿರೋದು. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳು. ಅದು ಹೇಳಿದ್ರು ನಿನ್ಗೇನ್ ಅರ್ಥ ಆಗೋದಿಲ್ಲ. ಅರ್ಥ ಆಗದೆ ಹೋದ್ರು ಹೇಳು. ಅಯ್ಯೋ ಹೇಳು, ಏನಾಗಲ್ಲ. ಫೀಲ್ ಮಾಡ್ಕೊಳಲ್ಲ ತಾನೆ? ಹಲೋ, ಹೇಳಲಿಲ್ಲ ಅಂದ್ರೇನೆ ಫೀಲ್ ಆಗ್ತೀವಿ. ಹೇಳು. ಸರಿ, ಅದು ಪ್ಲೀಸ್ ಹೇಳಲ್ವಾ? ಏನ್ ಹೇಳಕ್ ಬರ್ತಿದ್ಯಾ ಅಂತ ಗೊತ್ತು. ಸರಿ, ಅದು ಹಾ, ಟೆಲ್ ಮೀ. ಎಲ್ಲಿಂದ ಶುರು ಮಾಡ್ಲಿ ನಾನು? ಅದು ಏನಂದ್ರೆ, ನೀನ್ ಇಲ್ಲಿಂದ ಹೋದ್ಮೇಲೆ ನಿನ್ನ ಮರಿತೀನಿ ಅಂತ ಹೇಳ್ತಿದ್ಯಲ್ವಾ? ಹೌದು. ಇಲ್ಲ, ದೆನ್ ವಾಟ್? ಇಲ್ಲಿಂದ ಹೋದ್ಮೇಲೆ ನಿನ್ ಡ್ರೈವರ್ನ ತೆಗ್ದಾಕ್ಬಿಡು. ವಾಟ್? ಡ್ರೈವರ್ನ ತೆಗಿಬೇಕಾ? ನನ್ ಡ್ರೈವರ್ನ ತೆಗಿಯೋದ್ರಲ್ಲಿ ನಿನಗೇನ್ ಲಾಭ? ನಿನ್ ಡ್ರೈವರ್ ಹೆಸರು ಮುನ್ಸ್ವಾಮಿ ತಾನೆ? ಹಾ. ಅವನ್ನ ತೆಗ್ದಾಕ್ಬಿಡು. ಯಾಕೆ? ಅದು ಯಾಕಂದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮೋಟರ್ ಸೈಕಲ್ ಮಾಡಿದ್ರು. ಅದೇ ಮೋಟರ್ ಸೈಕಲ್ ಇಂದ ಬಿದ್ರೆ ಏನಾಗುತ್ತೆ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡಿ ಹೆಲ್ಮೆಟ್ ಮಾಡಿದ್ರು. ಒಂದೊಂದ್ಸಲ ನೆಗೆಟಿವ್ ಆಗಿ ಯೋಚನೆ ಮಾಡೋದೇ ಪಾಸಿಟಿವ್ ಆಗಿರುತ್ತೆ. ಯಾರನ್ನ ಕಿಡ್ನಾಪ್ ಮಾಡಬೇಕು ಅದನ್ನ ಹೇಳಿವಾಗ ಮೊದಲು. ಡ್ಯೂಟಿ ಇಲ್ವಾ? ಆ ಖಾನ್ ನಂಗೆ ದುಡ್ಡು ಕೊಡ್ಲಿಲ್ಲ. ಬಿಡು ಹೋಗ್ಲಿ, ಅವನು ದುಡ್ಡು ಕೊಡೋವರೆಗೂ ನಾನೊಂದು ಸ್ಟೇರಿಂಗ್ ಕೊಡಲ್ಲ. ಅದೊಂದು ಭೂತ್ ಬಂಗ್ಲೆ, ನಾನೊಂದು 5 ಜನ ಇದ್ದಾರೆ ಅಷ್ಟೇ. ಆ ಭೂತ್ ಬಂಗ್ಲೆನಲ್ಲಿ ಆ ಮನೇಲಿರೋರ್ನ ಬಿಟ್ರೆ ಬೇರೆಯವ್ರು ಯಾರು ಓಡಾಡಲ್ಲ. ಅವತ್ತು ನಿಮ್ಮ ಡ್ರೈವರ್ ಹೇಳಿದ ಮಾತು ಕೇಳಿ ನಿನ್ನ ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡಿದ್ವಿ. ಈ ಕೆಲಸ ಮಾಡೋದಕ್ಕೆ ಸೇಫ್ ಪ್ಲೇಸು ಖಾನ್ ಮನೆನೇ ಅಂತ ಅನ್ಕೊಂಡ್ವಿ. ಇದೇ ಸತ್ಯ. ನಾನ್ ಇಲ್ಲಿಂದ ಹೋದ್ಮೇಲೆ ನನ್ ಡ್ರೈವರ್ನ ತೆಗೆದಾಕು. ಕೆಲ್ಸದಿಂದ ತೆಗಿಯಲ್ಲ. ಅವನ್ ಸಂಬಳನ ಡಬಲ್ ಮಾಡ್ತೀನಿ. ಯಾಕೆ? ಅದು ಯಾಕಂದ್ರೆ ನಿನ್ನನ್ ಭೇಟಿ ಆಗಕ್ಕೆ ಅವನೇ ಕಾರಣ. ಅದಕ್ಕೆ. ಅಯ್ಯೋ, ಬರ್ತೀನಿ, ಇರೋ ಕೇಳೋನ್ಗೆ. ಸರಿ, ಬರ್ತೀನಿ. ಓಕೆ. ಹಲೋ, 1 ನಿಮಿಷ ಬಾ ಇಲ್ಲಿ. ನಾನು ಮಾತಾಡ್ತೀನಿ. ಸೈಡ್ಗೆ ಈಗ ತಾನೇ ಕರ್ದಲ್ಲಪ್ಪ. ಸೈಡ್ಗೆ ಹೋಗ, ನಿಂಗಲ್ಲ. ಇಲ್ಲಿ ಕೇಳಿಸ್ಕೊಳ್ಳಿ. ಯಾರನ್ನ ಕರೆದಿದ್ದು? ನನ್ನೇ ತಾನೇ ಕರೆದಿದ್ದು. ಅವಳೆ ಸೇಲ್ಸ್ ಗರ್ಲು. ಇಲ್ಲಿ ಬನ್ನಿ. 1 ನಿಮಿಷ. ಅವಳೆ ಮೊದ್ಲು ಹೇಳತ್ತಾನೆ. ಏನು? ಕರಿತಾ ನಿನ್ನ ನನ್ನ ಏನೋ ಮಾತಾಡ್ಬೇಕಂತೆ. ಹೋಗು ಬಾ. ನಿಮ್ಗೊಂದು ವಿಷಯ ಹೇಳಬೇಕು. ಏನ್ ಹೇಳ್ಬೇಕು? ಹೇಳಿ. ನನ್ನ ನಿಜವಾದ ಹೆಸರು
ರಘು ಅಂತವಲ್ಲ, ಮಾಹುಲಾಯಿ ಅಂತ. ಸೋ ಸ್ವೀಟ್. ನಾನ್ ಕೂಡ ನಿಮ್ಗೊಂದು ಸತ್ಯ ಹೇಳ್ಬೇಕು. ಅದೇನದು? ನನ್ನ ಹೆಸರು ಕೂಡ ತ್ರಿಷಾ ಅಲ್ಲ. ನಿಜಾನಾ? ಕೆ ತಿರುಪತಮ್ಮ. ಆ? ಕೆ ತಿರುಪತಮ್ಮ. ಹೌದು, ಒಳ್ಳೆ ಹೆಸರು. ಮಾವುಲ್ಲ ಅವ್ರೆ. ಮಾಹುಲಾಯಿ ಅಲ್ಲ, ರಘು. ರಘು. ನೀವು ಕೂಡ ತಿರುಪತಮ್ಮ ಅಂತ ಕರಿಬೇಡಿ, ತ್ರಿಷಾ ಅಂತ ಕರೀರಿ. ಮೊದ್ಲಿಂದು ನಿಮ್ ಬಿಸ್ನೆಸ್ ಇದೇನಾ? ನಾನು ಇಲ್ಲಿಯವನಲ್ಲ. ಇಬ್ಬರು ಜಗಳದಲ್ಲಿ ನಾನು ತಪ್ಸಕ್ಕೋಗಿ ಅಲ್ಲಿ ನನ್ನ ಫ್ರೆಂಡ್ ಪೃಥ್ವಿ ಸತ್ತೋದ. ಮತ್ತು ಅವಳ ತಂಗಿ ಇಲ್ಲೇ ಎಲ್ಲೋ ಯಾವುದೋ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತು. ಹಾಗೇನೆ ಅವಳನ್ನ ಹುಡ್ಕಕ್ಕಂತ ಇಲ್ಲಿಗೆ ಬಂದೆ. ಅಂದರೆ ನನ್ನೆಲ್ಲ ಕೆಲಸ ಬಿಟ್ಟು ಇಲ್ಲೇ ಇರಬೇಕು ಅಂತಾನೆ ಬಂದೆ. ಅದೇ ಹೋಟೆಲಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಪೃಥ್ವಿ ತಂಗಿನ ನನ್ನ ತಂಗಿ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಅವಳು ನನ್ನ ತಂಗಿನೇ. ಅವಳಿಗೆ 2 ಕಾಲೂ ಇಲ್ಲ ತ್ರಿಷಾ ಅವ್ರೆ. ಒಂದು ವೇಳೆ ಆಪರೇಷನ್ ಏನಾದರೂ ಆದರೆ ಅವಳು ಕಾಲು ಸರಿ ಹೋಗುತ್ತೆ ಅಂತ ಡಾಕ್ಟರೇ ಹೇಳಿದ್ದು. ಆದರೆ ನನ್ನ ಕೈಯಲ್ಲಿ ದುಡ್ಡೇ ಇರಲಿಲ್ಲ. ಈಗ ನೀವೇ ಹೇಳಿ, ದುಡ್ಡಿನ ಅವಶ್ಯಕತೆಯಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನು ಮಾಡೋಕ್ಕಾಗುತ್ತೆ? ಕಿಡ್ನಾಪಿಂಗ್ ಮಾಡ್ತೀರಾ? ನೀವು ಹೇಳಿದ್ ನಿಜ. ನಿಮ್ ನೋವು ನನ್ಗೆ ಅರ್ಥ ಆಗತ್ತೆ ರಘು ಅವ್ರೆ. ಏನು ದಾರಿ ಇಲ್ದಾಗ ಈ ರೀತಿ ತಪ್ಪಾರಿ ಹಿಡಿಯಕ್ ಸಾಧ್ಯ? ಸೋ ಸ್ವೀಟ್. ನನ್ನ ನಿಮಗೊಬ್ಬರಿಗೆ ಅರ್ಥ ಆಗುತ್ತೆ. ನನ್ನ ವಿಷಯ ಹಾಗಿರ್ಲಿ, ಈಗ ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ಬಗ್ಗೆ ಕೇಳಬೇಕು ಅಂತ ಅನ್ನಿಸ್ತಿದೆ. ನಾನ್ ಸಿನಿಮಾ ತುಂಬಾ ಓ, ನೋಡ್ತೀನಿ. ಸಿನಿಮಾ ನೋಡ್ತೀರಾ? ನಾನು ಸಿನಿಮಾ ನೋಡ್ತೀನಿ. ನಿಮ್ಮ ಫೇವ್ರೆಟ್ ಫಿಲಮ್ ಯಾವುದು ಅಂತ ಹೇಳ್ತೀರಾ? ಸಮರಸಿಂಹರೆಡ್ಡಿ. ಡೋಂಟ್ ವರಿ, ನಥಿಂಗ್ ವಿಲ್ ಹ್ಯಾಪನ್. ನನಗೆ ಗೊತ್ತು, ನೀನು ಯೋಚನೆ ಮಾಡ್ಬೇಡ ಆಯ್ತಾ? ಅಯ್ಯೋ ದೇವ್ರೆ, ಇಂಗ್ಲಿಷು ಅರ್ಥ ಆಗ್ಬಿಡ್ತು ಇವನ್ಗೆ. ಪ್ಲೀಸ್ ಅಮ್ಮ, ವೆಡ್ಡಿಂಗ್ ಆನಿವರ್ಸರಿ ಇವತ್ತು. ಇಂಥ ಕೆಟ್ಟ ಸಮಯದಲ್ಲಿ ಆ ಕೆಟ್ಟ ದಿನ ಕೂಡ ನೆನ್ಪಿದ್ಯಾ ನಿನ್ಗೆ? ಹಲೋ, ನಾನು ಜಗದೀಶ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಹಣ ರೆಡಿ ಆಗಿದೆ, ಎಲ್ಲಿಗೆ ತರಬೇಕು ಅಂತ ಹೇಳಿ. ಓಕೆ, ಮಲ್ಲೇಶ್ವರಂ ಹತ್ರ ಹರಿಶ್ಚಂದ್ರ ಘಾಟ್ ಇದೆ. 1 ಗಂಟೆ ಆದಮೇಲೆ ನನ್ನ ಕಡೆಯವನು ಅಲ್ಲಿಗೆ ಬಂದು ತಲುಪ್ತಾನೆ. ದುಡ್ಡು ಸಿಗೋವರೆಗೂ ನಿನ್ನ ಮಗಳು ನಮ್ಮ ಹತ್ರನೇ ಸೇಫ್ ಆಗಿರ್ತಾಳೆ. ನಮ್ಮ ಕೈಗೆ ದುಡ್ಡು ಸೇರ್ತಿದ್ದ ಹಾಗೆ ನಿನ್ನ ಮಗಳು ನಿಮ್ಮ ಹತ್ರ ಸೇಫಾಗಿ ಸೇರ್ಕೋತಾಳೆ. ಬುದ್ಧಿವಂತಿಕೆ ತೋರಿಸ್ಬೇಡ ನೀನು. ತೋರಿಸಿದ್ರೆ ನಿನ್ನ ಮಗಳು ಪ್ರಾಣ ಕಳ್ಕೊತಾಳೆ. ಅರ್ಥ ಆಯ್ತಾ? ಓಕೆ. ಏ ದಡಿಯಾ, ನೀನು ಅಲ್ಲಿಗೆ ಒಬ್ಬನೇ ಹೋಗ್ತಿದ್ಯಾ? ಆಯ್ತಣ್ಣ, ನಾನು ಒಬ್ಬನೇ ಹೋಗಿ ದುಡ್ಡು ತೊಗೊಂಬರ್ತೀನಿ. ಆಯ್ತಾ? ನಾನು ಅಲ್ಲಿ ಹೋಗಿ ಫೋನ್ ಮಾಡ್ತೀನಿ. ಹುಷಾರಾಗಿ ಹೋಗ್ಬಾ. ಹೋಗು. ಕೊನೆಗೂ ಬರೀ 3 ಗಂಟೆ ಉಳಿದಿದೆ. ಅವನ ಕೈಗೆ ದುಡ್ಡು ಸಿಕ್ತಿದ್ದ ಹಾಗೇನೆ ನಾವು ಇಲ್ಲಿಂದ 1 2 3 ಅಂತ ಜಂಪ್ ಹೊಡಿಬೋದು. ಇವಾಗ ತಾನೇ ಹೋದ, ಇವನ್ ಪ್ರಾಬ್ಲಮ್ ಏನು? ಹೇಳೋದಡಿ ಏನು? ಏನು? ಏನಂದೆ? ನಿಮ್ಮ ಅಂಕಲ್ ಒಳಗೆ ಇದ್ದಾರೆ. ಬಾ 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 ಬಾ. ನೀನು ಖಾನ್ ಅಂಕಲ್ ಫ್ರೆಂಡ್ ಮಗ ತಾನೆ? ಬಾ ಒಳಗೆ. ಬಾ ಬಾ ಬಾ. ಬಾರೋಲೆ ಬಾರೋ. ಅದೇನಪ್ಪ ಅಂದರೆ ಅವರು ನೆನೆ ಬಂದಿದ್ರಲ್ಲ, ಆಮೇಲೆ ಇಲ್ಲೇ ಉಳ್ಕೊಂಡ್ಬಿಟ್ರು. ಅಂದರೆ ಪಾರ್ಟಿ ಇತ್ತಲ್ಲ, ಅದಕ್ಕೆ ಇಲ್ಲೇ ಉಳ್ಕೊಂಡ್ಬಿಟ್ರು. ಅದೇನಪ್ಪ ಅಂದರೆ ನೆನ್ನೆ ರಾತ್ರಿ ನಿಮ್ಮಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಕುಡಿಯೋಲ್ವಾ? ನನ್ನ ಮಾತು ಕೇಳು, ಇದ್ರ ಬಗ್ಗೆ ಆಂಟಿಗೆಲ್ಲ ಹೇಳಬೇಡ. ನಿಮ್ಮಪ್ಪ ಕುಡಿಯೋದಕ್ಕೆ ಅಂತಲೇ ರಾತ್ರಿ ಇಲ್ಲಿಗೆ ಬಂದಿದ್ರು. ಬಾ ಬಾ, ಹೇಳ್ತೀನಿ ಬಾ, ನಿನಗೆಲ್ಲ ಹೇಳ್ತೀನಿ ಬಾ. ವೆಲ್ಕಮ್, ಬನ್ನಿ ಬನ್ನಿ, ನಮ್ಮ ಅಕೌಂಟಿಗೆ ಜಾಯ್ನ್ ಆಗ್ತಿದ್ದೀರಾ. ನಿಮ್ಮ ಹೆಸರೇನು? ಓಹ್ ಹೌದಾ, ಬರಪ್ಪ ನಿಧಾನ, ಬಾ ಬಾ. ಇಲ್ಲಿ ಸುನಿಲ್ ಶೆಟ್ಟಿ, ಅಲ್ಲಿ ತಿರುಮಲ ಶೆಟ್ಟಿ. ನನ್ನ ಮಗನೇ? ಚಿಕ್ಕ ಮಗನ? ಎಷ್ಟು ಜನ ಮಕ್ಳು ನಿಂಗೆ? 2 ಇದ್ದಾರೆ. ಇನ್ನೊಬ್ಬ ಮಗನು ಬರ್ತಾನೆ ಅನ್ಸುತ್ತಲ್ವಾ? ಇವನು ಈಗಲೇ ಬರ್ಬೇಕಾಗಿತ್ತ? ನೀನ್ ಇಲ್ಲಿಗೆ ಹೇಗ್ ಬಂದೆ ಮಗನೇ? ಬಾ ಬಾ ಬಾ, ಕೋ ಬಾ.
ಕಿಡ್ನಾಪರ್ಸ್ಗೆ ದುಡ್ಡು ಸಿಕ್ಬಿಟ್ಟು ಇವರೆಲ್ಲ ಇಲ್ಲಿಂದ ತೊಗೊಂಡಿದ್ರೆ ಸಾಕಪ್ಪ. ಅವರಪ್ಪ ಯಾವಾಗ ದುಡ್ಡು ಕೊಡ್ತಾರೆ ನನಗಂತೂ ನೋಡು ಮನೆ ಆಳುಗಳ ಇದನ್ನ ಹಾಕೊಂಡು ನೋಡು ನೋಡು ನಿನ್ ಮಗ ಏನ್ ಮಾಡ್ತಾನೆ. ನೀನು ಹೋಗು ಒಳಗಡೆ ಹೋಗು ಬೇಗ ಹೋಗು ಅಂದೆ ಹೋಗ್ತಾ ಇದ್ದೆ ಬೇಗ. ಇಷ್ಟೊತ್ತಿಗಾಗಲೇ ಒಂದು ಫೋನ್ ಬರಬೇಕಾಗಿತ್ತು ಅಲ್ವಾ? ಫೋನ್ ಬಂದಿಲ್ಲ ಅಂತಂದ್ರೆ ಏನಾದರೂ ಪ್ರಾಬ್ಲಮ್ ಆಗಿದೆ. ಕಣ್ ಮುಚ್ಕೊಂಡು ಏನ್ ಮಾಡ್ತಿದ್ದೀರಾ ನೀವು? ಆಕ್ಚುಲಿ ವಾಟ್ ಆರ್ ಯು ಡೂಯಿಂಗ್? ಪ್ರೇಯರ್ ಮಾಡ್ತಾ ಇದ್ದೀನಿ ನಾನು. ಪ್ರೇಯರ್ ಮಾಡೋಕೆ ಇನ್ನೂ ಸಮಯ ತುಂಬಾನೇ ಇದೆ. ನಿಮ್ಮಪ್ಪ ದುಡ್ಡು ಕೊಡ್ತಾರಲ್ವಮ್ಮ? ಅಯ್ಯೋ ಖಂಡಿತ ಕೊಡ್ತಾರೆ. ಜಗದೀಶ್ ಅವ್ರ ಮೇಲೆ ನಂಗೆ ಪೂರ್ತಿ ಭರವಸೆ ಇದೆ. ಒಂದ್ ವೇಳೆ ಅವ್ರು ಏನಾದ್ರೂ ದುಡ್ಡು ತಂದ್ಕೊಡ್ಲಿಲ್ಲ ಅಂದ್ರೆ ನಮ್ನ ಯಾರು ಕಾಪಾಡಕ್ಕಾಗಲ್ಲ. ಆ ರೀತಿ ಏನೂ ಆಗಲ್ಲ. ಬಿ ಪಾಸಿಟಿವ್. ಹಂಗೆ ನೀನು ಜಲ್ ಸುತ್ಕೊಂಡಿದ್ಯಾ ಹೋಗ ಆ ಕಡೆ. ಮೊದ್ಲು ನಿನಗೆ ಹೊಡಿಬೇಕು. ಮಗನ ಹುಟ್ಟಿದ್ಯಾ ಯೂಸ್ಲೆಸ್ ಫೆಲೋ. ಅಪ್ಪ ಮಗ ಎಲ್ಲ ಒಂದೇನೆ. ನನ್ನ ಮುಂದೆನೆ ಆಟ. ಹೋಗಿ ಎಷ್ಟೊತ್ತಾಯ್ತು, ಇಲ್ಲಿವರೆಗೂ ಆ ಡುಮ್ಮ ಫೋನೇ ಮಾಡಿಲ್ಲ. ಸಿಗ್ನಲ್ ಯಾಕಪ್ಪ ಸಿಗ್ತಾ ಇಲ್ಲ? ಛೇ, ಎಲ್ಲಿ ಸತ್ತೋದ? ಫೋನ್ ಬಂತು. ಹಲೋ ಗೋಗಾ. ಹಲೋ 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 ಹಲೋ. ಏ ಮಾತಾಡೋಲ್ಲ, ಕೇಳಿಸ್ತಿದೆ. ನಾನ್ ಮಾತಾಡೋದು ಕೇಳಿಸ್ತಿಲ್ವಾ? ಅಯ್ಯೋ ನನ್ಗಿಲ್ಲಿ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಕಣೋ. ಏ ಹೇಳಲೇ. ಹಲೋ 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 ಹಲೋ. ಏ ಹೇಳಲೇ. ಹಲೋ ಹಲೋ ಏ ಗೋಗಾ ಗೋಗಾ. ಏಯ್ ನನ್ ಮಾತು ಸರಿಯಾಗಿ ಕೇಳಿಸ್ಕೊಳ್ಳೋ. ನೀನು ಮಾತಾಡೋದು ಕೇಳಿಸ್ತಿಲ್ವಾ? ಚಕ್ರಿ ಲೇ ಏನೋ ಹೇಳ್ತಿದ್ಯಾ? ಚಕ್ರಿ ನಂಗೆ ಕೇಳಿಸ್ತಾ ಇದೆ. ಚಕ್ರಿ ಇಲ್ಲೊಂದ್ ಯಾವ್ದೋ ಹೆಣ ಬಂದಿದೆ. ಅಯ್ಯೋ ಹೆಣ ಅಲ್ವೋ, ದುಡ್ಡು ತಗೊಂಡು ಯಾರು ಬರ್ಲಿಲ್ವೇನೋ ಅಲ್ಗೆ? ಮುಚ್ಚಿದ್ದಾರೆ. ಏನಂದ್ರೆ ಮುಚ್ಚಿದಾರಂತ? ಅಯ್ಯೋ ಸತ್ತೋಗಿದ್ದಾನೆ, ಅದಕ್ಕೆ ಮುಚ್ಚಿದ್ದಾರೆ. ನೋಡಿ ಎಲ್ಲರೂ ಅಳ್ತಾ ಇದಾರೆ. ಏನೋ ಹೇಳ್ತಿದ್ಯಾ ನೀನು? ಇವರಂತೂ ಹೆಣದ ಮೇಲೆ ದುಡ್ಡು ಹಾಕ್ತಾ ಇದಾರೆ, ನಂಗ್ ಮಾತ್ರ ಕೊಡ್ತಾ ಇಲ್ಲ. ಆ ದುಡ್ಡಲ್ಲ ಕಣೋ, ಜಗದೀಶ್ ದುಡ್ಡು ತಗೊಂಡು ಬರ್ಲಿಲ್ವಾ ಅಲ್ಲಿಗೆ? ಹಲೋ 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 ಹಲೋ. ಏಯ್ ನನ್ ಮಾತು ಕೇಳಿಸ್ಕೊಳ್ಳೋ ನೀನು. ಹಲೋ ಒಂದ್ ನಿಮಿಷ ಇಲ್ಲಿ ಕೇಳಿಸ್ಕೋ. ಹಲೋ ಒಂದ್ ನಿಮಿಷ ನನ್ನ ಮಾತನ್ನ ಕೇಳಿಸ್ಕೋ, ನಾನು ಹೇಳೋದನ್ನ ಕೇಳಿಸ್ಕೋ. ಏಯ್ ಮಧ್ಯ ಮಾತಾಡದೆ ನಾನು ಹೇಳೋದನ್ನ ಒಂದ್ ನಿಮಿಷ ಕೇಳಿಸ್ಕೋ. ಲೇ ಏನು ಮಾತಾಡ್ಬೇಡ, ನಾನು ಹೇಳೋದನ್ನ ಕೇಳಿಸ್ಕೊ ಅಂತ ಹೇಳ್ತಿರೋದು ನಿನ್ಗೆ. ಇವನ್ ಯಾಕೋ ಅಳ್ತಾ ಇದ್ದಾನೆ? ನಾನ್ ಮಾತಾಡ್ತೀನಿ. ಹಲೋ ಹಲೋ ಗೋಗಾ, ನನ್ ಮಾತು ಸರಿಯಾಗಿ ಕೇಳಿಸ್ಕೋ. ಅಯ್ಯೋ ಇವ್ರು ತುಂಬಾ ಜೋರಾಗಿ ಅಳ್ತಾ ಇದ್ದಾರೆ. ಯಾರು ಅಳ್ತಿದಾರೋ? ಸ್ವಲ್ಪ ಸುಮ್ನೆ ಇರಪ್ಪ ನೀವು. ಸರಿ ಆಯ್ತು, ನೀನ್ ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇರೋ. ಏ ವೇಟ್ ಮಾಡ್ತಾ ಇರೋ. ದುಡ್ಡಿಸ್ಕೊಂಡು ಯಾರು ಅಳ್ತಿರೋದು? ಲೇ ನನ್ ಮಾತಾಡ್ತಿರೋದು ಕೇಳಿಸ್ತಿಲ್ವಾ? 2 ನಿಮಿಷ ನನ್ನ ಮಾತನ್ನ ಕೇಳಿಸ್ಕೋ ಹೋಗ್ಲಿ. ಮಾತಾಡೋ ಮಾತಾಡೋ ಅವನ ಹತ್ರ. ಲೇ ದುಡ್ಡು ಸಿಗ್ತಾ ಇಲ್ವೋ? ಈ ನನ್ ಮಗನ್ ಸಾಯಿಸ್ಬಿಡ್ತೀನಿ ನಾನು. ಇರು ನಾನ್ ಮಾತಾಡ್ತೀನಿ. ಗೋಗಾ ನೀನ್ ಅಲ್ಲೇ ನಿಂತ್ಕೋ, ಅವ್ರು ಬರೋವರ್ಗೂ ಕಾಯ್ತಾ ಇರೋ. ನಾನಿಲ್ಲೇ ಕಾಯ್ತಾ ಇರ್ತೀನಿ ಆಯ್ತಾ? ಇದನ್ನ ತಾನೇ ಅಷ್ಟೊಂದು ಹೇಳ್ತಾ ಇರೋದು ನಿನ್ಗೆ. ತಡಿ ನನ್ ಮಗನೇ. ಆ ದಡಿಯನಿಂದ ಟೆನ್ಷನ್ ಆಗ್ತಾ ಇದೆ ನನ್ಗೆ. ಈ ನನ್ ಮಗ ಜಗದೀಶ್ ದುಡ್ಡು ಕೊಡ್ತಾನೋ ಇಲ್ವೋ? ಅಬ್ಬಾಸ್ ಹೇಳ್ತಿದ್ದಾನೆ ನಮ್ ದುಡ್ಡನ್ನ ಜಗದೀಶ್ ಯಾವಾಗ ಕೊಡ್ತಾನೆ ಅಂತ. ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿರ್ಬೋದು. ಹೇಗಿದ್ರು ಅವನು ಸ್ಮಶಾನದಲ್ಲಿದ್ದಾನಲ್ಲ, ಅವನೇ ಹೇಳಿದ್ನಲ್ಲ ಆಗ್ಲೇ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಎಲ್ಲರಿಗೂ ಮೊದಲು ತಿರುಮಲನೇ ಸಾಯಿಸ್ತಾರೆ. ನೀನ್ ಹೇಳೋದು ಸರಿಯಾಗಿದೆ. ನಾವ್ ಇವಾಗ ಜಗದೀಶ್ ಫೋನ್ ಮಾಡ್ಬೇಕು. ಸಾಯಿಸೋದಾದ್ರೆ ಎಲ್ರಿಗಿಂತ ಮೊದಲು ಶೆಟ್ಟಿನೇ ಸಾಯಿಸ್ತಾರಂತೆ. ನಾನು ಸಾಯಿಸ್ಬಿಡ್ತಾರೆ. ಏನಾಯ್ತು ಅಂಕಲ್ಗೆ? ಏನಾಯ್ತು? ಅವ್ರು ಬಿದ್ದು ಹೋಗ್ಬಿಟ್ರು, ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ನೀನಾಚೆ ಬಾ. ನಾನು ಹೇಳೋದನ್ನ ಗಮನ ಇಟ್ ಕೇಳು. ನಾನು ಹೇಳೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋ.
ನಾವು ಕಿಡ್ನಾಪರ್ಸು, ಮನೆಗೆ ಬಂದಿರೋ ಅತಿಥಿಗಳಲ್ಲ. ಡಾಕ್ಟರ್ ಬಂದ್ರೆ ತೊಂದರೆ ಆಗುತ್ತೆ, ನಾವು ಸಿಗಾಕೋಬೋದು. ನೀವು ಗೆಸ್ಟ್ ಅಲ್ಲ ಅನ್ನೋದು ನನ್ಗೊತ್ತು. ಒಂದ್ ವೇಳೆ ಅವ್ನ್ ಸತ್ರೆ ನೀನ್ ಕಿಡ್ನಾಪರ್ ಮಾತ್ರ ಅಲ್ಲ, ಕೊಲೆಗಾರನೂ ಆಗ್ಬಿಡ್ತೀಯಾ. ನಿಮ್ಗೆ ಹಣ ಅಂತೂ ಸಿಗ್ತಾ ಇದೆ ಅಲ್ವಾ? ನಿಮ್ ಕಣ್ಮುಂದೆ ಯಾರಾದ್ರೂ ಸತ್ತೋಗ್ತಿದ್ರೆ ಅದನ್ನ ನೋಡಕ್ಕಾಗತ್ತಾ? ಅದಕ್ಕೆ ಪ್ಲೀಸ್ ಡಾಕ್ಟರ್ನ ಕರ್ಸಿ. ರಘು ಅವರೇ, ಇದ್ರಿಂದ ಎಲ್ರಿಗೂ ಒಳ್ಳೇದು. ಬೇರೆ ಯಾವ ದಾರಿನೂ ಇಲ್ಲ. ಆಗಲ್ಲ. ರಘು, ಹೋಗಿ ಡಾಕ್ಟರ್ನ ಕರ್ಕೊಂಬ. ಸಾಯೋದಿಲ್ಲ ಬಿಡು, ಡಾಕ್ಟ್ರು ಇನ್ನೇನ್ ಬರ್ತಾರಪ್ಪ. ಇವನ್ ಇಷ್ಟೊತ್ತಾದ್ರೂ ವಾಪಸ್ ಯಾಕೆ ಬರಲಿಲ್ಲ? ಅವನು ದುಡ್ಡು ತಗೊಂಡು ಓಡೋಗಿರಲ್ಲ ಅಲ್ವಾ? 1 ಕೋಟಿ ದೊಡ್ಡ ಅಮೌಂಟೆ, ಯಾರ ಮನ್ಸನ್ ಬೇಕಾದ್ರೂ ಬದಲಾಯಿಸುತ್ತೆ. ಎಲ್ಲಿ ಓಡೋಗ್ತಾನೆ? ಎಷ್ಟು ದೂರ ಅಂತ ಓಡ್ತಾನೆ? ಅವನ್ಗೆ ಈ ಅಬ್ಬಾಸ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನನ್ನ ಮಗನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅರ್ಥ ಆಯ್ತಾ? ಹೊಡೆದು ಸಾಯಿಸ್ತೀನಿ ಅವನ್ನ. ಏನಮ್ಮ ನೀವ್ ಹೇಳ್ತಿದ್ರಿ ಅಪ್ಪನ್ ಡೇರಿಂಗ್ ಮತ್ತೆ ಫೈಟಿಂಗ್ ನೋಡಿ ಅವ್ರನ್ನ ಮದ್ವೆ ಆಗಕ್ಕೆ ಅಜ್ಜಿ ಜೊತೆನೂ ಜಗಳ ಆಡಿದ್ರಿ ಅಂತ. ಅವ್ರಿಗೀಗ ಅವಮಾನ ಆಗ್ತಿದೆ ಅಂದ್ರೂ ಸುಮ್ನೆ ಇದಾರೆ. ಇಲ್ಲ ಕಂದ, ನಿಮ್ಮಪ್ಪ ಯಾಕೆ ಏನು ಮಾಡ್ತಿಲ್ಲ ಅಂದ್ರೆ, ಯಾಕೆಂದ್ರೆ ಅವರು ನನಗೆ ಮಾತ್ ಕೊಟ್ಟಿದ್ರು ಯಾವತ್ತೂ ಫೈಟ್ ಮಾಡಲ್ಲ ಅಂತ. ಪ್ರಾಮಿಸ್ ಜಾನು. ನಿನಗ್ ಗೊತ್ತಾ, ನಿಮ್ ಡ್ಯಾಡಿ ಕರಾಟೆಲಿ ಬ್ಲ್ಯಾಕ್ ಬೆಲ್ಟು. ಕಮಾನ್ ಕಮಾನ್, ಹೊಡಿರಿ ಹೊಡಿರಿ ಹೊಡಿರಿ, ನಂಗೆ ಹೊಡಿಯೋ, ಹೊಡಿ. ನಿಮ್ ತಂದೆ ಆ ಸ್ವಾಗೇ ಬೇರೆ. ಆ ಫೈಟು, ಆ ಡ್ಯಾನ್ಸು, ನಾನ್ ಫಿದಾ ಆಗ್ಬಿಟ್ಟೆ. ಡಾಕ್ಟರ್ ಬನ್ನಿ. ಏನಂದ? ಇಂಗ್ಲಿಷು, ಕನ್ನಡ ಬರಲ್ಲ. ಓ ಹೌದಾ? ಪೇಷಂಟ್ ಮೇಲೆ. ಡಾಕ್ಟ್ರೆ, ನೋ ಡೆಡ್. ಎಸ್ ಎಸ್ ಎಸ್. ಹಾ, ಮೇಲೆ ಮೇಲೆ ಮೇಲೆ. ಫಸ್ಟ್ ಫ್ಲೋರ್. ಹಾ, ಬನ್ನಿ 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 ಸರ್. ಇವರ ಪೇಷಂಟ್. ನಾನು ಪಶುಗಳ ವೈದ್ಯನಾ? ಯಾರನ್ನ ಕರ್ಕೊಂಡು ಬಂದಿದ್ಯೋ? ನಾನು ಏನ್ ಮಾಡ್ಲಿ, ಅಲ್ಲೇ ಹೊರಗಡೆ ಪೊಲೀಸ್ ಗುಂಪು ಹಾಕೊಂಡಿದ್ರು. ನನಗ್ ಸಿಕ್ಕಿದ್ ಇವ್ರೇನೆ, ಅದಕ್ಕೆ ಕರ್ಕೊಂಡ್ ಬಂದೆ. ಆದ್ರೂ ಇವರು ಡಾಕ್ಟರ್ ತಾನೇ. ಇವ್ರನ್ನ ಟ್ರೀಟ್ ಮಾಡಿ ಪ್ಲೀಸ್. ಸ್ನೇಕು ಓನ್ಲಿ ಅನಿಮಲ್ಸಾ? ನೀನ್ ಯಾಸ್ ಗಿವ್ ಮಿ ಡಾಕ್ಟ್ರು? ಏಯ್ ಸಬಾ, ಅಯ್ಯೋ ನಿನ್ನ. ಡಾಕ್ಟರ್, ಟ್ರೀಟ್ಮೆಂಟ್. ನಡಿ ನಡಿ. ಬೇಡ, ನನ್ನ ಆರೋಗ್ಯ ಸರಿ ಇಲ್ಲ, ಪ್ಲೀಸ್. ಎದ್ರುಕೋಬೇಡ. ಇಂಜೆಕ್ಷನ್. ವೇರ್. ಬೇಡ, ಅಯ್ಯೋ. ಬನ್ನಿ ಕೂತ್ಕೊಳ್ಳಿ ಇಲ್ಲಿ. ಡಾಕ್ಟ್ರೇ, ಇಲ್ಲಿ ಇನ್ಕಮಿಂಗ್ ಫ್ರೀ ಇದೆ, ಔಟ್ ಗೋಯಿಂಗ್ ಕಟ್. ಸುಮ್ಮನೆ ಬಂದು ಕೂತ್ಕೊಳ್ಳಿ ಇಲ್ಲಿ. ಗಡಿಯ ಬಂದ. ಏಯ್, ಏನಾಯ್ತು? ಇವನ್ ಎಲ್ಲೂ ಹೋಗಿರ್ಲಿಲ್ಲ. ಇವನ್ ಅಲ್ಲೇ ಬಿದ್ದಿದ್ದ. ನಾವು ಸುಮ್ನೆ ಟೆನ್ಷನ್ ಮಾಡ್ಕೊಂಡಿದ್ವಿ. ಇವನ್ ಮೇಲೆ ಅನುಮಾನ ಪಟ್ವಿ. ನೀನ್ ಫೋನ್ ಆಫ್ ಆಗಿತ್ತು, ಮತ್ತೆ ಬರೋದಕ್ಕೂ ತಡ ಮಾಡ್ದೆ.
ಅದಕ್ಕೆ ನೀನು ಹುಡ್ಕೊಂಡು ಹೊರಗಡೆ ಹೋಗಿದ್ದು. ನನ್ ಮೇಲೆ ಅನುಮಾನ ಪಟ್ರ ನೀವು? ಏ ಗೋಗ, ಅದನ್ನ ಕೇಳ್ತಿದೀವಲ್ಲ. ಏನು ಏನ್ ಕೇಳ್ತಾ ಇದ್ರಿ ನೀವು? ನನ್ ಮೇಲೆ ಅನುಮಾನ ಪಟ್ರ? ಹೆಣದ ಮುಂದೆ ನಿಂತು ನಾನು ಹೇಳ್ತಿದ್ದೀನಲ್ಲ, ಯಾಕೋ ತಲೆ ಕೆಡ್ಸ್ಕೋತೀಯ? ಅವ್ನ್ ಗನ್ ತಗೊಂಡ್ ಮೇಲೆ ಹೋಗ್ತಿದ್ದಾನೆ. ಏನೇ, ಏನ್ ಅಪ್ಪ ಮಕ್ಳಿಬ್ರು ನಾಟಕ ಆಡ್ತಿದ್ದೀರಾ? ಶೂಟ್ ಮಾಡ್ಬೇಕಾ ನಿನ್ಗೆ? ಹೇಳು ಹೇಳು, ನಿನ್ನೆ ಕೇಳ್ತಿರೋದು. ಏನೋ ಅಬ್ಬಾಸು, ನಿಮ್ಮಿಬ್ರು ಮಧ್ಯೆ ಏನಾಗ್ತಿದೆ ಅಂತ ಗೊತ್ತು. ಇನ್ನು ನನ್ ಕೈಲಿ ತಡೆಯಕ್ಕಾಗಲ್ಲ. ಶೂಟ್ ಮಾಡ್ತೀನಿ ಇವಳ ನಾನು. ಜೈಲ್ಗೆ ಹೋಗ್ತೀವಿ, ಅರ್ಥ ಮಾಡ್ಕೋ. ಏನ್ ಜೈಲು ಗಿಲು ಅಂತ ಹೆದರ್ಸ್ತಾ ಇದೀಯಾ? ಅದಕ್ಕೆಲ್ಲ ಹೆದರಲ್ಲ ನಾನು. ನಿಮ್ಮಪ್ಪ ದುಡ್ಡು ಕೊಡ್ತಾನೆ ಅಂತ ಕೇಳು. ಹೇಳು. ನೋಡು ನೋಡು, ಫೋನ್ ಬಂತು ನೋಡು. ಹಲೋ, ಕೇಳ್ತಿದ್ರ ಅಪ್ಪ? ಏ ನನ್ ಮಗನೇ, ಇನ್ನು ನಿನ್ ಮೀಟಿಂಗ್ ಮುಗಿತಾ ಇಲ್ವೋ? ಏನಿಲ್ಲ, ನನ್ನ ನಿನ್ನ ಮಗ್ಳು ಹೆಣ ಕಳಿಸ್ದಾಗ ಗೊತ್ತಾಗುತ್ತೆ ನಿನ್ಗೆ ನಾವ್ ಯಾರು ಅಂತ. ನೋಡ್ತಾ ಇರೋ ನೀನು. ದಯವಿಟ್ಟು ನನ್ನ ಮಾತನ್ನ ಕೇಳಿ. ನನ್ನ ಮನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ರೇಟ್ ಆಗಿದೆ. ನಿಮ್ಮಿಬ್ರು ನಾಟಕ ನೋಡಿ ನೋಡಿ ಸಾಕಾಗಿದೆ ನಮ್ಗೆ. ಲೇ, ಈ ಕತೆಗಳನ್ನೆಲ್ಲ ಯಾವನ ಹತ್ರ ಆದ್ರೂ ಹೇಳು, ನನ್ನ ಹತ್ರ ಅಲ್ಲ. ಕೇಳಿ ಕೇಳಿ ಕೇಳಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ನನ್ನ ಮಗಳನ್ನ ಬಿಟ್ಬಿಡಿ ಪ್ಲೀಸ್. ನಾನು ನಿಮ್ಗೆ 1 ಕೋಟಿ ಕೊಡ್ತೀನಿ. ಈಗ ನನ್ ಮಾತನ್ನ ಕೇಳಿಸ್ಕೊ. ನನ್ಗೆ 2 ಕೋಟಿ ರೂಪಾಯಿ ಬೇಕು. 2 ಕೋಟಿ. 2 ಕೋಟಿನ? ಮತ್ತೆ ದುಡ್ಡು ತಗೊಳ್ಳೋದಕ್ಕೆ ನಮ್ ಕಡೆ ಅವ್ನು ಬರಲ್ಲ. ಇನ್ನು 4 ಗಂಟೆ ಒಳಗೆ ನೀನೇ ದುಡ್ಡು ತಗೊಂಡು ಇಲ್ಲಿಗೆ ಬರ್ತೀಯ, ಅರ್ಥ ಆಯ್ತಾ? ದುಡ್ಡೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ಫೋನಲ್ಲೇನೆ ನಿನ್ ಮಗ್ಳು ಸತ್ತಿರೋ ವಿಷಯನ ಕೇಳಿಸ್ಕೊ. ಒಂದಲ್ಲ 2 ಕೋಟಿನ? ಅದ್ರಲ್ಲಿ ನನಗೆ 1% ಸಿಕ್ಕಿದ್ರು ನಂದೇ ಒಂದು ಸಣ್ಣ ಪಿಜ್ಜಾ ಹಟ್ ಓಪನ್ ಮಾಡ್ತೀನಿ. ಕೇಳಿ ನೋಡ್ತೀನಿ. ಎಲ್ರೂ ಇಲ್ಲೇ ಇದ್ದಾರೆ. ಮೇಲ್ಗಡೆ ಕೂತಿದ್ದು ಗುರಾಯಿಸ್ತಾ ಇದ್ದಾರೆ. ಕೆಳಗಡೆನೆ ಕೂತ್ಕೊಳ್ಳೋಣ. ಅಣ್ಣ, ನಂಗೂ ಸ್ವಲ್ಪ ಶೇರ್ ಕೊಡಿ ಅಣ್ಣ. ಅವರೆಲ್ಲ ಓಡೋಗ್ಬೇಕಾದ್ರೆ ನಾನೇ ಹೇಳಲ್ವಾ ಅಣ್ಣ? ಅವ್ರೇನಾದ್ರೂ ಓಡೋಗಿದ್ದಿದ್ರೆ ಮತ್ತೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ರೆ ನಿಮ್ಮನ್ನೆಲ್ಲ ಪೊಲೀಸವ್ರು ಬಂದು ಆಗಿಂದಾಗ್ಲೇ ಅರೆಸ್ಟ್ ಮಾಡಿ ಲಾಕಪ್ ಒಳಗಾಕಿ ಅಂಡ್ಮೇಲೆ ಲಾಠಿಯಿಂದ ಟಂಕಣಕ 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 ನಿಮ್ ಹಿಂದ್ಗಡೆ ಬ್ಯಾಂಡ್ ಬಜಾಯಿಸ್ತಾ ಇದ್ರು. ಮತ್ತೆ ನೀವೆಲ್ಲ ಅಯ್ಯೋ ದೇವ್ರೆ ಸತ್ತೇ ಅಂತ ಕೂಗ್ತಾ ಇದ್ರಿ. ಮತ್ತೆ ನಿಮ್ಗೆಲ್ಲ 1 ವಾರದ ತನಕ ಕೂತ್ಕೊಳ್ಳಕ್ಕೂ ಆಗ್ತಿರ್ಲಿಲ್ಲ, ಮಲಗಕ್ಕೂ ಆಗ್ತಿರ್ಲಿಲ್ಲ, ನಿಂತ್ಕೊಳ್ಳಕ್ಕೂ ಆಗ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ ಅಣ್ಣ. ಮತ್ತೆ ರಾತ್ರಿ ಎಲ್ಲ ನಿಮ್ಮನ್ನ ಪೊಲೀಸವ್ರು ಕಟ್ ಹಾಕಿ ನಿಮ್ 2 ಕಾಲ್ಗಳನ್ನ ಹೀಗಿಟ್ಟು ಎಳಿತಿದ್ರು. ಪಟ್ 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 ಇಷ್ಟ ಅಗಲ ಮಾಡಿ ಮನೆ ಬಾಗ್ಲು ತೋರಣ ಮಾಡ್ಬಿಡ್ತಿದ್ರು ಅಣ್ಣ. ಅದಾದ್ಮೇಲೆ ನಿಮ್ ಕಾಲ್ನ ಇದೇ ತರ ಇಟ್ಟು ನಿಮ್ಮೆಲ್ಲಾರನು ಉಲ್ಟಾ ನೇತ್ ಹಾಕಿ ನಿಮ್ಮನ್ನ ಕಾರ್ಟೂನ್ ಮಾಡ್ಬಿಡ್ತಿದ್ರಣ್ಣ. ಅದಾದ್ಮೇಲೆ ನಿಮ್ಮನ್ನ ಹಾಗೆ ತಿರುಗಿಸಿ 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 ನಿಮ್ ಶೇಪ್ ಚೇಂಜ್ ಮಾಡ್ಬಿಡ್ತಿದ್ರಣ್ಣ. ಆಮೇಲೆ ನಿಮ್ 2 ಕಾಲ್ಗಳನ್ನ ಈ ತರ ಅಮ್ಮ 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 ಅಂಟಿಸ್ಬಿಡ್ತಾ ಇದ್ರಣ್ಣ. ಅದಾದ್ಮೇಲೆ ಮೈಸೂರಿಂದ ಬೆಂಗಳೂರು ತನಕ ನಿಮ್ಮನ್ನ ನಡಿಯಕ್ ಹೇಳ್ತಾ ಇದ್ರು. ಅದು ಫುಟ್ಲೆಗ್ ಅಂತ. ಆಗ ನೀವು ಪೊಲೀಸ್ ಮಾತನ್ನ ಕೇಳಲೇಬೇಕಲ್ಲಣ್ಣ. ಇಲ್ಲ ಅಂದ್ರೆ ನಿಮ್ ಕಾಲ್ಗಳನ್ನ ಕಟ್ಟಾಕಿ ಹೀಗೆ ತಿರುಗಿಸಿ ತಿರುಗಿಸಿ ಅಲ್ಲಿಂದ ನಡಿ ಆಚೆಗೆ ಅಂತ ಹೇಳ್ತಾರೆ. ಪೊಲೀಸ್ ನಿಮ್ಮನ್ನ ಹೋಗಿ ಅಂತಾರೆ, ನೀವ್ ಹೇಳ್ತೀರಾ ನನ್ ಕೈಲಿ ಹೋಗಕ್ಕಾಗಲ್ಲ ಅಂತ. ಅಣ್ಣ ಬೇಡಣ ಅಣ್ಣ 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 ಅಪ್ಪ. ಇಲ್ಲಿ ಕೇಳಿಸ್ಕೋ, ನಾವೇನ್ ಮಾಡ್ಬೇಕು ಅಂತಿದ್ವೋ ಅದನ್ನ ಮಾಡಿದೀವಿ. ಈಗ ನೀನ್ ಇಲ್ಲೇ ಸುಮ್ಮನೆ ಇರು. ಏನೋ ಪಿಜ್ಜಾ, ನಿನಗೆ ಅಂಡರ್ ವರ್ಲ್ಡ್ ಆಗೋ ಶೋಕ್ ಇದೆಯಾ? ನಾನೀಗ ನಿನ್ಗೆ ಹೆಂಗ್ ಹೊಡಿತೀನಿ ಅಂದ್ರೆ ನಿನ್ ಅಂಡರ್ ವೇರ್ ಎಲ್ಲ ಉದ್ರೋಗ್ಬೇಕು. ಬಾ ನಿನಗೆ ತೋರಿಸ್ತೀನಿ ಅಂಡರ್ ವರ್ಲ್ಡ್ ಹೆಂಗಿರುತ್ತೆ ಅಂತ ಮಗನೇ. ಕಂಟಿನ್ಯೂ. ಏಯ್ ಸರಿಯಾಗಿ ನಿಂತ್ಕೊಳ್ಳೋ. ಈ ಬ್ಯಾಟ್ರಿ ಎಲ್ಲಿ ನೋಡ್ತಾ ಇದ್ದಾನೆ? ಹೊಡಿಬೇಡ. ಸೋಡ ಬುಡ್ಡಿ, ನನ್ಗೆ ಹೊಡಿಯಕ್ ಬರ್ತೀಯ ನಿನ್ನ? ನೀನ್ ನನ್ಗೆ ಏನು ಹೇಳಿದೆ? ನನ್ಗೂ ಒಂದ್ ಚಾನ್ಸ್ ಕೊಡು ಅಂತ ತಾನೆ. ಈಗ ನನ್ಗೆ ಹೊಡಿತೀಯ ಮಗನೇ. ನನ್ ಮಗನಿಗೆ ಹೊಡಿತಾ ಇದಾರೆ, ಕಾಪಾಡಿ ಅವನ್ನ ಪ್ಲೀಸ್. ಅಯ್ಯೋ ಬೇಡ ಬೇಡ. ಅಯ್ಯೋ ಅಜರುದ್ದೀನ್ ಭಯ್ಯ, ಇನ್ಮೇಲಿಂದ ನಮ್ಮ ಪ್ರಾಬ್ಲಮ್ಗಳೆಲ್ಲ ಪೂರ್ತಿಯಾಗಿ ಸಾಲ್ವ್ ಆಗ್ಬಿಡುತ್ತೆ. ಈಗ ಡೀಲ್ 1 ಕೋಟಿದಲ್ಲ 2 ಕೋಟಿಗೆ. ಅಯ್ಯೋ ಇದೆಲ್ಲ ನಿಮ್ಮ ಟ್ರೈನಿಂಗ್ ಪ್ರಭಾವನೇ. ಮತ್ತೆ ಅವ್ರೆಲ್ಲರಿಗೂ ಬರೀ 5-5 ಲಕ್ಷ ಬೇಕು ಅಷ್ಟೇನೆ. ಒಂದ್ ವೇಳೆ ಮಾತು ಕೇಳಿಲ್ಲ ಅಂದ್ರೆ ಅವ್ರನ್ನು ಎತ್ತು ಬಿಡ್ತೀನಿ ಅಷ್ಟೇ. ಅಜರುದ್ದೀನ್ ಭಯ್ಯ, ಇನ್ಮೇಲಿಂದ ನಮ್ಮ ಟೈಮ್ ಚೇಂಜ್ ಆಯಿತು ಅಂತ ಅನ್ಕೊಳ್ಳಿ. ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು. ನೀವೇನು ಟೆನ್ಷನ್ ತಗೋಬೇಡಿ. ಒಂದ್ಸಲ ದುಡ್ಡು ಕೈಗೆ ಬಂದಮೇಲೆ ನಮ್ಮ ಗೇಮನ್ನು ಶುರು ಮಾಡೋಣ. ನಿಮಗೆ ಗೊತ್ತಿದೆಯಲ್ಲ ಬಾಯ್, ಇಲ್ಲಿವರೆಗೂ ನೀವು ಹೇಳ್ದಂಗೆ ಎಲ್ಲ ಮಾಡಿದ್ದೀನಿ, ಎಲ್ಲ ನೋಡ್ಕೋತೀನಿ ಭಯ್ಯ. ಅಯ್ಯ ಅವ್ರನ್ನ ಎತ್ತೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಬಾಯ್. ಆಮೇಲೆ ಎಲ್ಲ ದುಡ್ಡು ನಮಗೇನೆ. ಚಕ್ರೆ,
ಎಲ್ಲ ಸರಿಯಾಗಿದೆ ಅಲ್ವಾ? ಈ ಚಕ್ರಿ ಮತ್ತೆ ಅಬ್ಬಾಸ್ ನನ್ ಮೇಲೆ ಡೌಟ್ ಪಡ್ತಾ ಇದಾರೆ. ಎಷ್ಟೊತ್ತವರೆಗೂ ಆ ಸ್ಮಶಾನದಲ್ಲಿ ನಾನೇ ನಿಂತಿದ್ದು, ಮತ್ ಇವ್ರು ಅನ್ಕೊಂಡಿದ್ದಾರೆ ನಾನು ನೋಡೋಗ್ತೀನಿ ಅಂತ. ಒಂದ್ಸರಿ ದುಡ್ಡು ಸಿಕ್ಕರೆ ಫ್ರೆಂಡ್ಶಿಪ್ ಎಲ್ಲ ಕಟ್ಟೆ. ಅಯ್ಯೋ ಇಲ್ಲ ನನ್ನ ಮಗಳಲ್ಲ ಅವಳು. ಅಯ್ಯ ಹೇಳಿದ ಅರ್ಥ ಆಗಿಲ್ವೇನಯ್ಯ? ಅವಳು ನನ್ನ ಮಗಳಲ್ಲ ಕಣಯ್ಯ. ಏನು ನನ್ ಮೇಲೆ ಡೌಟ್ ಪಡ್ತಾ ಇದ್ದೀರಾ? ನೋಡಿದೀರಾ? ಹೆಂಗ್ ಬಿಟ್ಬಿಡಕ್ಕ? ಶ್ರದ್ಧಾಂಜಲಿ ನೋಡಿದ್ದೀನಿ. ನನ್ ಮೇಲೆ ಡೌಟ್ ಪಡ್ರೆ ಇವರು. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ರಘು, ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ. ನೀನ್ ಯಾವಾಗಿಂದ ಯೋಚನೆ ಮಾಡಕ್ ಶುರು ಮಾಡ್ದೆ? ಏನ್ ಯೋಚನೆ ಮಾಡ್ತಿದ್ಯಾ? ನನ್ ಮನ್ಸಲ್ಲಿರೋ ಐಡಿಯಾನ ನಾನು ಯಾಕೆ ನಿಂಗೆ ಹೇಳಿ? ಅದು ಏನಂತ ಹೇಳು. ಏನಪ್ಪ ಏನು ನಿನಗೆ ಗೊತ್ತಿದೆ ಅಲ್ವಾ ಅಬ್ಬಾಸ್ ಮತ್ತೆ ಚಕ್ರಿ? ಏನಾಯ್ತು? ಅಬ್ಬಾಸ್ ಮತ್ತೆ ಚಕ್ರಿ ಅವರಿಬ್ರು ಸೇರಿ ಇದರಿಂದ ಬರೋ ದುಡ್ಡನ್ನ ಅವರೇ ತಗೋಬೇಕು ಅಂತ ಒಂದು ದೊಡ್ಡ ಪ್ಲಾನ್ ಮಾಡ್ತಾ ಇದಾರೆ. ಚಕ್ರಿ ಆ ಥರದವನಲ್ಲ. ಸುಳ್ಳ ಅವನು. ನಂಗೆ ಇನ್ನೊಂದು ವಿಷಯ ಗೊತ್ತಿದೆ. ತ್ರಿಷಾನೇ ರೇಪ್ ಮಾಡ್ಬೇಕು ಅಂತ ಅಬ್ಬಾಸ್ ಏನು? ರೇಪ್? ನಿಜವಾಗ್ಲೂ ನನ್ಗೆ ರಘು ಮೇಲೆ ತುಂಬಾ ನಂಬಿಕೆ ಇದೆ. ನಾವೇನ್ ಮಾಡೋಣ ಅಂದ್ರೆ, ನಮಗೆ ಬರ್ತಾ ಇರೋ ದುಡ್ಡಲ್ಲಿ 65 lakhs ಪ್ಲಸ್ 70 lakhs ಎಲ್ಲ ಕೂಡ್ಸಿದ್ರೆ 2 ಕೋಟಿ ಎಲ್ಲರೂ ಶೇರ್ ಮಾಡೋಣ. ಗೋವಾ ಅವರು ಸರಿಯಾಗಿ ಹೇಳ್ತಿದ್ದಾರೆ. ಬರೋ ಹಣದಲ್ಲಿ ಎಲ್ರೂ ಸರಿಯಾಗಿ ಪಾಲ್ ಮಾಡೋಣ. 65 lakhs, 70 lakhs. ನೀವಿನ್ನೂ ಇದೇ ರೀತಿ ಯೋಚನೆ ಮಾಡ್ತಿದ್ರೆ ಹಣ ನಮ್ ಕೈ ತಪ್ಪ ಹೋಗುತ್ತೆ. ನನ್ಗಿದು ಅರ್ಥ ಆಯ್ತು. ಅದಕ್ಕೆ ನೀವು ಮೊದ್ಲು ರಘುಗೆ ಹೇಳಿ. ಚಕ್ರಿ ಏನಾದ್ರೂ ನಾಳೆ ಹೇಳಿದ್ರೆ ರಘು ತಲೆ ಅಲ್ಲಾಡ್ಸಕ್ ಶುರು ಮಾಡ್ತಾನೆ. ಇದೇ ಪ್ರಾಬ್ಲಮ್. ರಘು ಅವ್ರೆ, ಒಂದ್ ವೇಳೆ ಚಕ್ರಿ ಒಳ್ಳೆ ಮನುಷ್ಯ ಆಗಿದ್ರೆ ನಿಮ್ ಹಣದಲ್ಲಿ ಅವನ್ಗೂ ಸ್ವಲ್ಪ ಕೊಡ್ಬೋದು. ಆಗ ಪ್ರಾಬ್ಲಮ್ ಸಾಲ್ವ್. ಮ್ಯಾಗಿ, ಒಂದ್ ನಿಮಿಷ. ಏಯ್, ನೀನಲ್ಲ ಮ್ಯಾಗಿ, ನೀನ್ ಬಾ, ಬೇಗ ಬಾ. ಅಯ್ಯೋ, ನನಗೆ ಒಬ್ಬ ಮಗ ಒಬ್ಬ ಮಗಳು, ಅವರು ನನ್ನ ಮಾತು ಕೇಳಲ್ಲ ಕಣಯ್ಯ. ನಿನಗೆ ಯಾಕಯ್ಯ ಇದನ್ನೆಲ್ಲ ಕಟ್ಕೊಂಡು? ಹಾ, ನೋ ಸೆಕೆಂಡ್ ಡಾಟರ್, ನೋ ಥರ್ಡ್ ಡಾಟರ್. ನನಗೆ ಒಬ್ಬ ಮಗ ಒಬ್ಬ ಮಗಳಿದ್ದಾರೆ, ಅವರು ನಂಗೆ ತಲೆ ಕೆಡಿಸ್ತಾ ಇರ್ತಾರೆ. ಅಯ್ಯಪ್ಪ, ಇದು ಅರ್ಥ ಆಗುತ್ತಾ? ನಾನು ಹೇಳಿದ್ ನನಗೆ ಅರ್ಥ ಆಗಿಲ್ಲ, ನಿನಗೆ ಹೆಂಗ ಅರ್ಥ ಆಯ್ತು? ಏನಾಯ್ತು ಹೇಳು. ಸದ್ ಮಾಡ್ಬೇಡ. ವಾಟ್ಸ್ ಹ್ಯಾಪನಿಂಗ್? ಚಕ್ರಿ ಹೇಳ್ಬೋದಲ್ಲ, ಏನ್ ನಡೀತಿದೆ ಇಲ್ಲಿ? ಏನ್ ನಡೀತಿದೆ ಅಂತ ಹೇಳು. ಈ ನನ್ ಮಕ್ಳು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದಾರೆ. ಯಾಕೆ ಕೆಳಗೆ ಹೋಗ್ತಿಲ್ಲ ಇನ್ನು? ಏನು ನೀನ್ ಹೇಳ್ತಾ ಇರೋದು ನಿಜನಾ? ದುಡ್ಗೋಸ್ಕರ ಅಬ್ಬಾಸ್ ಜೊತೆ ಸೇರ್ಕೊಂಡಿದ್ದನ್ನೆಲ್ಲ ಮಾಡಿದ್ವಿ. ಆದ್ರೆ ಇವಾಗ ಅವನು ಅಜರುದ್ದೀನ್ ಅನ್ನೋನ್ ಜೊತೆ ಸೇರ್ಕೊಂಡು ದುಡ್ಡು ಸಿಕ್ಕಿದ್ಮೇಲೆ ಎಲ್ಲರೂ ಸಾಯಿಸ್ಬೇಕು ಅಂತಿದ್ದಾನೆ. ವಾಟ್? ಇವಾಗ ನಾವೆಲ್ಲ ಏನ್ ಮಾಡೋದು? ವಾಟ್ ಶಲ್ ವಿ ಡು? ದುಡ್ಡು ಯಾವುದೇ ಕಾರಣಕ್ಕೂ ಅಬ್ಬಾಸ್ ಕೈಗೆ ಸಿಗ್ಲೇಬಾರ್ದು. ಮತ್ತೆ ಇದ್ರ ಬಗ್ಗೆ ರಘು ಗೋಪಾಲ್ಗೆ ಹೇಳಿದಾನ? ಇಲ್ಲ, ಅವ್ರಿಗಿದ್ರ ಬಗ್ಗೆ ಗೊತ್ತಿಲ್ಲ. ಗೊತ್ತಾದ್ರೆ ಹೆದರ್ಕೋತಾರೆ. ಮತ್ತಿಲ್ಲಿ ಕಿಡ್ನಾಪ್ ಆಗಿರೋರ್ಗೆಲ್ಲ ಇದ್ರ ಬಗ್ಗೆ ಹೇಳ್ಬೇಕಾ ನಾವು? ಇಲ್ಲ, ಹೇಳಿದ್ರೆ ನಮ್ಗೆ ತೊಂದರೆ ಆಗುತ್ತೆ. ಸರಿ, ಏನ್ ಮಾಡೋಣ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡೋದು ಅಂತ. ನಾನ್ ಅನ್ಕೊಂಡಿದ್ ಸರಿನೇ, ನೀನ್ ಕೆಟ್ಟವನೇನಲ್ಲ.
ನನ್ನ ಹೊಗಳೋದು ನಿಲ್ಸು. ಮೊದಲು ಈ ಸಮಸ್ಯೆನ ಹೇಗೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ನನಗ್ ನಿನ್ ಮೇಲೆ ಪೂರ್ತಿ ನಂಬಿಕೆ ಇದೆ. ಅಯ್ಯಲೇ. ಏಯ್, ಹಲೋ, ಇಲ್ಲಿಗೆ ಬಂದ್ರೆ ತೋರಿಸ್ತೀನಿ. ಅಯ್ಯೋ ನೀನು ಹೊರಗಡೆ ಹೆಂಗೋ ಬಂದೆ? ದುಡ್ಡು ಸಿಕ್ಕಿದ್ಮೇಲೆ ಅಬ್ಬಾಸ್ ನಮ್ಮನ್ನ ಸಾಯಿಸ್ತಾನೆ ಅಂತ ಅನ್ಸುತ್ತೆ. ಮತ್ತೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ನ ನನ್ನನ್ ಸಾಯಿಸ್ಬಿಡ್ತಾನ? ದುಡ್ಡು ಸಿಕ್ಕಾದ್ಮೇಲೂ ಸಾಯಿಸ್ತಾನೆ. ಏನಾದ್ರೂ ಒಂದು ಪ್ಲಾನ್ ಮಾಡ್ಲೇಬೇಕು. ನೋಡೋಣ ಏನ್ ಮಾಡ್ಬೋದು ಅಂತ. ನೋಡ್ದಾ, ನಿಮ್ ಜೊತೆಲಿರೋನೇ ನೀನು ಯಾಮಾರ್ತಿದಾನೋ? ಸೀರಿಯಸ್ ಲುಕ್ ಬೇಡ. ನೀನ್ 2 ಕೋಟಿ ಕೇಳಿದ್ಯಲ್ಲ, ಅದ್ರಲ್ಲಿ 50 ಲಕ್ಷ ನಂಗೆ ಕೊಟ್ಬಿಡು. ನಾನು ಈ ಚಕ್ರಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಕನ್ಫರ್ಮ್? ಎಸ್. ಅವನು ನನ್ನನ್ನ ಕಂಡು ಹಿಡಿತಾ ಇಲ್ಲ, ಆದ್ರೆ ನಾನು ಅವನ ಕಂಡು ಹಿಡಿದೆ. ನನಗೂ ಅವನಿಗೂ ಮುಂಚೆಯಿಂದ ಪರಿಚಯ ಇದೆ. ಈ ಲುಕ್ಕಿಂದ ಕನ್ಫ್ಯೂಷನ್ ಆಗ್ತಾ ಇದೆ. ನನ್ನ ಮಾತನ್ನ ಕೇಳು. ನನ್ನ ಮಾತು ಕೇಳಿದ್ರೆ ನಿಂಗೆ ಒಳ್ಳೇದು ಕಣಯ್ಯ. ಸರಿ, ನಾನು ಅವನಿಗೆ ಕೊಡ್ಬೇಕಾಗಿರೋ ದುಡ್ಡನ್ನು ನಿನಗೆ ಕೊಡ್ತೀನಿ. ನನ್ನ ಮಾತಿದು. ಹಲೋ ಅಜರುದ್ದೀನ್ ಭಾಯ್, ಸಲಾಮ್ ಅಲೈಕುಂ. ಇಲ್ಲಿ ಏನು ಸರಿಯಾಗಿ ನಡೀತಾ ಇಲ್ಲ. ಫೋನಲ್ಲಿ ಏನು ಹೇಳೋಕ್ಕಾಗಲ್ಲ ನಿಮಗೆ. ಸ್ವಲ್ಪ ಹೊತ್ತಾದ್ಮೇಲೆ ಫೋನ್ ಮಾಡ್ತೀನಿ ಭಯ್ಯ. ಹಾಂ ಭಯ್ಯ, ಹಾಗೆ ಮಾಡ್ತೀನಿ ಭಯ್ಯ, ನೀವು ಹೇಳ್ತೀನಿ. ಪಾರ್ಟ್ನರ್ ಪಾರ್ಟ್ನರ್ ಅಂತ ಹೇಳಿ ನನ್ನ ಮನ್ಸು ಕದ್ದುಬಿಟ್ಟೆ ನೀನು. ವಾ, ಒಂದು ಕೆಲಸ ಮಾಡ್ತೀಯಾ ಪಾರ್ಟ್ನರ್? ಯಾಕೆ ಮಾಡಲ್ಲ ಪಾರ್ಟ್ನರ್? ಅವ್ರ 3 ಜನರ ಗನ್ನಿಂದನೂ ಬುಲೆಟ್ಗಳನ್ನು ತೆಗೆದು ನಿನ್ನ ಜೇಬಲ್ಲಿ ಇಟ್ಕೊಂಡಿರೋ. ನೀನೇ ನೋಡ್ತಾ ಇರೋ, ಚೀಟಿಗೆ ಹೊಡೆಯಷ್ಟಲ್ಲಿ ಮುಗಿಸ್ತೀನಿ. ಎಸ್. ಎಲ್ರಿಗೂ 2 ಕೋಟಿ ಸಿಗ್ತಾ ಇದೆ. ಮತ್ತೆ ಒಂದ್ಸಲ ದುಡ್ಡು ಕೈಗೆ ಬಂದ್ಮೇಲೆ ಎಲ್ಲರಿಗೂ ನಿಮ್ಮ ಪಾಲ್ ಸಿಗುತ್ತೆ. ನಮಗ್ ಬರೋ 2 ಕೋಟಿಲಿ ನೀನೇನೋ ಮಾಡ್ತೀಯಾ? 2 ಕೋಟಿ ಬಂದಾದ್ಮೇಲೆ ಒಂದ್ ನಿಮಿಷ ನೀವೆಲ್ರೂ ನಿಮ್ ಬಗ್ಗೆ ಯೋಚನೆ ಮಾಡ್ಕೊಂಡು ಪ್ಲಾನ್ ಮಾಡಿದೀರಾ. ಆದ್ರೆ ನಾನು ನಿಮ್ಮೆಲ್ಲರಿಗೋಸ್ಕರನೂ ಒಂದು ಪ್ಲಾನ್ ಮಾಡಿದ್ದೀನಿ. ನಿಜ ಹೇಳ್ತಾ ಇದ್ದೀನಿ. ನೀನ್ ಯೋಚನೆ ಮಾಡ್ಬೇಡ. ನಿಮ್ಮ ಅಪ್ಪ ಬಂದಾಗ ಇವ್ರಿಗೆಲ್ಲ ಹಣ ಕೊಡ್ತಾರೆ. ಆಗ ಅವ್ರು ನಮ್ಮನ್ನ ಬಿಡ್ತಾರೆ. ಆಗ ನಾವೆಲ್ಲರೂ ಖುಷಿಯಾಗಿರ್ಬೋದು. ಜಗದೀಶ್ಗೆ ಸರಿಯಾದ ಅಡ್ರೆಸ್ ಕೊಟ್ರಾ? ಸರಿಯಾದ ಅಡ್ರೆಸ್ಸೇ ಕೊಟ್ಟಿರೋದು. ಮತ್ತೆ ಜಾಸ್ತಿ ಬುದ್ಧಿ ಉಪಯೋಗಿಸ್ಬೇಡ ಅಂತ ವಾರ್ನಿಂಗು ಕೊಟ್ಟಿದ್ದೀನಿ. ಕೊಡಿ. ಸರಿ ಸರ್, ನೋ ಪ್ರಾಬ್ಲಮ್. ಮ್ಯಾಗಿ. ಅಲ್ಲಿ ನೋಡಿ ಸರ್. ಕೊಟ್ಬಿಡಿ ಸರ್, ದುಡ್ಡು ಕೊಡಕ್ ಬಂದ್ರಿ ತಾನೆ. ಸೂಟ್ ಕೇಸ್ ನೀನ್ ತಗೋ, ದುಡ್ಡನ್ನ ನಾನು ಎಣಿಸ್ತೀನಿ. ಹೊರಗಡೆ ತುಂಬಾ ಬಿಸಿಲು ಇರ್ಬೇಕಲ್ವಾ ಸರ್? ನೀರ್ ತಗೊಳ್ಳಿ ಸರ್. ಸರ್, ನೀವು ಈ ನೀರು ಕುಡಿತೀರಿ, ನಾನು ನಿಮ್ಮ ಸೂಟ್ ಕೇಸ್ ಹಿಡ್ಕೊತೀನಿ. ಹೋಗೋ. ಸರ್ ಅದೇನಾದ್ರು ಸಾರಿ ಸರ್, ನೋ ಪ್ರಾಬ್ಲಮ್. ಇವ್ರು ಯಾರು? ಜಗದೀಶ್, ನಿಮ್ಮಪ್ಪ. ನಿನ್ಗೆ ಗೊತ್ತಿಲ್ವಾ? ಮ್ಯಾಗಿ, ಈ ರೀತಿ ಮಾತಾಡಬಾರ್ದು. ಬ್ಯಾಡ್ ಮ್ಯಾನರ್ಸ್. ಹೋಗು, ನಿಮ್ಮ ಅಪ್ಪನ ಹತ್ರ ಹೋಗು. ಇವ್ರು ನನ್ನ ಅಪ್ಪನೇ ಅಲ್ಲ. ಏನು? ವಾಟ್? ಯಾರೋ ನೀನು? ಯಾರೋ ನೀನು? ಯಾವ ಮೋಹನ? ಮೋಹನ್ ಗಾಂಧಿ, ರಿಯಲ್ ಎಸ್ಟೇಟ್ ಏಜೆಂಟಾ? ನಿಜ ಹೇಳೋ, ಯಾರೋ ನೀನು? ಏಯ್, ನಿಜ ಹೇಳು, ಇಲ್ಲಾಂದ್ರೆ ಬ್ರೋಕರ್ ಆದ್ರೆ ಹುಡುಗಿರ್ನ ಯಾಕೋ ಬರಕ್ ಹೇಳ್ದೆ? ಹುಡುಗಿರ್ ಬಿಸ್ನೆಸ್. ನಿಜವಾಗ್ಲೂ ಇವನು ರಿಯಲ್ ಎಸ್ಟೇಟ್ ಏಜೆಂಟಾ? ನಿಜನೇ ಹೇಳ್ತಿದ್ದಾನೆ, ಮೋಹನ್ ಅಂತ. ನಾನೇ ಫೋನಲ್ಲಿ ಮಾತಾಡಿದ್ದೆ ಅವ್ರ ಜೊತೆ.
ಏಯ್ ನೀವಿಬ್ರು ಹಿಂದೆ ಹೋಗಿ. ಮೊದಲು ದುಡ್ಡು ಕೊಡಿ ಸರ್. ಮೊದಲು ದುಡ್ಡು ಕೊಡು. ಅಂಕಲ್ ಬ್ಯಾಕ್ ಕೊಡಿ ಅಂಕಲ್. ಸರ್ ಪ್ಲೀಸ್. ಮೊದಲು ದುಡ್ಡು ತೆಗೆ. ದುಡ್ಡು ಸೂಟ್ ಕೇಸ್ ಕೊಡಿಲೆ. ಹೇಳ್ತಾ ಇಲ್ವಾ ದುಡ್ಡು ಕೊಡು ಅಂತ? ಕೊಡಿಲೆ, ತೆಗೆ. ನಿನ್ ಸೂಟ್ ಕೇಸ್ ತಗೋ, ದುಡ್ಡು ನಾನು ಎಣಿಸ್ತೀನಿ. ಇನ್ನೊಂದ್ಸಲ ಹೇಳಿದ್ರೆ ನನ್ನ ಮಗನೇ ಮೊದಲು ನಿನ್ನ ಶೂಟ್ ಮಾಡ್ತೀನಿ ಈಗ. ಹೊರಗಡೆ ತುಂಬಾ ಬಿಸಿಲಿದೆ, ನೀರ್ ತಗೊಳ್ಳಿ. ಹೋಗೋ ಹಿಂದೆ ಹೋಗೋ. ನೀವು ನೀರು ಕುಡಿತೀರಿ, ನಾನು ಈ ಸೂಟ್ ಕೇಸ್ ಇಟ್ಕೊಂಡಿರ್ತೀನಿ. ಇನ್ನೊಂದ್ಸರಿ ನೀರು ಗೀರು ಅಂತಂದ್ರೆ ಬುಲೆಟ್ ಹಾರಿಸ್ಬಿಡ್ತೀನಿ ನನ್ನ ಮಗ. ಹೋಗ್. ಮೊದಲು ನೀನು ದುಡ್ಡು ತೆಗೆ. ಅಯ್ಯೋ, ಲೇಟ್ ದುಡ್ಡು ಆಯ್ತು ತೆಗೆ ಅಂತ ಸರ್. ಹೇಳಿದ್ದು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಇರಿ ಸರ್. ಮ್ಯಾಗಿ 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 ಮ್ಯಾಗಿ, ಇವ್ರು ನಿಮ್ಮಪ್ಪನಾ? ಜಗನ್ 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 ಮ್ಯಾಗಿ ಏನಿದು? ನಾವೆಷ್ಟೇ ಮಾಡರ್ನ್ ಆದ್ರೂ ಕೂಡ ಅಪ್ಪನ ಹೆಸರಿಟ್ಟು ಕರಿಬಾರ್ದು. ಇವ್ರು ನಿಮ್ಮ ಅಪ್ಪ ಅಲ್ವಾ ಮ್ಯಾಗಿ? ಇವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಅಲ್ಲ ಅವ್ರು ನಾನ್ ಏನು ಕೇಳಲ್ಲ. ಇವ್ರು ನಮ್ಮ ಅಪ್ಪ ಅಲ್ಲ. ಅದು ಏನಂದೆ? ವಾಟ್? ಏನಂದೆ? ಏನಂದೆ ಏನಂದೆ? 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 ಅಯ್ಯೋ ಮೋಸ ಮಾಡ್ಬಿಟ್ಟ. ಇದ್ರೊಳಗೆ ಶಕಿಲ ಸಿಡಿ ಇದೆ. ಏಯ್ ದುಡ್ಡೆಲ್ಲೋ? ದುಡ್ಡೆಲ್ಲಿದೆ? ಸ್ಟಾಪ್ ಇಟ್, ಸ್ಟಾಪ್ ಇಟ್, ಸ್ಟಾಪ್ ಇಟ್. ಇವ್ರು ನಮ್ಮ ಅಪ್ಪ ಅಲ್ಲ, ಇವ್ರು ನಮ್ಮ ತಂದೆ ಸೆಕ್ರೆಟರಿ ಜಗನ್. ಸೆಕ್ರೆಟರಿ ಜಗನ್ನ ಯಾವನ? ಇವನ್ ಫುಲ್ ಕನ್ಫ್ಯೂಸ್ ಮಾಡ್ಬಿಟ್ಟ. ನಾವೆಲ್ಲ ಇವನ್ನ ನಿಮ್ಮಪ್ಪ ಅನ್ಕೊಂಡು ಸಾಯ್ತಾ ಇದೀವಿ. ನಾನು ಜನರಲ್ ಆಗಿ ಮಾತಾಡ್ತಿದ್ದೆ ಅಷ್ಟೇ. ಅಪ್ಪ ಅಂತ ಅನ್ಕೊಂಡ್ಬಿಟ್ನಲ್ಲ, ನಾನು ಅಪ್ಪನ. ದೊಡ್ಡವ್ರವ್ರೆ, ದುಡ್ಡೆಲ್ಲಿ? ಏನು ದುಡ್ಡು ಇಟ್ಕೊಂಡು ಆಚೆ ಇದ್ದಾನಾ? ಜಗದೀಶ್ ಅವ್ರು ಎಲ್ಲಿದ್ದಾರೆ? ಅವ್ರ ಒಳಗೆ ಯಾಕೆ ಬರ್ಲಿಲ್ಲ? ಓ, ಸರಿ, ನಾನು ಹೋಗಿ ತರ್ತೀನಿ. ನೀನ್ ಬೇಡ ಇರು, ನಿನ್ಗೆ ಬೇಗ ಕೋಪ ಬರುತ್ತೆ, ನಾನು ಹೋಗ್ತೀನಿ. ಇಲ್ಲ 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 ಇಲ್ಲ, ರಘು ಅವ್ರು ಹೋಗ್ತಾರೆ. ಇವರೆಲ್ಲಾನು ಸರಿಯಾಗಿ ನಿಭಾಯಿಸ್ತಾರೆ. ಸರಿಯಾಗಿ ಹೇಳಿದ್ನಲ್ಲ ರಘು ಅವ್ರೆ? ಹೋಗಿ ಬರ್ತೀನಿ. ಹಲೋ, ಮನೆ ಓನರ್ ನಾನಲ್ವಾ? ನಾನು ಹೋಗ್ಬಿಟ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ. ಏ ನಾಟಿ, ಹಿಂದೆ ಹೋಗ, ಹೋಗ್. ನನ್ಗೊಂದು ಹಿಂದೆ. ಅವಕಾಶ ಕೊಡಿ, ನಾನು ಹೋಗಿ ಸೂಟ್ಕೇಸ್ ತಗೊಂಡ್ ಬರ್ತೀನಿ. ಏಯ್ ನಿಂತ್ಕೋ. ಏನ್ರ ಇವೆಲ್ಲ? ಸ್ಮಶಾನಕ್ ಮಾತ್ರ ನನ್ನನ್ ಕಳ್ಸಿದ್ರಿ, ಪಕ್ಕದಲ್ಲಾದ್ರೆ ನಾನು ಹೋಗ್ತೀನಿ ಅಂತ ಇದಾರೆ. ನಾನ್ ಹೋಗ್ತೀನಿ ದುಡ್ಡು ತರೋದಕ್ಕೆ. ಪ್ರಾಬ್ಲಮ್ ಆಗುತ್ತೆ. ಒಂದ್ ಕೆಲಸ ಮಾಡೋಣ, ಅದು ನಾನೇ ಹೋಗಿ ತಗೊಂಡ್ ಬರ್ತೀನಿ. ಏಯ್, ಪೊಲೀಸ್ ಅವ್ರ ಬಗ್ಗೆ ನನ್ಗೆಲ್ಲ ಚೆನ್ನಾಗ್ ಗೊತ್ತು. ನೀನ್ ಹಿಂದೆ ಹೋಗ, ಹಿಂದೆ ಹೋಗ. ಅಲ್ಲ ಕಣಯ್ಯ, ನಮ್ ಮನೆಗ್ ಬಂದ್ ನೀನ್ ಯಾಕೆ ಒದೆ ತಿಂತಿದ್ಯಾ? ನಿಮ್ ಮನೇಲಿ ತಿಂದ್ ಸಾಕಾಗಿಲ್ವಾ? ಹೋಗ್ಬೇಡಿ, ಯಾರು ಹೋಗ್ಬೇಡಿ. ನಾನ್ ಹೋಗಿ ತಗೊಂಡ್ ಬರ್ತೀನಿ ದುಡ್ಡನ್ನ. ಅಯ್ಯೋ, ನೀವೆಲ್ಲ ಯಾಕೆ ಜಗಳ ಮಾಡ್ತಿದ್ದೀರಾ? ನಾವೆಲ್ಲರೂ ಹೋಗಿ ತಗೊಂಡ್ ಬರೋಣ ಬನ್ನಿ. ಐ ಆಮ್ ಟೆಲಿಂಗ್ ಮೈ ಎಕ್ಸ್ಪೀರಿಯನ್ಸ್. ನೋ ಪ್ರಾಬ್ಲಮ್ ಎಟ್ ಆಲ್. ಅಪ್ಪ, ಐ ಲವ್ ಯು ಅಪ್ಪ. ಮಗಳೇ, ನಿನ್ಗೇನು ಆಗಿಲ್ಲ ಅಲ್ವಾ? ಚಿಂತೆ ಮಾಡಬೇಡ, ನಾನಿದ್ದೀನಿ, ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು ಅಪ್ಪ. ಸರಿ, ಎಲ್ಲಿ ದುಡ್ಡು ಕೊಡಿ ಇಲ್ಲಿ. ಏ ಬೇಡ ಇರು, ಬೇಡ ಇರು, ನಾನ್ ತಗೋತೀನಿ. ಬಾಸ್, ಗನ್ ಕೆಳಗಾಕು, ಇಲ್ಲಾಂದ್ರೆ ನಾನು ಶೂಟ್ ಮಾಡ್ತೀನಿ. ಶೂಟ್ ಮಾಡೋ. ಬುಲೆಟ್ಗಳು ನನ್ನ ಕೈಲಿದೆಯಲ್ಲ. ನಿಮ್ ತರ ಖರ್ಜೂರಗಳನ್ನ ಮುಂಚೆ ಮಾರ್ತಾ ಇದ್ದೆ. ಬುಲೆಟ್ ಅಬ್ಬಾಸ್ ಗನ್ನಲ್ಲಿ ಮಾತ್ರ. ಚಕ್ರೆ, ಎಲ್ಲಿ ದುಡ್ಡು ಕೊಡಿಲೆ. ನಿಂತ್ಕೋ. ಸೂಟ್ ಕೇಸ್ನ ಅಲ್ಲೇ ಕೆಳಗಿಡು. ನೀನು ಕೆಳಗಿಡು.
ನಾನ್ ಕೊಡಲ್ಲ. ನನಗ್ ಕೊಡು. ಹೇಳ್ತಿರೋದು ಸೂಟ್ ಕೇಸ್ ಕೆಳಗಡೆ ಇಡು ಅಂತ. ಇಲ್ಲಾಂದ್ರೆ ಚಿಕ್ಬಿಡ್ತೀನಿ ಈಗ. ಚಕ್ರೆ ಸೂಟ್ ಕೇಸ್ ಕೆಳಗಿಟ್ಬಿಡು, ಇಲ್ಲಾಂದ್ರೆ ಇವಳ ಕತೆ ಅಷ್ಟೇನೆ. ಅಬ್ಬಾಸ್ ನನ್ ಮಾತು ಕೇಳಿ ನೀನು. ಹೇಳಿಲ್ವಾ ಕೆಳಗಿಡು ಅಂತ? ಇಲ್ಲಾಂದ್ರೆ ಇವಳನ್ನ ಸಾಯಿಸ್ತೇನೆ. ಅಬ್ಬಾಸ್ ಕೇಳು, ಅವ್ಳಿಗೇನು ಮಾಡ್ಬೇಡ ನೀನು. ಚಕ್ರೆ ನಾನ್ ತಮಾಷೆ ಮಾಡ್ತಾ ಇಲ್ಲ. ಚಕ್ರೆ 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 ಬ್ಯಾಗ್ ತಗೋ ನೀನು. ಖಾನ್ ಹೋಗ್ ಸೂಟ್ ಕೇಸ್ ತಗೊಳ್ಳೋ. ನಾನೋಗ್ ತಗೋಬೇಕಾ? ಅಬ್ಬಾಸ್ ಓಕೆ ಓಕೆ. ಖಾನ್ ಹೋಗ್ ಸೂಟ್ ಕೇಸ್ ತಗೋ ಅಂದಿದ್ದು. ಬ್ಯಾಗಿಗೇನು ಆಗ್ಬಾರ್ದು. ಬಾಸ್ ನಾನು ಹೇಳ್ತಾ ಇದೀನಿ, ಬಿಡೋ ಅವಳನ್ನ. ಸೂಟ್ ಕೇಸ್ ಮತ್ತೆ ಗನ್ ಕೊಡು, ಇಲ್ಲ ಅಂದ್ರೆ ಇವಳನ್ನ ಸಾಯಿಸ್ಬಿಡ್ತೇನೆ. ಓಕೆ. ಬ್ಯಾಗು ತಗೊಳ್ಳೋ. ಏ ಚಕ್ರಿ, ನಾನ್ ನಿನ್ನ ಗುರ್ತು ಹಿಡ್ದಿಲ್ಲ ಅನ್ಕೊಂಡೇನೋ. ಖಾನ್ ಅವನ ಕೈಯಿಂದ ಸೂಟ್ ಕೇಸ್ ತಗೊಳ್ಳೋ. ಒಂದ್ ನಿಮಿಷ, ನನ್ನ ಹೀರೋ ಮಾಡ್ತೀನಿ ಅಂತ ಎಷ್ಟೋ ಲಪ್ಟ ಇದ್ದೀನಿ. ಟೈಮ್ ಪಾಸ್ ಯಾಕೋ ಮಾಡ್ತಿದ್ಯಾ ಖಾನ್? ಬಾಯಿ ಮುಚ್ಚಯ್ಯ 2 ನಿಮಿಷ. ನಾನ್ ಶಾರುಖ್ ಖಾನ್ ಮೀರಿಸ್ತೀನಿ ಅಂತ ಬುಲ್ಡೆ ಬಿಡ್ತೀಯಾ? ನಾನು ಹೇಳ್ತಿರೋದು ಆ ಸೂಟ್ ಕೇಸ್ ತಗೋ ಮೊದ್ಲು. ಯಾವ ಸೂಟ್ ಕೇಸು? ಇದು ತಗೊಂಡ್ ಬಾ. ಸರಿ, ಕೊಡಿಲಿ. ಬಾಯ್ಲಿ ನನ್ ಮಾತು ಕೇಳು. ಖಾನ್ ಬಾಯ್ಲಿ ಕೇಳು. ಏ ಖಾನ್, ಖಾನ್ ಏನ್ ಮಾಡ್ತಿದ್ಯಾ? ಬಾಯ್ಲಿ ಖಾನ್, ಬಾಯ್ಲಿ. ಕೆಳಗಿಡು. ಖಾನ್ ನನ್ನ ಮಾತು ಕೇಳು. ಖಾನ್ ಗನ್ ಕೊಡು. ಖಾನ್ ಕೊಡು. ಖಾನ್ ನಿಂತ್ಕೋ. ಡೋಂಟ್ ಮೂವ್. ಮೇಘನಾ, ನನ್ನ ಹತ್ರ ಬಾ. ಹಿಂದೆ ನಿಂತ್ಕೋ ಅಂದೆ. ನಾನು ನನ್ನ ಮಗಳಿಗೋಸ್ಕರ 2 ಕೋಟಿ ಕೊಡಬಲ್ಲೆ. ಅವಳಿಗೋಸ್ಕರ ಯಾರು ಪ್ರಾಣ ತೆಗೆಯೋದಿಕ್ಕೂ ಸಿದ್ಧ. ಅರ್ಥ ಆಯ್ತಾ? ಸೂಟ್ ಕೇಸ್ ಕೊಡು ಅಂದೆ. ಕೊಡಲೇ. ಸಲಾಂ ವಾಲೇಕುಂ ಬಾಯ್. ಇಲ್ಲಿವರೆಗೂ ಇಲ್ಲಿಗೆ ಒಬ್ಬೊಬ್ಬರೇ ಬರ್ತಾ ಇದ್ರು, ನೀವೆಲ್ಲ ಒಟ್ಟಿಗೆ ಬಂದ್ಬಿಟ್ರಿ. ನೀವೆಲ್ಲ ಯಾರು? ಇವನೇ ಅಜರುದ್ದೀನ್ ಬಫರ್ ಖಾನ್. ಇವನ್ ತುಂಬಾ ಕೊಲೆ ಮತ್ತೆ ಕಿಡ್ನಾಪ್ ಎಲ್ಲ ಮಾಡಿದ್ದಾನೆ. ಇವನು ಅಬ್ಬಾಸ್ ಅವ್ರ ಅಣ್ಣ. ಇವನ್ಗೆ ದುಡ್ಡು ಸಿಕ್ಕಿದ್ಮೇಲೆ ನಮ್ನೆಲ್ಲ ಸಾಯಿಸ್ತಾನೆ ಅಂತ ನಾನು ಹೇಳೋಣ ಅಂತ ಇದ್ದೆ ನಿಮ್ಗೆ. ದುಡ್ಡು ಇವ್ರ ಕೈಗೆ ಸೇರಿದ್ಮೇಲೆ ನಮ್ನೆಲ್ಲರನ್ನು ಸಾಯಿಸ್ಬೇಕು ಅನ್ನೋದೇ ಇವ್ರ ಪ್ಲಾನ್ ಆಗಿತ್ತು. ಇಲ್ಲ ಬಾಯ್, ಒಂದೇ ಸೂಟ್ ಕೇಸಲ್ಲಿ. ಹಲೋ ಪೊಲೀಸ್ ಸ್ಟೇಷನ್. ಜೊತೆ ಆಟ ಆಡ್ಬೇಡ. ಆಟ ಆಡಿದ್ರೆ ಜೀವ ಹೋಗ್ಬಿಡುತ್ತೆ. Record
ಹೇಳ್ತಿದ್ರು ಅಪ್ಪ ಬ್ಲ್ಯಾಕ್ ಬೆಲ್ಟ್ ಅಂತ, ಅದನ್ನ ಜೋಬಲ್ಲಿ ಇಟ್ಕೊಳ್ತಿದ್ರು. ಓಕೆನಾ? ಇಲ್ಲ ಇಲ್ಲ ಯಾ? ನೀನು? ಆಗಲ್ಲ. ಇನ್ಸ್ಪೆಕ್ಟರ್ ನೋಡಿ, ಇವರೇ ಕಿಡ್ನಾಪರ್. ಅಯ್ಯೋ ಸರ್, ಇವ್ರ ಜೊತೆಗೇನೆ ನನ್ನನ್ನು ಬಿಟ್ಬಿಡಿ ಸರ್. ಇವ್ರು 3 ಜನನು ಹಣಕ್ಕೋಸ್ಕರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಈ ಅಬ್ಬಾಸ್ ಹಣಕ್ಕೋಸ್ಕರ ಪ್ರಾಣನೂ ತೆಗಿತಾನೆ. ತಗೊಳ್ಳಿ. ಕೊಡಿ ಅಪ್ಪ. ಸರಿ ಹೋಗ್ಲಿ. ಪ್ರತಿದಿನ ತರ ಗೋಗಾಗೆ ಈ ಪಿಜ್ಜಾ ಮತ್ತೆ ಕೂಲ್ ಡ್ರಿಂಕ್ಸ್ ನ ಕೊಟ್ಬಾ. ಸರಿಯಾದ ಟೈಮಿಗೆ ತಲುಪಿಸ್ಬೇಕು. ಇಷ್ಟು ಬೇಗ ಎಲ್ಲ ಸೇಲ್ ಆಯ್ತಾ? ನಮಸ್ಕಾರ. ಒಂದ್ ನಿಮಿಷ. ನಮ್ಮ ಹತ್ರ ಎಲ್ಲಾ ತರದ ಮಾಡೆಲ್ ಕಾರ್ಗಳಿವೆ. ಸಿಟಿನಲ್ಲಿ ನಂಬರ್ 1 ಅವೇ. ಓಕೆ ಸರ್. ಇಲ್ಲಿ ಕೇಳು ತ್ರಿಷಾ, ಈ ವರ್ಷದ ಪ್ರಾಫಿಟ್ 200% ಜಾಸ್ತಿ ಆಗಿದೆ. ನಿಜವಾಗ್ಲೂ ರಘು ಅವರೇ? ಹಾಗಾದ್ರೆ 65, 65, 70 ಅಂದ್ರೆ ನಿಮ್ಗೆ 65%, ಚಕ್ರಿ ಅವ್ರಿಗೂ 65%, ಹಣ ಕೊಟ್ಟ ಜಗದೀಶ್ ಅವ್ರಿಗೆ 70% ಇಸ್ ಈಕ್ವಲ್ ಟು 200%. ಐ ಲವ್ ಯು ಕಣೆ. ನಮಸ್ಕಾರ. ಡೈಲಿ ತಂದ್ರೆ ಹೇಗೆ ತಿನ್ನಕ್ಕಾಗತ್ತೆ? ಹೊಟ್ಟೆ ನೋವಾಗುತ್ತೆ. ಸರಿ ಹೋಗ್ಲಿ ಬಿಡು. ಇದನ್ನ ಬುಲಬಾಯ್ ಕೊಟ್ಬಿಡು. ಓ, ಹೊಸ ಗಾಡಿ ಲಿಸ್ಟ್ ಕಳ್ಸಿದ್ದಾರೆ ಅಂತ ಕಾಣಿಸುತ್ತೆ. ವೆರಿ ನೈಸ್. ಅಯ್ಯಯ್ಯೋ, ಇಲ್ಲಿ ಎಷ್ಟೊಂದು ಧೂಳಿದೆ. ನಾನು ಈಗ್ಲೇ ಎಲ್ಲ ಕ್ಲೀನ್ ಮಾಡ್ತೀನಿ. 1 ನಿಮಿಷ ಎದ್ದೇಳಿ. ನನ್ನ ಮಾತು ಕೇಳು. ನೀನು ಈ ಕೆಲಸ ಎಲ್ಲ ಮಾಡಬಾರ್ದು. ನೀನು ಪೊಲೀಸ್ನವನು ಹೆಂಡತಿ. ಸರಿ, ನೀವೇ ತಗೊಳ್ಳಿ. ಅಲ್ಲಪ್ಪ, ಯಾರಪ್ಪ ನೀವೆಲ್ಲ? ಆಯ್ತಾ? ನಿನ್ ಮಾತು ಕಮ್ಮಿ ಮಾಡೋ. ಅಲ್ಲ, ನಂದು ಹುಡುಗಿದು ಕೈ ಸೇರ್ಸಿ ಕಟ್ಬಿಟ್ಟಿದ್ದೀರಾ ನೋಡಿ. ಹೋಗ್ಲಿ ಬಿಡು, ಪರವಾಗಿಲ್ಲ ಬಿಡು.
ಅಯ್ಯೋ ಏನಾಗ್ತಿದೆ ಇಲ್ಲಿ ನನ್ನ ಮನೆಯಲ್ಲಿ ಏನಾಗ್ತಾ ಇದೆ ಇಲ್ಲಿ ಹೊಡ್ದ್ಬಿಡ್ತೀನಿ ನಿಂಗೆ ಎಲ್ಲ ನಿಮ್ಮ ಅಮ್ಮನಿಂದಾನೆ ಎತ್ತ ಕೈನಾ ಅಮೆರಿಕಾ ಸಾಕ ಅಲ್ಲಿ ನೋಡಿದ್ರ ಅವನ್ನ ದುಡ್ಡು ಬೇಕಾ ನಿಮ್ಗೆ ನನ್ನ ಹತ್ರ ಇಲ್ಲ ಹೊಡಿರಿ ನಂಗೆ ಆ, ಅಯ್ಯ ಹೊಡಿಯಂಗಿಲ್ಲ ಚಕ್ರಿ ನನಗೆ ಗೊತ್ತು ನಿನ್ ಬಗ್ಗೆ ನೆಕ್ಸ್ಟ್ ಶಾಟು ಲೇ ಏ ಯಾಕೆ ನಗ್ತಾ ಇದ್ಯಾ ಹಾ ಯಾಕ್ರಪ್ಪ ನಗ್ತಾ ಇದ್ದೀರಾ ಥಿಯೇಟ್ರಲ್ಲಿ ಹೋಗಿ ನಗ್ರೋ ಆ